ಎಲ್ರಿಗೂ ಎಸ್ ಬಿ ಸೈನ್ಸ್ ಅಡ್ಡ ತರಗತಿಗೆ ಸ್ವಾಗತ. ನಾನು ನಿಮ್ಮ ಶಿವರಾಜ್ ಬುಜ್ಜಿ ಸರ್. ಸ್ಲೈಡ್ ನೋಡ್ತಾ ಇದ್ದೀರಿ. ಪಿ ಸಿ ಎಕ್ಸಾಮ್ನ ಒಂದು ಹಬ್ಬ ನಡೀತಾ ಇದೆ. ಎಲ್ಲರೂ ತುಂಬ ದಿನಗಳಿಂದ ಸರ್ ಪಿ ಸಿ ಎಕ್ಸಾಮ್ದು ಸೊಲ್ಯೂಷನ್ ಮಾಡಿಕೊಡಿ ಅಂತ ಕೇಳ್ತಾ ಇದ್ದೀರಿ. ಈಗಾಗಲೇ 2 ಪೇಪರನ್ನು ಸಾಲ್ವ್ ಮಾಡಿದ್ದೀನಿ, ನೋಡ್ತಿದ್ರಿ. ಎಲ್ಲರೂ ಕ್ಲಾಸಸನ್ನು ಎಂಜಾಯ್ ಮಾಡ್ತಿದ್ರು ಅಂದ್ಕೊಂಡಿನಿ. ಇವತ್ತಿನ ಈ ತರಗತಿಯಲ್ಲಿ ನಾವು DAR ಮತ್ತು CAR PC, ಡಿಸ್ಟ್ರಿಕ್ಟ್ ಆರ್ಮ್ಡ್ ರಿಸರ್ವ್ ಪೊಲೀಸ್ ಮತ್ತು ಸಿಟಿ ಆರ್ಮ್ ರಿಸರ್ವ್ ಪೊಲೀಸ್ ಅಂತೇಳಿ ಪೊಲೀಸಲ್ಲಿ 2 ವಿಶೇಷವಾಗಿರುವಂಥ ಒಂದು ನೋಟಿಫಿಕೇಷನ್ ಇದು. ಅಂದರೆ ಎರಡು ಒಂದೇ ನೋಟಿಫಿಕೇಷನ್ ಆಗಿದ್ದು 2024ರಲ್ಲಿ ಆಗಿರುವಂಥ ನೋಟಿಫಿಕೇಷನು. 2024 10ನೇ ತಿಂಗಳು ಅಂದರೆ ಆಲ್ಮೋಸ್ಟ್ 2025ರಲ್ಲಿ ಆಗಿರುವಾಗೇ. ಸೊ ಈ ನೋಟಿಫಿಕೇಷನಲ್ಲಿ ಒಂದು ವಿಶೇಷ ಅಂದರೆ ಈ ಎಕ್ಸಾಮ್ದಲ್ಲಿ ಬರೋಬ್ಬರಿ 38 ಸೈನ್ಸ್ ಕ್ವಶನ್ಸನ್ನು ಕೇಳ್ಯಾನ್ರಿ. PU ಬೇಸ್ ಮೇಲಿರುವಂಥ ಪೇಪರ್ ಇದು. 38 ಸೈನ್ಸ್ ಕ್ವಶನ್ ಕೇಳಿದ್ದಾನೆ. ನಾನಿಲ್ಲಿ ಸ್ಲೈಡಲ್ಲಿ ನೋಡ್ತಾ ಇದ್ದೀನಿ, 38 ಸೈನ್ಸ್ ಕ್ವಶನ್ ಕಾಡ್ತಾ ಇದ್ದಾವೆ. ಸೊ ಭಾಳ ಡೆಪ್ತ್ ಆಗಿರುವಂಥ ಕ್ವಶನ್ಸ್ ಅದಾವೆ. PC ಲೆವೆಲ್ ಅಂತೂ ಅಲ್ಲೇ ಅಲ್ಲ, ಲೆವೆಲ್ ಭಾಳ ತುಂಬ ಚೇಂಜಸ್ ಬರ್ತಾ ಇದ್ದಾನೆ ಪ್ರತಿ ಎಕ್ಸಾಮ್ಗೆ ಬರ್ತಾದಷ್ಟು. ಏನೇ ಇರಲಿ, ಪ್ರತಿಯೊಂದು ಕ್ವಶನನ್ನು ಸಹಿತ ಕೂಲಂಕುಷವಾಗಿ ಡೀಲ್ ಮಾಡ್ತಾ ಇದ್ದೀನಿ. ಬಟ್ ಎಟ್ ಎನಿ ಕಾಸ್ಟ್ 38 ಪೇಪರ್ ಕ್ವಶನ್ಸ್ಗಳನ್ನು ಒಂದೇ ಸ್ಲಾಟಲ್ಲಿ ನಿಮಗೆ ಮಾಡ್ಕೊಡೋಕ್ಕಾಗಲ್ಲ. ನಿರೀಕ್ಷೆ ಮಾಡಿ. ಇವತ್ತಿನ ತರಗತಿಯಲ್ಲಿ ಒಂದು 20 ಕ್ವಶನ್ ಸಾಲ್ವ್ ಮಾಡ್ತೀನಿ. ಇನ್ನುಳಿದ ಕೆಲವೊಂದು ಕ್ವಶನ್ಸನ್ನು ಪಾರ್ಟ್ 2ಅಲ್ಲಿ ನಿಮಗೆ ಮಾಡಿಕೊಡುವಂಥ ಪ್ರಯತ್ನವನ್ನು ಮಾಡ್ತೀನಿ. ಯಾಕಂದರೆ ಒಂದೇದಲ್ಲಿ ಮಾಡಿದ್ರೆ ಬೇಗ ಆಗಿಬಿಡ್ತೈತಿ, ನಿಮಗೆ ಸಫಿಷಿಯೆಂಟ್ ಆಗಿರುವಂಥ ನಾಲೆಜ್ ಸಿಗೋದಿಲ್ಲ. ಹಾಗಾಗಿ ಇದರದ್ದು ಪಾರ್ಟ್ 2 ಇಮಿಡಿಯೇಟಾಗಿ ಬರ್ತದೆ, ವೇಟ್ ಮಾಡಿ. ಸೊ ಕ್ವಶನ್ ನಂಬರ್ 1 ಈ ರೀತಿ ಇದೆ. ನೋಡಿ, ಬೋರ್ಡೆಕ್ಸ್ ಮಿಶ್ರಣ ಕರಾವಳಿ ಕರ್ನಾಟಕದಲ್ಲಿ ಸಾಮಾನ್ಯವಾಗಿ ಬಳಸುವ ಶಿಲೀಂಧ್ರನಾಶಕವು ಡ್ಯಾಶ್ನ ಸಂಯೋಜನೆಯಾಗಿದೆ ಅಂತಿದೆ. ಒಂದು ಬೋರ್ಡಿಯಾಕ್ಸ್ ಮಿಕ್ಸರ್ ಅಂತ ಒಂದು ಕೆಮಿಕಲ್ ಇದೆ ಅಂತಾರೆ. ಇದನ್ನು ಕಾಮನ್ಲಿ ಯೂಸ್ಡ್ ಇನ್ ಫಂಗಿಸೈಡ್ ಇನ್ ಎ ಕೋಸ್ಟಲ್ ಕರ್ನಾಟಕ. ಇಟ್ ಇಸ್ ಅ ಕಾಂಬಿನೇಷನ್ ಆಫ್ ಅಂತ ಕೇಳ್ತಾನೆ. ಅದರ ಆ ಕೋಸ್ಟಲ್ ಪ್ರದೇಶದಲ್ಲಿರುವಂಥ ಒಂದು ಶಿಲೀಂಧ್ರನಾಶಕವಾಗಿ ಒಂದು ವಿಶೇಷ ಕೆಮಿಕಲನ್ನು ಬಳಸ್ತಾರಂತೆ. ಆ ಕೆಮಿಕಲ್ ಅದರ ಹೆಸರೇ ಬೋರ್ಡಿಯಾಕ್ಸ್ ಮಿಕ್ಸರ್ ಅಂತ ಕರಿತೀವಿ. ಇಲ್ಲಿ ನಾವು ಚಿತ್ರ ನೋಡ್ತಾ ಇದ್ದೀವಿ, ರೀತಿ ಚೀಲದ ರೂಪದಲ್ಲಿ ಕಾಣ್ತದೆ ನಮಗೆ ಬೋರ್ಡಿಯಾಕ್ಸ್ ಮಿಕ್ಸರ್. 20% WP ಅಂತ ಏನೋ ಒಂದು ಕೆಲವೊಂದು ಕಟ್ಟನೆ. ಸೊ ಇದರೊಳಗೆ ಯಾವ ಕೆಮಿಕಲ್ ಇರ್ತದೆ ಅಂತ ಕೇಳ್ತಾನೆ. ಸೋಡಿಯಂ ಕ್ಲೋರೈಡ್ ಸುಣ್ಣ ಮತ್ತು ನೀರು, ಅಮೋನಿಯಂ ನೈಟ್ರೇಟ್ ಮತ್ತು ನೀರು, ಕಾಪರ್ ಸಲ್ಫೇಟ್ ಸುಣ್ಣ ಮತ್ತು ನೀರು, ಇವುಗಳಲ್ಲಿ ಯಾವುದೂ ಅಲ್ಲ ಅಂತ. ಸರ್ ಇಂಥ ಕ್ವಶನ್ ಕೇಳಿದ್ರೆ ಹೆಂಗ್ರಿ ಅಂತಂದ್ರೆ ಒಯ್ಕೊಳ್ಳೋದು ಬಿಟ್ಟರೆ ಏನಿರಲ್ಲ ನೋಡ್ರಿ. ಇಂಥ ಕ್ವಶನ್ ಬೇಕಂತ ಕೇಳಿರ್ತಾನೆ ನಿಮಗೆ. ನಿಮ್ಮನ್ನು ಎಲಿಮಿನೇಷನ್ ಮಾಡಬೇಕಂತ ಇಂಥ ಕ್ವಶನ್ಸನ್ನು ಟಾರ್ಗೆಟ್ ಮಾಡ್ತಿರ್ತಾನೆ. ಬಟ್ ಒಂದು ಅಬ್ಸರ್ವ್ ಮಾಡ್ತಿರ್ಬೇಕು, ಆ ರೀಸೆಂಟ್ ಟೈಮಲ್ಲಿ ಆ ಕೆಮಿಕಲ್ ಏನೋ ಒಂದು ಪ್ರಸಿದ್ಧಿ ಆಗಿರ್ತದೆ, ಯಾವುದೋ ಒಂದು ಸುದ್ದಿಯಲ್ಲಿ ಇರ್ತದೆ. ಆ ಸುದ್ದಿಯಲ್ಲಿರುವಂಥ ಕೆಮಿಕಲ್ ಮೇಲೇ ನಿಮಗೆ ಕ್ವಶನ್ ಕೇಳ್ತಿರ್ತಾನೆ. ಏನು ಮಾಡೋಕ್ಕಾಗಲ್ಲ. ಸೈನ್ಸ್ ಪಾಠ ಮಾಡೋರಿಗೆ ಸಹಿತ ಸಡನ್ನಾಗಿ ಬೋರ್ಡಿಯಾಕ್ಸ್ ಮಿಕ್ಸರ್ ಯಾರು ನೋಡ್ತಿರಲ್ಲ, ನಮಗೇನು ಗೊತ್ತಾಗ್ತತಿ. ಆ ಮೂಮೆಂಟಲ್ಲಿ ಯಾರು ಕರೆಂಟ್ ಅಫೇರ್ಸ್ ಸ್ವಲ್ಪ ಕರೆಂಟಾಗಿ ಕನೆಕ್ಟ್ ಆದರೂ ಅವ್ರಿಗೆ ಮಾತ್ರ ಇಂಥ ಕ್ವಶನ್ ನಮಗೆ ಗೊತ್ತಾಗ ಸಾಧ್ಯ ಆಗ್ತೈತಿ. ಬಟ್ ಇದು ಸರಿಯಾದ ಉತ್ತರ ಕಾಪರ್ ಸಲ್ಫೇಟ್ ಸುಣ್ಣ ಮತ್ತು ನೀರು ಅಂತ ಕರಿತಾನೆ. ಕಾಪರ್ ಸಲ್ಫೇಟ್ ಅಂದರೆ ಗೊತ್ತು ನಿಮಗೆ, CuSO4 ಅಂತ ಕರಿತೀವಿ. ಇನ್ನು ಸುಣ್ಣ ಅಂದರೆ ಕ್ಯಾಲ್ಸಿಯಂ ಅಥವಾ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅಂತ ನೋಡ್ತೀವಿ, ಪ್ಲಸ್ ವಾಟರ್. ಸೊ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ದಟ್ ಈಸ್ ಇಂಡೈರೆಕ್ಟಾಗಿ ಕ್ಯಾಲ್ಸಿಯಂ ಆಕ್ಸೈಡ್ ಅಥವಾ ಸುಣ್ಣ ಕ್ಯಾಲ್ಸಿಯಂ ರೂಪದಲ್ಲಿ ಇರ್ತೈತಿ. ಬಟ್ ಮುಖ್ಯವಾಗಿರೋದು ಯಾವುದು ಅಂದ್ರೆ ಕಾಪರ್ ಸಲ್ಫೇಟ್. ಈ ಕಾಪರ್ ಸಲ್ಫೇಟ್ನ ಜೊತೆಗೆ ಸುಣ್ಣ ಮತ್ತು ನೀರು ಇವೆರಡನ್ನು ಮಿಕ್ಸ್ ಮಾಡಿದಾಗ ಬರುವಂಥ ಒಂದು ಮಿಶ್ರಣವನ್ನೇ ಬೋರ್ಡಿಯಾಕ್ಸ್ ಮಿಕ್ಸರ್ ಅಂತ ಕರಿತೀವಿ. ಇಲ್ಲಿ ಕ್ಯಾಲ್ಸಿಯಂ ಅನ್ನೋದು ನಿಖರವಾಗಿಲ್ಲ ನಮಗೆ, ಕೇವಲ ಸುಣ್ಣ ಮತ್ತು ನೀರು. ಸುಣ್ಣ ಯಾವುದೇ ರೂಪದಲ್ಲಿ ಇರ್ಬೋದು ನಮಗೆ, ಬಟ್ ಅದರ ಮುಖ್ಯವಾಗಿರೋದು ಯಾವುದಂದ್ರೆ ಕಾಪರ್ ಸಲ್ಫೇಟ್. ಯಾಕಂದ್ರೆ ಅಮೋನಿಯಂ ನೈಟ್ರೇಟ್, ಸೋಡಿಯಂ ಕ್ಲೋರೈಡ್ ಅಂತ ಕೊಡ್ತಾನೆ. ಅಲ್ಲ, ಕಾಪರ್ ಸಲ್ಫೇಟ್ ಸುಣ್ಣ ಮತ್ತು ನೀರು ಮಿಶ್ರಣವನ್ನು ಏನು ಮಾಡ್ತಾರೆ, ಫಂಗಿಸೈಡ್ ಶಿಲೀಂಧ್ರನಾಶಕವಾಗಿ ಬಳಸ್ತೀವಂತೆ. ಅಂದ್ರೆ ಸಸ್ಯಗಳಲ್ಲಾಗಿರ್ಬೋದು ಅಥವಾ ಹೊಲಗಳಲ್ಲಾಗಿರ್ಬೋದು, ಮಣ್ಣಲ್ಲಿರುವಂಥ ಯಾವುದೇ ರೀತಿಯಾಗಿರುವಂಥ ಈ ಫಂಗೈಗಳನ್ನು ಸೂಕ್ಷ್ಮಾಣುಜೀವಿ ಆಗಿರುವಂಥ ಒಂದು ಶಿಲೀಂಧ್ರನಾಶಕವಾಗಿ ಬಳಸುವಂಥ ಮಿಕ್ಸರ್ ಹೆಸರೇ ಬೋರ್ಡಿಯಾಕ್ಸ್ ಮಿಕ್ಸರ್ ಅಂತ ಕರಿತೀವಿ. ಸೊ ರೈಟ್ ಆನ್ಸರ್ ಕಾಪರ್ ಸಲ್ಫೇಟ್. ಸೆಕೆಂಡ್ ಕ್ವಶನ್ ನೋಡಿ, ಹಸಿರು ಮನೆ ಅಥವಾ ಗ್ರೀನ್ ಹೌಸ್ ಅನಿಲ ಮೀಥೇನ್ ಉತ್ಪಾದನೆಯೊಂದಿಗೆ ಯಾವ ಬೆಳೆ ಬೆಳೆಯುವುದು ಸಂಬಂಧಿಸಿದೆ ಅಂತಿದ್ದೇನೆ. ಭಾಳ ಸಲ ರಿಪೀಟ್ ಆಗಿದೆ ನೋಡಿ ಕ್ವಶನ್. ನಾನೇ ಒಂದು 10 ಎಕ್ಸಾಮ್ದಲ್ಲಿ ಸಾಲ್ವ್ ಮಾಡಿ ನೋಡ್ರಿ ಪೇಪರ್. ಮಿನಿಮಮ್ ಒಂದು 10 TETದಲ್ಲಿ ಬಂದಿದೆ, CETಲಿ ಬಂದಿದೆ, PSIಲಿ ಬಂದಿದೆ, FDAದಲ್ಲಿ ಬಂದಿದೆ, KPSC ಗ್ರೂಪ್ಸ್ ಸುಮಾರು ರೀತಿಯಾದಂಥ ಕ್ವಶನ್ ಬಂದಿರ್ತದೆ. ಏನಿಲ್ಲರಿ, ಭತ್ತದ ಏನು ಗದ್ದೆ ಐತಲ್ಲ,
ಭತ್ತ ಅಂತ ನೋಡಿ ಪ್ಯಾಡಿ ಫೀಲ್ಡ್ ಅಂತ ಕರಿತೀವಲ್ಲ, ಈ ಪ್ಯಾಡಿ ಫೀಲ್ಡ್ ಜೊತೆಗೆ ಆ ನೀರಿನಲ್ಲಿ ನಮಗೊಂದು ವಿಶೇಷ ರೀತಿಯಾಗಿರುವಂಥ ಕೆಮಿಕಲ್ ಗ್ಯಾಸ್ ಬಿಡುಗಡೆ ಆಗ್ತದೆ, ಅದೇ ಮೀಥೇನ್ ಅಂತ ಕರಿತೀವಿ. ಇಲ್ಲಿ ಆಮ್ಲಜನಕವನ್ನು ರಿಸೀವ್ ಮಾಡಿಕೊಂಡು ಆ ಭತ್ತದ ಏನು ಗಿಡಗಳವಲ್ಲ ಅವು ನಮಗೆ ಮೀಥೇನ್ ಎಂಬ ಒಂದು ಅನಿಲವನ್ನು ಮಾಡ್ತವೆ, ಬಿಡುಗಡೆ ಮಾಡ್ತವೆ. ಈ ಮೀಥೇನ್ ಎಂಬ ಅನಿಲನೇ ನಮಗೆ ಗ್ರೀನ್ ಹೌಸ್ ಎಫೆಕ್ಟ್ಗೆ ಕಾರಣ ಆಗಿದೆ. ಅಂದರೆ ಭತ್ತ ಬೆಳೆಯುವಂಥ ಭಾಗದಲ್ಲಿ ವಾತಾವರಣದ ಟೆಂಪ್ರೇಚರ್ ಜಾಸ್ತಿ ಇರೋದನ್ನು ಅಬ್ಸರ್ವ್ ಮಾಡ್ತೀವಿ. ನೀವು ನಮ್ಮ ರಾಯಚೂರು, ಕೊಪ್ಪಳ ಈ ಕಡೆ ನೋಡ್ರಿ, ಭತ್ತ ಬೆಳೆಯುವಂಥ ಪ್ರದೇಶದಲ್ಲಿ ಮೀಥೇನ್ ಜಾಸ್ತಿ. ಯಾವಾಗ ಮೀಥೇನ್ ಜಾಸ್ತಿ ಆಗ್ತದೆ ಅಲ್ಲಿ ಆಟೋಮೆಟಿಕ್ಕಾಗಿ ಗ್ರೀನ್ ಹೌಸ್ ಅನಿಲ ಪ್ರಮಾಣ ಏನಾಗ್ತದೆ, ಜಾಸ್ತಿ ಆಗ್ತದೆ. ಅಲ್ಲಿ ಆ ಟೆಂಪರೇಚರನ್ನು ಟ್ರ್ಯಾಪ್ ಮಾಡ್ಕೊಂಡ್ಬಿಟ್ಟು ತಿರ್ಗಾ ಭೂಮಿಗೆ ಆ ಹಸಿರು ಮನೆ ಅನಿಲಗಳೇನು ಮಾಡ್ತವೆ, ಭೂಮಿಗೆ ಕಳಿಸ್ಕೊಡ್ತವೆ ನಮಗೆ. ಸೊ ಇಲ್ಲಿ ಕೆಲವೊಂದು ರಿಯಾಕ್ಷನ್ ನಡೀತವೆ. ಇಲ್ಲಿ ಆಕ್ಸಿಜನ್ ರಿಸೀವ್ ಮಾಡ್ಕೊಂಡ್ಬಿಟ್ಟು ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ಹೈಡ್ರೋಜನ್ ಒಂದು ಸಮ್ಮಿಶ್ರಣ ಆದಾಗ ನಮಗೆ ಈ ಮೀಥೇನ್ ಎಂಬ ಗ್ಯಾಸ್ ಮತ್ತು ನೀರು ಅಂತ ಬಿಡುಗಡೆ ಆಗ್ತದೆ. ನೀರು ಆಟೋಮೆಟಿಕ್ಕಾಗಿ ಇಲ್ಲಿ ಮೇಲ್ಭಾಗದಲ್ಲೇ ನೀರು ನಿಂತ್ಕೊಂಡ್ಬಿಡ್ತದೆ. ಬಟ್ ಇದರಿಂದ ಹೊರಗೆ ಬರುವಂಥ ಗ್ಯಾಸ್ ಯಾವುದು ಅಂದ್ರೆ ಮೀಥೇನ್ ಅಂತ ನೋಡ್ತೀವಿ. ಅಂದರೆ ಯಾವ ಬೆಳೆಯೊಂದಿಗೆ ಸಂಬಂಧ ಇದೆ ಅಂತ ಕೇಳ್ತಾನೆ, ಜೋಳ, ಸೇಬು, ಅಕ್ಕಿ, ಕಾಫಿ ಅಂತಾನೆ. ಇಲ್ಲಿ ಭತ್ತ ಅಂತ ಕೊಟ್ಟಿಲ್ಲ, ಬಟ್ ಅಂಡರ್ಸ್ಟುಡ್ ಇಟ್ ಈಸ್ ಎ ಅಕ್ಕಿ ಅಂತ ಅರ್ಥ. ನೋಡಿ ಹೆಂಗೆ ಕೊಟ್ಟಿದೆ ನಮಗೆ, ಭತ್ತ ಭತ್ತ ಅಂತ ಬಯಾಟ್ ಮಾಡಿರ್ತೀವಿ ನಾವು. ಬಟ್ ಆದರೆ ಅಕ್ಕಿ ಎಂಬ ಒಂದು ಬೆಳೆಗೆ ಸಂಬಂಧಪಟ್ಟ ಒಂದು ಗ್ಯಾಸೇ ಮೀಥೇನ್ ಎಂಬ ಗ್ಯಾಸ್ ಅಂತ ನೋಡ್ತೀವಿ. ಭಾಳ ಸಲ ಎಕ್ಸಾಮ್ದಲ್ಲಿ ಕ್ವಶನ್ ನಮಗೆ ರೈಸ್ ಆಗಿದೆ. ಡ್ಯಾಶ್ ಅಮೈನೋ ಆಮ್ಲಗಳಿಂದ ಮಾಡಲ್ಪಟ್ಟಿದೆ. ಅಂದರೆ ಯಾವುದು ಅಮೈನೋ ಆಮ್ಲಗಳಿಂದ ಮಾಡಲ್ಪಟ್ಟಿದೆ ಅಂತ ಕೇಳ್ತಾ ಇದ್ದೆ ನಮಗೆ. ಏನು ಶರ್ಕರ ಪಿಷ್ಟಗಳ, ಸಸಾರಜನಕ ಆಹಾರ ಪದಾರ್ಥ ದಟ್ ಇಸ್ ಬ್ರಾಕೆಟಲ್ಲಿ ಪ್ರೋಟೀನ್, ಕೊಬ್ಬುಗಳು ಮತ್ತು ಖನಿಜಗಳು ಅಂತ ಕೇಳ್ತಾನೆ. ಡೆಫಿನೆಟ್ಲಿ ಇಲ್ಲಿ ಪ್ರೋಟೀನ್ಗಳು ಅನ್ನೋದು ಈ ಅಮೈನೋ ಆಮ್ಲಗಳ ಒಂದು ಜೋಡಣೆ ಅಂತ ಕರಿತೀವಿ. ಏನು ಸರ್ ಅಂದರೆ ಅಮೈನೋ ಆ್ಯಸಿಡ್ ಪ್ಲಸ್ ಅಮೈನೋ ಆ್ಯಸಿಡ್ ಪ್ಲಸ್ ಅಮೈನೋ ಆ್ಯಸಿಡ್ ಇಂಥವು ಚಿಕ್ಕ 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 ಅಮೈನೋ ಕಣಗಳಿಂದ ಕೂಡಿದಾಗನೇ ನಾವು ಆಹಾರದ ರೂಪದಲ್ಲಿ ಸೇವನೆ ಮಾಡುವಂಥ ಒಂದು ಪ್ರೋಟೀನ್ ಎಂಬ ಅಂಶ ನಮಗೇನಾಗ್ತದೆ, ಉತ್ಪತ್ತಿ ಆಗ್ತದೆ. ಈ ಅಮೈನೋ ಆಮ್ಲಗಳನ್ನು ನಾವು ಮೋನೋಮರ್ ಅಂತ ಕರೆದರೆ ಈ ಪ್ರೋಟೀನನ್ನು ನಾವು ಪಾಲಿಮರ್ ಅಂತ ಕರಿಬೋದು. ಇದೊಂದು ಪಾಲಿಮರ್ಗೆ ಉದಾಹರಣೆ ಅಂತ ನೋಡ್ತೀವಿ. ಅಂದರೆ ನಾವು ಸೇವನೆ ಮಾಡುವಂಥ ನಮ್ಮ ಬಾಡಿಯಲ್ಲಿ ಉತ್ಪತ್ತಿಯಾಗಿರುವಂಥ ಪ್ರೋಟೀನ್ ಅನ್ನೋದು ಅನೇಕ ಚಿಕ್ಕ ಚಿಕ್ಕ ಕಣಗಳಿಂದ ಕೂಡಿರುವಂಥದ್ದೊಂದು ಪ್ರೋಟೀನ್. ಒಂದು ಕಣಗಳಿಂದ ನಮಗೆ ಕೂಡಿ ತಯಾರಾಗ್ತದೆ. ಆ ಚಿಕ್ಕ ಕಣನ ಯಾವುದು ಅಂದ್ರೆ ಅಮೈನೋ ಆ್ಯಸಿಡ್, ಅಮೈನೋ ಆಮ್ಲಗಳು ಅಂತ ಕರಿತೀವಿ. ಇಲ್ಲಿ ನೋಡ್ತಾ ಇದ್ದೀವಿ ನಾವು ಈ ರೀತಿ ಅನೇಕ ಅಮೈನೋ ಆಮ್ಲ ಸಿಂಗಲ್ ಆಗಿರುವಂಥ ಅಮೈನೋ ಆ್ಯಸಿಡ್ಗಳು ಸೇರಾಗ್ತದೆ ನಮಗೆ ಒಂದು ದೊಡ್ಡ ಸರಪಳಿ ರೆಡಿ ಆಗ್ತದೆ. ಅದನ್ನು ನಾವೆಂತ ಕರಿತೀವಿ, ಪ್ರೋಟೀನ್ ಅಂತ ಕರಿತೀವಿ. ಬಟ್ ಆದರೆ ಈ ಪ್ರತಿ ಅಮೈನೋ ಆಮ್ಲವನ್ನು ಬಂಧಿಸಲ್ಪಟ್ಟ ಒಂದು ದಾರದ ರೂಪದಲ್ಲಿ ಒಂದು ವಸ್ತು ಐತಲ್ಲ, ಇದನ್ನು ನಾವು ಬಾಂಡ್ ಅಂತ ಕರಿತೀವಿ, ಬಾಂಡು. ಈ ಬಾಂಡನ್ನೇ ನಾವು ಪೆಪ್ಟೈಡ್ ಬಾಂಡ್, ಇದನ್ನು ಎಕ್ಸಾಮ್ದಲ್ಲಿ ಕ್ವಶನ್ ರೈಸ್ ಆಗಿದೆ. ಅಮೈನೋ ಆಮ್ಲಗಳನ್ನು ಬಂಧಿಸಲ್ಪಟ್ಟ ಬಂಧ ಯಾವುದು ಅಂತ ಕೇಳ್ತಾನೆ, ಯಾವುದು ಪೆಪ್ಟೈಡ್ ಬಾಂಡ್. ಭಾಳ ಸಲ ರಿಪೀಟ್ ಆಗಿದೆ ನೋಡಿ ಕ್ವಶನ್ ಇದು. ಪೆಪ್ಟೈಡ್ ಬಾಂಡ್ ಎಂಬ ಬಾಂಡ್ ಏನಾಗ್ತದೆ, ಈ ಅಮೈನೋ ಆಮ್ಲವನ್ನು ಏನು ಮಾಡ್ತದೆ, ನಮಗೆ ರೆಡಿ ಮಾಡ್ತದೆ. ನಿಮ್ಗೊಂದು ಸಿಂಪಲ್ ಎಕ್ಸಾಂಪಲ್ ಕೊಡಬೇಕಾಗಿತ್ತು ಅಂದರೆ, ಒಂದು ದೇವರ ಫೋಟೋಕ್ಕೆ ಒಂದು ಹೂವಿನ ಹಾರ ಹಾಕ್ತದೆ ಅಂತ ತಿಳ್ಕೊಳ್ರಿ. ಈ ಹಾರ ಅನ್ನೋದು ಒಂದು ಪ್ರೋಟೀನ್ ಅಂತ ತಿಳ್ಕೊಳ್ಳೋಣ. ಏನೋ ಹಾರ ಅನ್ನೋದೇನೊಂದು ಪ್ರೋಟೀನ್. ಈ ಹಾರ ತಯಾರಾಗಲು ಏನು ಬೇಕು, ನಮಗೆ ಹೂವು ಬೇಕು. ಆ ಹೂವನ್ನೇ ನಮಗಿಲ್ಲಿ ಅಮೈನೋ ಆ್ಯಸಿಡ್ ಅಂತ ನೋಡ್ತೀವಿ. ಬರೀ ಹೂವು ಇದ್ರೆ ಸಾಕಾಗಲ್ಲ, ಆ ಹೂವನ್ನು ಏರಿಸ್ಬೇಕಾದ್ರೆ ದಾರ ಬೇಕಾಗುತ್ತಲ್ಲ, ಈ ದಾರನೇ ಪೆಪ್ಟೈಡ್ ಬಾಂಡ್ ಅಂತ ನೋಡ್ತೀವಿ. ಅವಾಗ ಈ ಹೂವು ಮತ್ತು ದಾರ ಎಲ್ಲ ಸೇರಿದಾಗ ಒಂದು ದೊಡ್ಡದಾಗಿರುವಂಥ ಹಾರ ತಯಾರಾಗ್ತದೆ. ಈ ಹಾರವನ್ನೇ ನಾವು ಪ್ರೋಟೀನ್ ಅಂತ ಕರಿತೀವಿ. ಅರ್ಥ ಆಗುತ್ತಾ? ಹೂವಾಗಿ ಎಕ್ಸಾಂಪಲ್ ಯಾವುದಿಲ್ಲಿ, ಅಮೈನೋ ಆ್ಯಸಿಡ್. ದಾರ, ಆ ಹೂವುಗಳನ್ನು ಜೋಡಿಸಲ್ಪಟ್ಟ ದಾರ ಯಾವುದು, ಪೆಪ್ಟೈಡ್ ದಾರ. ಆವಾಗ ನಮ್ಗೆ ಹಾರ ಸಿಗ್ತದೆ, ಹಾರವನ್ನು ಅಂತ ಕರಿತೀವಿ, ಪ್ರೋಟೀನ್ ಅಂತ ಕರಿತೀವಿ. ಅರ್ಥ ಆಗುತ್ತೆ ಎಕ್ಸಾಂಪಲ್? ಭಾಳ ಸಲ ಎಕ್ಸಾಮ್ನಲ್ಲಿ ಕೇಳ್ತಾನೆ. ಇನ್ನು ಇಲ್ಲಿ ರಿಮೈನಿಂಗ್ ಆಪ್ಷನ್ಗಳ ಬಗ್ಗೆ ನೀವು ನೋಡಿಕೊಂಡ್ರೆ, ಶರ್ಕರ ಪಿಷ್ಟಗಳು, ಕಾರ್ಬೋಹೈಡ್ರೇಟ್ಗಳು, ಕಳೆದ ಒಂದು ಟಾಪಿಕಲ್ಲಿ ನೋಡ್ಕೊಂಡು ನಾವು ಕಾರ್ಬೋಹೈಡ್ರೇಟ್ಗಳು ಅಂತ ಬಂದಾಗ ಅಲ್ಲಿ ಗ್ಲೂಕೋಸ್, ಫ್ರಕ್ಟೋಸ್, ಗೆಲಾಕ್ಟೋಸ್, ಮಾಲ್ಟೋಸ್ ಅಂತ ಅಂಶಗಳು ಬರ್ತವೆ. ಇನ್ನು ಕೊಬ್ಬುಗಳು, ಫ್ಯಾಟ್ಗಳಂತ ನೋಡ್ತೀವಿ. ಇವು ಸಹಿತ ಅನೇಕ ರೀತಿಯಾದಂಥ ಫ್ಯಾಟಿ ಆ್ಯಸಿಡ್ ಪ್ಲಸ್ ಫ್ಯಾಟಿ ಆ್ಯಸಿಡ್ ಪ್ಲಸ್ ಫ್ಯಾಟಿ ಆ್ಯಸಿಡ್ಗಳಿಂದ ಸೇರಿ ಫ್ಯಾಟ್ಗಳು ಅಂತ ತಯಾರಾಗ್ತವೆ. ಕೊಬ್ಬುಗಳಿಂದ ನಮಗೆ ಕೊಬ್ಬಿನ ಆಮ್ಲಗಳಿಂದನೇ ಕೊಬ್ಬುಗಳು ತಯಾರಾಗ್ತವೆ ಅಂತ ನೋಡ್ತೀವಿ. ಇನ್ನು ಖನಿಜಗಳು ಅಂದರೆ ಮಿನರಲ್ಸ್, ಬಾಡಿಗೆ ಬೇಕಾಗಿರುವಂಥ ಮೂಲ ವಸ್ತುಗಳಿಂದ ಅಥವಾ ಮಿನರಲ್ಗಳು ಅಂತ ಕರಿತೀವಿ. ಐರನ್, ಕ್ಯಾಲ್ಸಿಯಂ, ಜಿಂಕು, ಸಲ್ಫರ್, ನೈಟ್ರೋಜನ್, ಬೇರೆ ಬೇರೆ ರೀತಿಯಾಗಿರುವಂಥ ಮೂಲ ವಸ್ತುಗಳು. ಅವುಗಳು ಸಹಿತ ನಮ್ಮ ಬಾಡಿಗೆ ಕೊರತೆ ಆಗಿರೋದರಿಂದ ಅನೇಕ ಸಮಸ್ಯೆಗಳು ಸಹಿತ ಉದ್ಭವಿಸ್ತವೆ. ಐರನ್ನ ಕೊರತೆಯಿಂದ ನಮಗೆ ಯಾವುದು ಅನಿಮಿಯಾ ಬರ್ತದೆ. ಅಯೋಡಿನ ಕೊರತೆಯಿಂದ ಗಳಗಂಡ ರೋಗ ಬರ್ತದೆ. ಕ್ಯಾಲ್ಸಿಯಂನ ಕೊರತೆಯಿಂದ ನಮಗೆ ಬಾಡಿಯಲ್ಲಿ ಬೋನ್ಗಳು ಸರಿಯಾಗಿ ಗ್ರೋತ್ ಆಗಲ್ಲ. ಸುಮಾರು ರೀತಿಯಾಗಿರುವಂಥ
ಖನಿಜಾಂಶಗಳ ಕೊರತೆಯಿಂದ ಸಹಿತ ನಮ್ಮ ಬಾಡಿಗೆ ಸಮಸ್ಯೆಗಳು ಬರ್ತವೆ. ಸೊ ಸರಿಯಾಗಿರುವಂಥ ಉತ್ತರ ನಾವೇನಂತ ಕರಿತೀವಿ, ಪ್ರೋಟೀನ್ಗಳೇನಾಗಿದ್ದಾವೆ ಅಮೈನೋ ಆಮ್ಲಗಳಿಂದ ಮಾಡಲ್ಪಟ್ಟಿವೆ. ಸೊ ಪ್ರೋಟೀನ್ಸ್ ಆರ್ ಮೇಡ್ ಅಪ್ ಆಫ್ ಅಮೈನೋ ಆಸಿಡ್ಸ್. ಅರ್ಥ ಆಗುತ್ತಲ್ಲ? ಎಸ್. ನೋಡಿ, ಸರಿಯಾಗಿಲ್ಲದ ಒಂದನ್ನು ಆಯ್ಕೆ ಮಾಡಿ ಅಂತ ಕೇಳ್ತಾ ಇದ್ದೇನೆ. ಇದು ಎದ್ರ ಬಗ್ಗೆ ಇದೆ ಅಂದ್ರೆ ಇಲ್ಲಿ ನೋಡ್ತಾ ಇದ್ದೀವಿ, ಅಣು ವಿದ್ಯುತ್ ಸ್ಥಾವರಗಳ ಬಗ್ಗೆ ಇದೆ, ಅಟೋಮಿಕ್ ಪವರ್ ಪ್ಲಾಂಟ್ಗಳ ಬಗ್ಗೆ ಮಾಹಿತಿ ಇದೆ. ಸೊ ಗೊತ್ತು ನಮಗೆ, ಭಾರತದಲ್ಲಿ ಸದ್ಯಕ್ಕೆ 22 ಒಂದು ಯೂನಿಟ್ಗಳಿದ್ದು ಸಹಿತ ಪ್ರಮುಖವಾಗಿ 8 ಅಣು ವಿದ್ಯುತ್ ಸ್ಥಾವರಗಳು ಕಾರ್ಯನಿರ್ವಹಿಸ್ತವೆ ಭಾರತ ಎಲ್ಲ ಕಡೆ. ಈ ಯಾವ್ದ್ಯಾವ್ದು ಎಲ್ಲೆಲ್ಲಿದೆ ಅನ್ನೋದು ತಪ್ಪಾಗಿರೋದನ್ನು ಗುರುತಿಸಿ ಅಂತ ಕೇಳ್ತಾನೆ. ಕಕ್ರಪಾರ ಅಣು ವಿದ್ಯುತ್ ಸ್ಥಾವರ ಗುಜರಾತ್, ನರೋರಾ ಅಣು ವಿದ್ಯುತ್ ಸ್ಥಾವರ ಉತ್ತರ ಪ್ರದೇಶ್, ಕೈಗಾ ಅಣು ವಿದ್ಯುತ್ ಸ್ಥಾವರ ಕೇರಳ, ತಾರಾಪುರ್ ಪರಮಾಣು ವಿದ್ಯುತ್ ಸ್ಥಾವರ ಮಹಾರಾಷ್ಟ್ರ ಅಂತ ಇದೆ. ನಮಗೆ ನೋಡಿದ ತಕ್ಷಣ ಗೊತ್ತಾಗ್ತದೆ ಕೈಗಾ ಅಣು ವಿದ್ಯುತ್ ಸ್ಥಾವರ ಅನ್ನೋದು ಕೇರಳದಲ್ಲಿಲ್ಲ, ಕರ್ನಾಟಕದಲ್ಲಿದೆ ಅಂತ ನೋಡ್ತೀವಿ. ನಮ್ಮ ಕರ್ನಾಟಕದಲ್ಲಿ ಕೈಗಾ ಒನ್ ಆ್ಯಂಡ್ ಓನ್ಲಿ ಏಕೈಕ ಅಣು ವಿದ್ಯುತ್ ಸ್ಥಾವರ ಕರ್ನಾಟಕದಲ್ಲಿದೆ ಅಂತ ನೋಡ್ತೀವಿ. ಇಲ್ಲಿ ತಪ್ಪಾಗಿರೋದನ್ನು ಜೋಡಿ ಯಾವ್ದು ಗುರುತಿಸಿದ್ರೆ ನಾವು ಕೈಗಾ ಅಣು ವಿದ್ಯುತ್ ಸ್ಥಾವರ. ಮಿಕ್ಕಿದೆಲ್ಲ ಕರೆಕ್ಟ್ ಅದಾವೆ. ಕಕ್ರಾಪಾರ ಗುಜರಾತಲ್ಲಿದೆ, ನರೋರಾ ಉತ್ತರ ಪ್ರದೇಶದಲ್ಲಿದೆ, ತಾರಾಪುರ್ ನಮಗೆ ಮಹಾರಾಷ್ಟ್ರದಲ್ಲಿದೆ. ಇವೆಲ್ಲ ಕರೆಕ್ಟ್ ಆಗಿದ್ದಾವೆ. ಇನ್ನು ಕೈಗಾ ಅನ್ನೋದು ಮಾತಿಲ್ಲಿದೆ, ಕರ್ನಾಟಕದಲ್ಲಿದೆ. ಅಲ್ಲಿ ಕೇರಳ ಅಂತ ಕೇಳ್ತಾನೆ. ಕೇರಳ ಅಂತ ಬಂದಾಗ ಕುಡುಂ ಅಂತ ಒಂದಿದೆ, ಅದು ಕೇರಳದಲ್ಲಿ ಬರುವಂಥದ್ದು. ಸೊ ನಿಮಗೆ ಇದ್ರ ಬಗ್ಗೆ ಮತ್ತಿಷ್ಟು ಮಾಹಿತಿ ಸಿಗಲಿ ಅನ್ನೋ ಉದ್ದೇಶದಿಂದ ನಾನೊಂದು ನಿಮಗೆ ಸ್ಲೈಡ್ ಹಾಕಿದ್ದೀನಿ. ಟೈಮ್ ಸಿಕ್ಕಾಗ ಇದನ್ನು ನೀವು ವಿಡಿಯೋ ಪಾಸ್ ಮಾಡಿಕೊಂಡು ಕರೆಕ್ಟಾಗಿ ಬರೆದಿಟ್ಕೊಳ್ಳಿ. ಕುಡುಂ ನ್ಯೂಕ್ಲಿಯರ್ ಪ್ಲಾಂಟ್ ಅನ್ನೋದು ತಮಿಳುನಾಡಲ್ಲಿದೆ. ತಾರಾಪುರ್ ಅನ್ನೋದು ಮಹಾರಾಷ್ಟ್ರದಲ್ಲಿದೆ. ರಾಜಸ್ಥಾನದಲ್ಲಿದೆ. ಕೈಗಾ ಕರ್ನಾಟಕದಲ್ಲಿದೆ. ಕಕ್ರಪಾರ ಗುಜರಾತ್, ಮದ್ರಾಸ್ ತಮಿಳುನಾಡಲ್ಲಿದೆ. ಮತ್ತು ನರೋರಾ ಅಟೋಮಿಕ್ ಪವರ್ ಸ್ಟೇಷನ್ ಅನ್ನೋದು UPಯಲ್ಲಿದೆ. ಇಲ್ಲಿ ಅದರ ಇನ್ಫಾರ್ಮೇಷನ್ಸ್ ಒಟ್ಟು ಎಷ್ಟು ಕಿಲೋ ಮೆಗಾವ್ಯಾಟ್ಗಳನ್ನು ಇದು ಕರೆಂಟನ್ನು ಉತ್ಪತ್ತಿ ಮಾಡ್ತತಿ, ಯಾವುದು ಹಳೆದು, ಯಾವುದು ಹೊಸದು, ಯಾವುದು ಹೆಚ್ಚು, ಯಾವುದು ಕಡಿಮೆ, ಇಂಥ ಕ್ವಶನ್ಸು ಎಕ್ಸಾಮ್ದಲ್ಲಿ ನಿಮಗೆ ರೈಸ್ ಆಗ್ತಿರ್ತವೆ. ಈ ಅಟೋಮಿಕ್ ಪವರ್ ಪ್ಲಾಂಟ್ಗಳ ಬಗ್ಗೆ, ಅಣು ವಿದ್ಯುತ್ ಸ್ಥಾವರಗಳ ಬಗ್ಗೆ ಚೆನ್ನಾಗಿ ಒಂದು 4 ಪೇಜ್ ನೋಟ್ಸ್ ಬರೆದಿಟ್ಕೊಳ್ಳಿ. ರೀಸೆಂಟಾಗಿ ಎಲ್ಲೆಲ್ಲಿ ಜಾಸ್ತಿ ಇದ್ದಾವೆ, ಎಲ್ಲಿ ಜಾಸ್ತಿ ಕರೆಂಟ್ ಉತ್ಪತ್ತಿ ಆಗ್ತದೆ, ಯಾವುದು ಅತಿ ಪುರಾತನವಾಗಿದೆ, ಯಾವುದು ಹೊಸದಾಗಿದೆ, ಇಂಥವೆಲ್ಲ ಕ್ವಶನ್ ನಿಮಗೆ ರೈಸ್ ಆಗ್ತವೆ. ಇದ್ರ ಮೇಲೆ ಒಂದಲ್ಲ ಒಂದು ರೀತಿಯಿಂದ ನಿಮಗೆ ಕ್ವಶನ್ಸು ಬರುವ ಸಾಧ್ಯತೆಗಳು ಜಾಸ್ತಿ ಇದ್ದಾವೆ. ಕೆಳಗಿನವುಗಳಲ್ಲಿ ಯಾವುದು ಸಾಂಕ್ರಾಮಿಕ ರೋಗ ಅಂತ ಕರಿತೀವಿ? ಸಾಂಕ್ರಾಮಿಕ ರೋಗಕ್ಕೆ ನಾವು ಇನ್ಫೆಕ್ಷಿಯಸ್ ಅಥವಾ ಕಾಂಟಿಜಿಯಸ್ ಡಿಸೀಸ್ ಅಂತ ಕರಿತೀವಿ. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಎ ಇನ್ಫೆಕ್ಷಿಯಸ್ ಡಿಸ್ ಅಥವಾ ಕಾಂಟಿಜಿಯಸ್ ಡಿಸ್? ಅಂದರೆ ಅಂಟು ರೋಗ ಅಂದರೆ ಒಬ್ಬರಿಂದ ಮತ್ತೊಬ್ಬರಿಗೆ ದೈಹಿಕ ಸಂಪರ್ಕದಿಂದ ಆಗಿರ್ಬೋದು, ಅಥವಾ ಒಬ್ಬ ವ್ಯಕ್ತಿಯ ದೇಹದ ಗಾಳಿ, ನೀರು, ಕೆಮ್ಮು, ಲಾಲರಸ, ಸಲೈವ ಇವುಗಳ ಮುಖಾಂತರ ಮತ್ತೊಬ್ಬರಿಗೆ ಹರಡುವಂಥ ರೋಗ ಆಗಿರ್ಬೋದು. ಅವಕ್ಕೆ ನಾವು ಸಾಂಕ್ರಾಮಿಕ ರೋಗಗಳು ಅಂತ ಕರಿತೀವಿ. ಇಲ್ಲಿ ಕ್ಯಾನ್ಸರ್, ಹುಣ್ಣು ರೋಗ ಅಂತ ಕೊಡ್ತಾನೆ, ಡಯಾಬಿಟಿಸ್, ಮಧುಮೇಹ, ಮೀಸಿಲ್ಸ್, ದಡಾರ ಮತ್ತು ಅಧಿಕ ರಕ್ತದ ಒತ್ತಡ ಅಂತಿದೆ. ಇಲ್ಲಿ ಕ್ಯಾನ್ಸರ್ ಅನ್ನೋದು ಅಂಟು ರೋಗ ಅಲ್ಲ. ಒಬ್ಬರು ಕೆಮ್ಮುವುದರಿಂದ, ಸೀನುವುದರಿಂದ ಮತ್ತೊಬ್ಬರಿಗೆ ಕ್ಯಾನ್ಸರ್ ಬರಲ್ಲ. ಇನ್ನು ಡಯಾಬಿಟಿಕ್ಸ್ ಐತಲ್ಲ, ಡಯಾಬಿಟಿಕ್ ಬಾಡಿಯಲ್ಲಿ ಗ್ಲೂಕೋಸ್ ಲೆವೆಲ್ ಜಾಸ್ತಿಯಾಗಿ ಇನ್ಸುಲಿನ್ ಲೆವೆಲ್ ಕಮ್ಮಿಯಾಗಿ ಬರುವಂಥ ರೋಗ ಡಯಾಬಿಟಿಸು. ಇನ್ನು ಮೀಸಲ್ಸ್ ಅನ್ನೋ ರೋಗ ಐತಲ್ಲ, ಇದೇ ನಮಗೆ ಈ ಅಂಟು ರೋಗ ಅಂತ ಕರಿತೀವಿ. ಇದೊಂದು ವೈರಸ್ಸಿಂದ ಬರುವಂಥ ರೋಗ. ಮೀಸಲ್ಸ್, ದಡಾರ್ ಅನ್ನೋದು ಈ ಮೀಸಲ್ಸ್ ಅನ್ನೋ ಒಂದು ವೈರಸ್ಸಿಂದ ನಮಗೆ ಬರುವಂಥ ರೋಗ. ಅಧಿಕ ರಕ್ತದ ಒತ್ತಡನ ಸಹಿತ ಒಬ್ಬರಿಂದ ಮತ್ತೊಬ್ಬರಿಗೆ ಈ ಅಂಟು ರೋಗ ಅಂತ ನಾವು ಕರೆಯಲ್ಲ. ಹೈಪರ್ ಟೆನ್ಷನ್ ಅಂತ ಕೊಡ್ತೀವಿ, ಅಲ್ಲ. ಏನು ಸರ್ ಮೀಸಲ್ಸ್, ದಡಾರ್ ಅಂದರೆ ಇದೊಂದು ವೈರಲ್ ಇನ್ಫೆಕ್ಷನ್ ಆಗಿರ್ತದೆ. ಸಿಂಪ್ಟಮ್ ಕ್ಯಾನ್ ಎನಿವೇರ್ ಫ್ರಮ್ 11 to 21 days ಆಫ್ಟರ್ ಎಕ್ಸ್ಪೋಜರ್ ಇನ್ಕ್ಲೂಡ್ ಅಂತ ಕೊಡ್ತಾನೆ. ಸಾಮಾನ್ಯವಾಗಿ ಈ ದಡಾರ ಅಥವಾ ಮೀಸಲ್ಸ್ ಅನ್ನೋ ರೋಗ ಬಂದಾಗ ಮನುಷ್ಯನಿಗೆ ಏನಾಗ್ತಂದ್ರೆ ಅತಿ ಹೆಚ್ಚಿನ ಫೀವರ್, ಜ್ವರ ಇರ್ತದೆ. ಮತ್ತು ರನ್ನಿಂಗ್ ನೋಸ್, ಮೂಗು ಸುರಿತಾ ಇರ್ತದೆ. ಮತ್ತು ಕಫ್, ಅತಿ ಹೆಚ್ಚಿನ ಕೆಮ್ಮಿನ ಅಂಶವನ್ನು ನೋಡ್ತೀವಿ. ರೆಡ್ ಐ, ಕಣ್ಣುಗಳೆಲ್ಲ ಕೆಂಪಾಗ್ತಿರ್ತವೆ. ಮತ್ತು ಚರ್ಮದ ಮೇಲೆ ಮುಖ್ಯ ಲಕ್ಷಣವಾಗಿ ಕೀವು ಮತ್ತು ರಕ್ತ ತುಂಬಿರುವಂಥ ಗುಳ್ಳೆಗಳು ಕಾಣಿಸ್ಕೊಳ್ತವೆ. ಇನ್ನು ಬಾಯಲ್ಲಿ ಸಹಿತ ಹುಣ್ಣುಗಳಾಗುವಂಥ ಸಾಧ್ಯತೆಗಳು ಜಾಸ್ತಿ ಇರ್ತವೆ. ಇದೊಂದು ವೈರಲ್ ಫೀವರ್ ಅಂತ ನಾವು ಕರಿತೀವಿ. ವೈರಲಿಂದ ಬರುವಂಥ ಒಂದಿದು. ಅದಕ್ಕೆ ಕಾರಣವಾಗಿರುವಂಥ ಒಂದು ವೈರಸ್ ಸಹಿತ ಮೀಸಲ್ಸ್ ವೈರಸ್ ಅಂತ ನಾವು ನೋಡ್ತೀವಿ. ಅದು ರೋಗದ ಹೆಸರು ಸಹಿತ ಮೀಸಲ್ ಅಥವಾ ದಡಾರ ನಾವು ಪದವನ್ನು ನೆನ್ಪಿಟ್ಕೊಳ್ತೀವಿ. ಅಂದರೆ ಕೆಲವೊಂದು ರೋಗಗಳ ಬಗ್ಗೆ ಸಹಿತ ನಿಮಗೆ ಮಾಹಿತಿ ಬೇಕಾಗ್ತದೆ ಎಕ್ಸಾಮ್ ಪರ್ಪಸ್ ಆಗಿ. ಆಲ್ಮೋಸ್ಟ್ ಅದೇ ಟ್ರ್ಯಾಕಲ್ಲಿ ಇದ್ದೀರಂತ ಅಂದ್ಕೊಂಡಿನಿ. ಏನೇನು ಬೇಕು, ಎಂತೆಂಥ ಕ್ವಶನ್ ಕೇಳ್ತಾ ಇದ್ದೇನೆ, ಕರೆಕ್ಟಾಗಿ ಅನಲೈಸ್ ಮಾಡ್ಕೊಳ್ಳಿ. ಆ ಅನಲೈಸಿಸ್ ಪ್ರಕಾರನೇ ಸ್ಟಡಿ ಮಾಡ್ತಾ ಹೋದರೆ ನಿಮಗೆ ತುಂಬ ಈಸಿ ಆಗ್ತದೆ.
ಶುದ್ಧ ಚಿನ್ನದ ಬಗ್ಗೆ ಕೆಳಗಿನಗಳಲ್ಲಿ ಯಾವುದು ಸರಿ ಅಂತ ಕೊಡ್ತಾನೆ. ಪ್ಯೂರ್ ಗೋಲ್ಡ್ ಬಗ್ಗೆ, ಬರೇ ಗೋಲ್ಡ್ ಅಲ್ಲ ಅವ್ನು ಮಾತಾಡ್ತಿರೋದು. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಕರೆಕ್ಟ್ ರಿಗಾರ್ಡಿಂಗ್ ಪ್ಯೂರ್ ಗೋಲ್ಡ್. ಓನ್ಲಿ ಗೋಲ್ಡ್ ಅಂದರೆ ಸ್ಟೇಟ್ಮೆಂಟ್ಗಳು ಬೇರೆ ಆಗ್ತದವೆ. ಪ್ಯೂರ್ ಗೋಲ್ಡ್ ಅಂತ ಕೊಡ್ತಾನೆ. ಇದನ್ನು 24 ಕ್ಯಾರೆಟ್ ಚಿನ್ನ ಎಂದು ಕರೀತಾರೆ. ಹೌದು, ಪ್ಯೂರ್ ಗೋಲ್ಡನ್ನು ನಾವು 24 ಕ್ಯಾರೆಟ್ಗೆ ಕಂಪ್ಯಾರಿಸನ್ ಮಾಡ್ತೀವಿ. ಅಂದರೆ 100% ಗೋಲ್ಡೇ ಇರ್ತದೆ. ಇದರೊಳಗಡೆ ಯಾವುದೇ ರೀತಿಯಾಗಿರುವಂಥ ಇಂಪ್ಯೂರಿಟಿಯನ್ನು ಆ್ಯಡ್ ಮಾಡಲ್ಲ. ಇದಕ್ಕೆ ನಾವು ಸಾಮಾನ್ಯವಾಗಿ ಗೋಲ್ಡನ್ನು ನಾವು ಆರ್ನಮೆಂಟನ್ನು ತಯಾರು ಮಾಡಬೇಕಾಗಿತ್ತು ಅಂತಂದರೆ ಅದಕ್ಕೆ ಬೆಳ್ಳಿ, ತಾಮ್ರ, ಕ್ಯಾಡ್ಮಿಯಂ, ಬೇರೆ ಬೇರೆ ಮೆಟಲ್ಸನ್ನು ಮಿಕ್ಸ್ ಮಾಡ್ತೀವಿ. ಬಟ್ 24 ಕ್ಯಾರೆಟ್ ಗೋಲ್ಡ್ ಅಂತ ಬಂದಾಗ ಅದಕ್ಕೆ ಯಾವುದು ಸಹಿತ ನಾವು ಮಿಕ್ಸ್ ಮಾಡಲ್ಲ. ಕರೆಕ್ಟ್ ಅದ ಸ್ಟೇಟ್ಮೆಂಟ್ ಎ ಅನ್ನೋದು ಸರಿ ಇದೆ. ಆಭರಣಗಳನ್ನು ತಯಾರಿಸಲು ಇದು ಸೂಕ್ತವಲ್ಲ. ಹೌದು, ಇಟ್ ಈಸ್ ನಾಟ್ ಸೂಟೇಬಲ್ ಫಾರ್ ಮೇಕಿಂಗ್ ಜ್ಯುವೆಲರಿ ಆರ್ ಆರ್ನಮೆಂಟ್ಸ್. ಯಾಕಂದರೆ ಭಾಳ ಸಾಫ್ಟ್ ಇರ್ತದೆ ಇದು. ಎಷ್ಟು ಸಾಫ್ಟ್ ಅಂದರೆ ಹಿಂಗೆ ಕೈಯಿಂದ ಗೋಲ್ಡ್ ಬಿಸ್ಕೆಟನ್ನೇ ಮುರಿಬೋದು ನೀವು, ಅಷ್ಟು ಮೆತ್ತಗಿರುವಂಥದ್ದು ಇದು. ಭಾಳ ಮೆತ್ತಗಿರ್ತದೆ. ನೀವು ರಿಂಗು, ಚೈನ್ ಏನಾರು ಮಾಡ್ಕೊಂಡ್ಬಿಟ್ರಿ ಅಂತಂದರೆ ಅದರಿಂದ ನಮಗೇನಾಗಲ್ಲ, ಆಭರಣಗಳು ಗಟ್ಟಿಯಾಗಿರಲ್ಲ, ಭಾಳ ದಿನಕ್ಕೆ ಬಾಳಿಕೆ ಬರಲ್ಲ, ಅವು ಬೆಂಡ್ ಆಗಿಬಿಟ್ಟು ಮುರಿಯುವಂಥ ಸಾಧ್ಯತೆಗಳು ಜಾಸ್ತಿ ಕಂಡು ಬರ್ತದೆ. ಈ ಸ್ಟೇಟ್ಮೆಂಟ್ಸ್ అయితే ಕರೆಕ್ಟ್ ಇದೆ. ಹಾಗಾಗಿನೇ ಅದಕ್ಕೆ ನಾವೇನು ಮಾಡ್ತೀವಿ, ಈ ಕ್ಯಾರೆಟನ್ನು ಕಮ್ಮಿ ಮಾಡ್ತೀವಿ. 22 ಕ್ಯಾರೆಟ್, 20 ಕ್ಯಾರೆಟ್, 18 ಕ್ಯಾರೆಟ್ ಈ ರೀತಿ ಇದರ ಕ್ಯಾರೆಟಲ್ಲಿ ಕಮ್ಮಿ ಮಾಡ್ತಾ ಇದ್ದೀವಿ ಅಂತಂದರೆ ಒಳಗಿರುವಂಥ ಗೋಲ್ಡ್ನ ಪ್ರಮಾಣವನ್ನು ಕಡಿಮೆ ಮಾಡ್ತಾ ಇದ್ದೀವಿ, ಇತರೆ ಇಂಪ್ಯೂರಿಟಿಗಳ ಪ್ರಮಾಣವನ್ನು ಹೆಚ್ಚು ಮಾಡ್ತಾ ಇದ್ದೀವಿ. ಅದರೊಳಗೆ ತಾಮ್ರ, ಸಿಲ್ವರ್ ಅಂತ ವಸ್ತುಗಳನ್ನ ಮಾಡ್ತೀವಿ, ನಾವು ಮಿಕ್ಸ್ ಮಾಡ್ತೀವಿ. ನೆಕ್ಸ್ಟ್, ಅದನ್ನು ಗಟ್ಟಿಯಾಗಿಸಲು ಬೆಳ್ಳಿ ಅಥವಾ ತಾಮ್ರದೊಂದಿಗೆ ಮಿಶ್ರ ಲೋಹ ಮಾಡಲಾಗುತ್ತದೆ. ಥರ್ಡ್ ಪಾಯಿಂಟ್ ಅದೇ ಕೊಡ್ತಾನೆ. ಕರೆಕ್ಟ್ ಅದೇ ಹೇಳಿನಿ. 24 ಕ್ಯಾರೆಟ್ ಗೋಲ್ಡ್ ಭಾಳ ಸಾಫ್ಟ್ ಆಗಿರೋದ್ರಿಂದ ಅದನ್ನು ಗಟ್ಟಿ ಮಾಡಬೇಕಾದ್ರೆ ನಾವೇನು ಮಾಡ್ತೀವಿ, ಆ ಬೆಳ್ಳಿ ಅಥವಾ ತಾಮ್ರವನ್ನು ಅದಕ್ಕೆ ನಾವು ಮಿಕ್ಸ್ ಮಾಡ್ತೀವಿ ಅಂತಿದೆ. ಸೊ ಕೊಟ್ಟಿರುವಂಥ ಎಲ್ಲ ಸ್ಟೇಟ್ಮೆಂಟ್ಗಳು ಸಹಿತ ಸರಿಯಾಗದವೆ. ಹಾಗಾಗಿ ಎಲ್ಲವೂ ಸರಿ ಅನ್ನೋದು ರೈಟ್ ಆಗಿರುವಂಥ ಆನ್ಸರ್. ಆಲ್ ಸ್ಟೇಟ್ಮೆಂಟ್ಸ್ ಆರ್ ರೈಟ್ ರಿಗಾರ್ಡಿಂಗ್ ಪ್ಯೂರ್ ಗೋಲ್ಡ್. ಗೋಲ್ಡ್ ಬಗ್ಗೆ ಸ್ವಲ್ಪ ಗೊತ್ತಿರಬೇಕು. ಇದು ಭಾಳ ಸಾಫ್ಟ್ ಆಗಿರುವಂಥ ಒಂದು ಮೆಟಲ್ ಆಗಿರ್ತದೆ. ಆಭರಣಗಳಾಗಿ ನಾವು ಯೂಸ್ ಮಾಡ್ತೀವಿ. ಅನೇಕ ರೀತಿ ಎಲೆಕ್ಟ್ರಾನಿಕ್ ಡಿವೈಸ್ಗಳು ಸಹಿತ ನಾವು ಬಂಗಾರವನ್ನು ಯೂಸ್ ಮಾಡ್ತೀವಿ. ಇನ್ನು ಒಂದು ಫೂಲ್ಸ್ ಗೋಲ್ಡ್ ಅಂತ ಬರ್ತದೆ, ಕೇಳಿರ ನೀವು? ಫೂಲ್ಸ್ ಗೋಲ್ಡ್, ಇದರಲ್ಲಿ ಯಾವುದೇ ಗೋಲ್ಡ್ ಇಲ್ಲ. ಇದನ್ನು ಕನ್ನಡದಲ್ಲಿ ಮೂರ್ಖರ ಚಿನ್ನ ಅಂತ ಕರಿತೀವಿ. ಮೂರ್ಖರ ಚಿನ್ನ. ಇದನ್ನೇ ಐರನ್ ಪೈರೈಟ್ಸ್, ಯಾವುದು ಐರನ್ ಪೈರೈಟ್ಸ್ ಅಂತ ಕರಿತೀವಿ. ಐರನ್ ಪೈರೈಟ್ಸ್ ಅಥವಾ ಕಾಪರ್ ಪೈರೈಟ್ಸ್, ಹೌದಲ್ಲ? ಇನ್ನು ಅಂದರೆ ಅರ್ಥ, ಈ ಐರನ್ ಪೈರೈಟ್ಸ್ ಮೀನಿಂಗ್ ಏನಂತಂದರೆ ಕಬ್ಬಿಣದಂಥ ವಸ್ತುಗೆ ತಾಮ್ರದ ಬಣ್ಣದ ನೀರನ್ನು ಕುಡಿಸ್ತಾರೆ. ಅದಕ್ಕೆ ನೋಡೋಕೆ ನಮಗೆ ಗೋಲ್ಡ್ ಕಂಡಂಗೆ ಕಾಣ್ತದೆ, ಬಟ್ ಆದರೆ ಅದು ಯಾವುದೇ ರೀತಿಯಾಗಿರುವಂಥ ಗೋಲ್ಡನ್ನು ಹೊಂದಿರಲ್ಲ. ಇನ್ನು ರೋಲ್ಡ್ ಗೋಲ್ಡ್ ಅಂತ ಬರ್ತದೆ. ಇದನ್ನು ಕೃತಕ ಬಂಗಾರ ಅಂತ ಕರಿತೀವಿ. ಇದರಲ್ಲಿ 90% ಕಾಪರ್ ಪ್ಲಸ್ 10% ಅಲ್ಯೂಮಿನಿಯಂ ಮಿಕ್ಸ್ ಮಾಡಿಬಿಟ್ಟು ಈ ಕೃತಕವಾಗಿರುವಂಥ ಬಂಗಾರದ ರೂಪದಲ್ಲಿ ಕಾಣುವಂಥ ರೋಲ್ಡ್ ಗೋಲ್ಡನ್ನು ತಯಾರು ಮಾಡ್ತಾರೆ. ಕೇಳ್ತಾನೆ ಅಲ್ಯೂಮಿನಿಯಂ ಎಷ್ಟು, ತಾಮ್ರ ಎಷ್ಟು ಅಂತ ಕೇಳ್ತಾನೆ. ಇಲ್ಲಿ 90% ಕಾಪರ್ ಇದ್ದರೆ 10% ಅಲ್ಯೂಮಿನಿಯಂ ಇರ್ತದೆ. ಇದನ್ನು ನಾವು ಹೆಣ್ಮಕ್ಕಳು ಶಾಪಿಂಗ್ ಮಾಲ್ಗಳಲ್ಲಿ ಗ್ಯಾರಂಟಿ ಆಭರಣಗಳು ಅಂತ ಕರೀತಾರೆ. 6 ಮಂತ್ 1 ಇಯರ್ ವ್ಯಾರಂಟಿ ಕೊಡ್ತಾರೆ ಅದಕ್ಕೆ. ಅಷ್ಟು ದಿನಗಳವರೆಗೆ ಅದಕ್ಕೆ ಯಾವುದೇ ತೊಂದರೆ ಆಗಲ್ಲ, ಹೌದಲ್ಲ? ಅದಕ್ಕೆ ನಾವು ರೋಲ್ಡ್ ಗೋಲ್ಡ್ ಅಂತ ಕರಿತೀವಿ. ಫೂಲ್ಸ್ ಗೋಲ್ಡ್, ರೋಲ್ಡ್ ಗೋಲ್ಡ್ ಇವೆಲ್ಲ ಎಕ್ಸಾಮ್ದಲ್ಲಿ ನಮಗೆ ಕೇಳ್ತಿರ್ತಾನೆ. ಕರೆಕ್ಟಾಗಿ ನೆನ್ಪಿಟ್ಕೋಬೇಕು. ಸೊ ಇಲ್ಲಿ ಕೊಟ್ಟಿರುವಂಥ ಚಿನ್ನದ ಬಗ್ಗೆ 3 ಸ್ಟೇಟ್ಮೆಂಟ್ಗಳು ಸರಿಯಾಗಿದ್ದಾವೆ. ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಒಬ್ಬ ವ್ಯಕ್ತಿಯು ದೂರದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡಬಹುದು, ಆದರೆ ಹತ್ತಿರದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡಲಾಗುವುದಿಲ್ಲ. ಅವನಿಗೆ ಡ್ಯಾಶ್ ಇದೆ ಅಂತ ಕೊಡ್ತಾ ಇದ್ದಾನೆ. ನೋಡಿ, ಇಲ್ಲೊಬ್ಬ ವ್ಯಕ್ತಿ ನಿಂತಾನೆ ಅಂತ ನಾವು ತಿಳ್ಕೊಂಡಾಗ ಈ ವ್ಯಕ್ತಿ ದೂರದ ವಸ್ತುಗಳನ್ನು ಭಾಳ ಸ್ಪಷ್ಟವಾಗಿ ನೋಡ್ತಾನಂತೆ, ಆದರೆ ಹತ್ತಿರದ ವಸ್ತುಗಳ ವ್ಯಕ್ತಿಗೆ ಏನಾಗಲ್ಲ, ಕಾಣಲ್ಲಂತೆ. ಸೊ ಇದು ಡೆಫಿನೆಟ್ಲಿ ಕಣ್ಣಿನ ದೃಷ್ಟಿ ದೋಷಗಳಿಗೆ ಸಂಬಂಧಪಟ್ಟ ಒಂದು ಕ್ವಶನ್ ಆಗಿದೆ. ನೀವು ಇಲ್ಲಿವರೆಗೆ ಏನು ನೆನ್ಪಿಟ್ಕೊಂಡ್ರೆ ಗೊತ್ತಿಲ್ಲ. ನಾನು ಹೇಳೋದಂತೂ ನನ್ನ ಪ್ರಕಾರ ಸ್ವಲ್ಪ ಈಸಿ ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಅದರ ಪ್ರಕಾರ ನೆನ್ಪಿಟ್ಕೊಳ್ಳೋಂಥ ಪ್ರಯತ್ನ ಮಾಡಿರಿ. ಒಬ್ಬ ವ್ಯಕ್ತಿಗೆ ಅವನ ಕಣ್ಣಿಗೆ ಯಾವುದು ಕಾಣಿಸುವುದಿಲ್ಲವೋ ಅದೇ ದೃಷ್ಟಿ ದೋಷ ಇರುತ್ತದೆ ಅಂತ ಅರ್ಥ. ಒಬ್ಬ ವ್ಯಕ್ತಿಗೆ ಯಾವುದು ಕಾಣಿಸುವುದಿಲ್ಲವೋ ಅದೇ ದೃಷ್ಟಿ ದೋಷ ಇರ್ತದೆ. ಅಂದ್ರೆ ಸಮೀಪದ ಕಾಣಿಸಿಲ್ಲ ಅಂತಂದರೆ ಸಮೀಪದ ದೃಷ್ಟಿ ದೋಷ, ದೂರದ ಕಾಣಿಸಿಲ್ಲ ಅಂತಂದರೆ ದೂರ ದೃಷ್ಟಿದೋಷ ಅಂತ ಕರಿತೀವಿ. ಇಲ್ಲಿ ನಮ್ಮ ಕ್ವಶನ್ ಏನಿದೆ ಅಂತಂದರೆ, ಒಬ್ಬ ವ್ಯಕ್ತಿಗೆ ದೂರದ ಸ್ಪಷ್ಟವಾಗಿ ಕಾಣಿಬಿಟ್ಟು ಹತ್ತಿರದು ಕಾಣಲ್ಲ, ಅಂದರೆ ಸಮೀಪದಲ್ಲಿರುವಂಥ ವಸ್ತುಗಳು ಆ ವ್ಯಕ್ತಿಗೆ ಕಾಣುತ್ತಿಲ್ಲ ಅಂತೆ, ದೂರದ ಕಾಣುತ್ತಂತೆ. ಈ ಯಾವುದು ಕಾಣುತ್ತದೋ ಅದೇ ದೃಷ್ಟಿ ದೋಷ.
ಅವನಿಗೆ ದೂರದ ಕಾಣುವುದರಿಂದ ಆ ವ್ಯಕ್ತಿಗಿರುವಂಥ ದೃಷ್ಟಿದೋಷ ದೂರದೃಷ್ಟಿದೋಷವಾಗಿದೆ. ಯಾವುದು ಕಾಣುತ್ತದೋ ಅದೇ ದೃಷ್ಟಿದೋಷ. ನಮ್ಗೇನು ಅನಿಸ್ತತಿ, ಯಾವುದು ಕಾಣಲ್ಲೋ ಆ ದೃಷ್ಟಿದೋಷ ಅಂತ ಅನಿಸ್ತತಿ. ಸಮೀಪ ದೃಷ್ಟಿದೋಷ ಅಂದ್ರೆ ಸಮೀಪದ ಕಾಣಲ್ಲೇನೋ ಅಂತ ಅನಿಸ್ತತಿ. ಹಂಗಲ್ಲ, ಒಬ್ಬ ವ್ಯಕ್ತಿಗೆ ಬರ್ಕೋರಿ ಕರೆಕ್ಟಾಗಿ ಲೈನು. ಒಬ್ಬ ವ್ಯಕ್ತಿ ಯಾವ ದೃಷ್ಟಿದೋಷವನ್ನು ಹೊಂದಿರುತ್ತಾನೋ ಅದೇ ವಸ್ತು ಸ್ಪಷ್ಟವಾಗಿ ಕಾಣುತ್ತದೆ. ಅವನಿಗೆ ದೂರ ದೃಷ್ಟಿದೋಷ ಇದ್ರೆ ದೂರದ ಕಾಣ್ತತಿ, ಹತ್ತಿರದ ದೃಷ್ಟಿದೋಷ ಇದ್ರೆ ಹತ್ತಿರದ ಕಾಣ್ತತಿ ಅಂತ ಅರ್ಥ. ಒಬ್ಬ ವ್ಯಕ್ತಿಗೆ ಹತ್ತಿರದ ಕಂಡುಬಿಟ್ಟು ದೂರದ ಕಾಣುತ್ತಿಲ್ಲ ಅಂದರೆ ಸಮೀಪ ದೃಷ್ಟಿದೋಷ ಇದೆ. ದೂರದ ಕ್ಲಿಯರಾಗಿ ಕಾಣ್ತಾ ಇದೆ, ಹತ್ತಿರದೇ ಕಾಣ್ತಾ ಇಲ್ಲ ಅಂತಂದ್ರೆ ದೂರ ದೃಷ್ಟಿ. ಯಾವುದು ಕಾಣುತ್ತೋ ಅದೇ ದೃಷ್ಟಿದೋಷ ಇದೆ ಅಂತ ಅರ್ಥ. ಇನ್ನು ಗೊತ್ತು ನಿಮಗೆ, ಸಮೀಪ ದೃಷ್ಟಿದೋಷ ಅಂತ ಬಂದಾಗ ನಮಗೆ ಸಮೀಪದ ಕ್ಲಿಯರಾಗಿ ಕಾಣ್ತತಿ, ದೂರದ ಕಾಣಲ್ಲ. ದೂರ ದೃಷ್ಟಿದೋಷ ಅಂತ ಬಂದಾಗ ದೂರದ ಕ್ಲಿಯರಾಗಿ ಕಾಣ್ತತಿ, ಹತ್ತಿರದ ಕಾಣಲ್ಲ. ಈ ಎರಡೂ ಸಂದರ್ಭದಲ್ಲಿ ನಾವು ಮಸೂರಗಳನ್ನು ಬಳಸಿಕೊಂಡು ಈ ದೃಷ್ಟಿದೋಷವನ್ನು ನಿವಾರಣೆ ಮಾಡ್ತೀವಿ. ಸಮೀಪ ದೃಷ್ಟಿದೋಷಕ್ಕೆ ನಿಮ್ನ ಮಸೂರವನ್ನು ಬಳಸ್ತೀವಿ, ಕಾನ್ಕೇವ್ ಲೆನ್ಸ್ ಅನ್ನು ನಾವು ಬಳಸ್ತೀವಿ. ದೂರ ದೃಷ್ಟಿದೋಷಕ್ಕೆ ಪೀನ ಮಸೂರವನ್ನು ಬಳಸ್ತೀವಿ, ದಟ್ ಈಸ್ ಕಾನ್ವೆಕ್ಸ್ ಲೆನ್ಸ್ ಅಂತ ಕರಿತೀವಿ. ಏನು ಸರ್ ಇವೆಲ್ಲ ಹೆಂಗಿರ್ತಾವ, ಏನು ಸುದ್ದಿ ಅಂತಂದರೆ, ಇದೇ ನನ್ನ SB ಸೈನ್ಸ್ ಅಡ್ಡ ಯೂಟ್ಯೂಬ್ ಚಾನಲಲ್ಲಿ ಬಯೋಲಜಿ ಕ್ಲಾಸಸ್ ಅಂತ ಒಂದು ಫೋಲ್ಡರ್ ಇದೆ. ಅಲ್ಲಿ ಸಮೀಪ ಮತ್ತು ದೂರ ದೃಷ್ಟಿದೋಷಗಳ ಬಗ್ಗೆ ಕರೆಕ್ಟಾಗಿ ಒಂದು 30 ನಿಮಿಷಗಳ ಬಗ್ಗೆ ಪಾಠ ಮಾಡಿದ್ದೀನಿ. ಅದೊಂದು ಸಲ ನೀವು ನೋಡ್ಕೊಂಬನ್ನಿ, ನಿಮಗೆ ಕಾನ್ಸೆಪ್ಟ್ ಕ್ಲಿಯರ್ ಆಗಿ ಅರ್ಥ ಆಗ್ತದೆ. ಸೊ ಇಲ್ಲಿ ಕ್ವಶನ್ ನೋಡ್ತಿರುವ ಹಾಗೆ ಯಾವುದು ಕಾಣುತ್ತೋ ಅದೇ ದೃಷ್ಟಿದೋಷ ಅಂತ ನಾವು ಕರಿಬೇಕಿಲ್ಲಿ. ಒಬ್ಬ ವ್ಯಕ್ತಿ ದೂರದ ವಸ್ತುಗಳು ಸ್ಪಷ್ಟವಾಗಿ ನೋಡಬಹುದು ಅಂದರೆ ದೂರದ ಕಾಣ್ತಾ ಇದ್ದಾವೆ ಅಂದರೆ ಅವನಿಗೆ ಯಾವ ದೃಷ್ಟಿದೋಷ ಇದೆ, ದೂರ ದೃಷ್ಟಿದೋಷ ಇದೆ ಅಂತ ಕರಿತೀವಿ. ಆದರೆ ಹತ್ತಿರ ವಸ್ತುಗಳು ಕಾಣ್ತಾ ಇಲ್ಲ. ಬಟ್ ಬ್ಯಾಡ್ ಲಕ್ ಏನಂತಂದ್ರೆ ನಿಮ್ಗೆ ಇಲ್ಲಿ ನೋಡ್ರಿ ಹೆಂಗೆ ಕೊಟ್ಟನ, ಇಂಗ್ಲೀಷಲ್ಲಿ ಕೊಟ್ಬಿಟ್ಟನ ವರ್ಡ್ಗಳನ್ನೆಲ್ಲ. ಸಮೀಪ ದೃಷ್ಟಿದೋಷಕ್ಕೆ ನಾವು ಮಯೋಪಿಯಾ ಅಂತ ಕರಿತೀವಿ. ದೂರ ದೃಷ್ಟಿದೋಷಕ್ಕೆ ಇಂಗ್ಲೀಷಲ್ಲಿ ಹೈಪರ್ ಮೆಟ್ರೋಪಿಯಾ ಅಥವಾ ಹೈಪರೋಪಿಯಾ ಆರ್ ಹೈಪರ್ ಮೆಟ್ರೋಪಿಯಾ ಅಂದರೆ ದೂರ ದೃಷ್ಟಿದೋಷ. ಇನ್ನು ಪ್ರೆಸ್ ಬಯೋಪಿಯಾ ಅಂದರೆ ಇದನ್ನು ನಾವು ಚಾಳೀಸು ಅಂತ ಕರಿತೀವಿ. ಚಾಳೀಸು ಸಾಮಾನ್ಯವಾಗಿ 40 ವರ್ಷ ಮೇಲ್ಪಟ್ಟಲ್ಲಿ ಕಾಣಿಸಿಕೊಳ್ಳುವಂಥ ಕಣ್ಣಿನ ಸರ್ವೇ ಸಾಮಾನ್ಯ ರೋಗ ಇದು, ಚಾಳೀಸು ಅಂತ ಕರಿತೀವಿ. ಇನ್ನು ಕಲರ್ ಬ್ಲೈಂಡ್ನೆಸ್, ಬಣ್ಣ ಗುರುಡುತನ ಅಂತ ಕರಿತೀವಿ. ಬಣ್ಣ ಗುರುಡುತನ ಒಂದು ಅನುವಂಶೀಯ ಕಾಯಿಲೆಯಾಗಿದೆ. ಈ ವ್ಯಕ್ತಿಗೆ ರೆಡ್ಡು, ಬ್ಲೂ ಮತ್ತು ಗ್ರೀನ್ ಬಣ್ಣಗಳು ಸ್ಪಷ್ಟವಾಗಿ ಕಾಣುವುದಿಲ್ಲ. ಯಾರಿಗೆ ಕಲರ್ ಬ್ಲೈಂಡ್ನೆಸ್ ಇರುತ್ತೋ ಆ ವ್ಯಕ್ತಿಗೆ ರೆಡ್ಡು, ಗ್ರೀನ್ ಮತ್ತು ಬ್ಲೂ ಬಣ್ಣಗಳು ಸ್ಪಷ್ಟವಾಗಿ ಕಾಣಕ್ಕೆ ತೊಂದರೆ ಆಗ್ತದೆ. ಮತ್ತು ಇದೊಂದು ಅನುವಂಶೀಯವಾಗಿರುವಂಥ ಕಾಯಿಲೆ. ಜಗತ್ತಿನಲ್ಲಿ 99.50% ಕಲರ್ ಬ್ಲೈಂಡ್ನೆಸ್ಸು ಗಂಡು ಮಕ್ಕಳಲ್ಲಿ ಬಂದರೆ ಕೇವಲ 0.5% ಮಾತ್ರ ಹೆಣ್ಣು ಮಕ್ಕಳಲ್ಲಿ ಬರುವಂಥ ಸಾಧ್ಯತೆ ಜಾಸ್ತಿ ಇದೆ. ಅಂದರೆ ಕಲರ್ ಬ್ಲೈಂಡ್ನೆಸ್ ನಮಗೆ 99.550% ನಮಗೆ ಬರ್ತದೆ, ಗಂಡು ಮಕ್ಕಳಿಗೆ ಬರ್ತದೆ. ಹೆಣ್ಣು ಮಕ್ಕಳಿಂದ ಸಮಸ್ಯೆ ನಾವು ಬರಲ್ಲ ಅಂತ ನೋಡ್ತೀವಿ. ಅರ್ಥ ಆಗುತ್ತಾ? ಎಸ್. ನೆಕ್ಸ್ಟ್ ಕ್ವಶನ್ ನೋಡಕ್ಕೆ ಹೋಗ್ತಾ ಇದ್ದೀವಿ. ಕೆಳಗಿನವುಗಳಲ್ಲಿ ಯಾವುದು ಏಕೈಕ ಜೀವಿಯಿಂದ ಸಂತಾನೋತ್ಪತ್ತಿಯ ವಿಧಾನವಲ್ಲ ಅಂತ ಕೊಡ್ತಾನೆ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಎ ಮೋಡ್ ಆಫ್ ರೀಪ್ರೊಡಕ್ಷನ್ ಬೈ ಸಿಂಗಲ್ ಆರ್ಗನಿಸಮ್. ಅಂದರೆ ಸಾಮಾನ್ಯವಾಗಿ ರೀಪ್ರೊಡಕ್ಷನ್ ಆಗಬೇಕಾದ್ರೆ, ಸಂತಾನೋತ್ಪತ್ತಿ ಆಗಬೇಕಾದ್ರೆ 2 ಜೀವಿಗಳ ಒಂದು ಸಮ್ಮಿಲನದಿಂದ ಮತ್ತೊಂದು ಜೀವಿ ಹುಡ್ತದೆ ಅಂತ ನೋಡ್ತೀವಿ. ಬಟ್ ಇಲ್ಲೇನಂತಾನೆ, ಏಕೈಕ ಜೀವಿಯಿಂದ ಸಂತಾನೋತ್ಪತ್ತಿ ವಿಧಾನ ಅಲ್ಲ, ಒಂದರಿಂದ ಯಾವುದಲ್ಲ ಅಂತ ಕೊಡ್ತಾನೆ. ಮಿಕ್ಕಿದೆಲ್ಲ ಒಂದೇ ಜೀವಿಯಿಂದ ಅದಾವೆ, ಒಂದು ಜೀವಿಯಿಂದ ಅಲ್ಲ, 2 ಜೀವಿಗಳು ಕೂಡಿ ಆಗಿರುವಂಥ ಒಂದು ಕ್ವಶನು ಅಂತ ಕೇಳ್ತಾನೆ. ಅಂದ್ರೆ ಈಗ ಇಮ್ಯಾಜಿನ್, ಒಂದು ಮಗು ಜನಿಸಬೇಕಾದ್ರೆ ಹೆಣ್ಣು ಮತ್ತು ಗಂಡು ಮಕ್ಕಳ ಅಂಡಾಣು ಮತ್ತು ವೀರ್ಯಾಣುಗಳ ಒಂದು ಸಂಯೋಗದಿಂದ ನಮ್ಗೇನಾಗ್ತದೆ, ಒಂದು ಮಗು ಜನಿಸ್ತದೆ ಅಂತ ನೋಡ್ತೀವಿ. ಅಂದ್ರೆ ಹೆಣ್ಣು ಮತ್ತು ಗಂಡು, ಮೇಲ್ ಮತ್ತು ಫೀಮೇಲ್ನ ಒಂದು ಸಮ್ಮಿಳನದಿಂದ ನಮಗೆ ಸಾಮಾನ್ಯವಾಗಿ ಈ ರೀಪ್ರೊಡಕ್ಷನ್ನ ಒಂದು ಕಾನ್ಸೆಪ್ಟ್ ನಾವು ನೋಡ್ತೀವಿ. ಬಟ್ ಇಲ್ಲೆಂಥ ಕ್ವಶನ್ ಇದೆ ಅಂತಂದರೆ, ಕೇವಲ ಒಂದರಿಂದ ಮಾತ್ರ, ಒಂದೇ ಜೀವಿನ ಅಂದರೆ ಒಂದೇ ಲಿಂಗ, ಹೆಣ್ಣಿಂದ ಆದ್ರಾಗಿರ್ಬೋದು, ಗಂಡು, ಇಲ್ಲಿ ಯಾವುದೇ ಲಿಂಗ ಅಂತ ನಾವು ಪತ್ತೆ ಹಚ್ಚಕ್ಕಾಗಲ್ಲ. ಆ ಒಂದು ಜೀವಿಯಿಂದ ಮಾತ್ರ ರೀಪ್ರೊಡಕ್ಷನ್ ಆಗ್ತದೆ. 3 ಆಪ್ಷನ್ಗಳಲ್ಲಿ ಒಂದು ಆಪ್ಷನ್ ಹೆಂಗಿದೆ ಅಂದ್ರೆ 2 ಕೂಡು ಅಂತ ಒಂದು ಆಪ್ಷನ್ ಇದೆ. ಅದು ಯಾವುದು ಅಂತ ಕ್ವಶನ್ ಕೇಳ್ತಾ ಇದ್ದಾನೆ. ಇಲ್ಲಿ ವಿದಳನ, ಸಮ್ಮಿಳನ, ಮೊಳಕೆಯೊಡುವಿಕೆ ಮತ್ತು ವಿಘಟನೆ ಅಂತೇಳಿ 4 ಅದಾವೆ. ವಿದಳನ ಅಂದ್ರೆ ಫೀಸನ್ ಅಂತ ಕರಿತೀವಿ, ಇಲ್ಲಿ ಕೊಟ್ಟಿದ್ದು ಇಂಗ್ಲೀಷಲ್ಲಿ. ಫೀಸನ್, ಫ್ಯೂಸನ್, ಬಡ್ಡಿಂಗ್ ಮತ್ತು ಫ್ರಾಗ್ಮೆಂಟೇಷನ್. ಈ ಕಾನ್ಸೆಪ್ಟು ತುಂಬ ಬಾರಿ ಎಕ್ಸಾಮ್ದಲ್ಲಿ ರೀಸೆಂಟಾಗಿ ಬರ್ತಾ ಇದೆ.
ಇವೆಲ್ಲ ಅಲೈಂಗಿಕ ಸಂತಾನೋತ್ಪತ್ತಿಗೆ ಉದಾಹರಣೆಗಳು ಅಂತ ಕೊಡ್ತೀವಿ. ಸೆಕ್ಷುವಲ್ ರೀಪ್ರೊಡಕ್ಷನ್ ಅಂತ ನೋಡ್ತೀವಿ. ಸಾಮಾನ್ಯವಾಗಿ ಇವು ದೊಡ್ಡ ಮಟ್ಟದ ಜೀವಿಗಳಲ್ಲಿ ಕಂಡು ಬರಲ್ಲ, ಸಣ್ಣ ಸಣ್ಣ ಜೀವಿಗಳಲ್ಲಿ ಮಾತ್ರ ಕಂಡು ಬರ್ತತಿ. ಒಂದು ಫಿಸನ್ ಅಂತ ಇದೆ. ಫಿಸನ್ ಮೀನಿಂಗ್ ಏನು ಅಂತಂದರೆ, ಒಂದು ಜೀವಿ ಇದೆ ಅಂತ ತಿಳ್ಕೊಳ್ಳಿರೋದು. ಜೀವಿ ಇದೆ, ಇದೇ ಒಂದೇ ಒಂದು ಜೀವಿ ಮುಂದೆ ಬೆಳೀತಾ ಬೆಳೀತಾ ಒಂದು ಪ್ರೌಢ ವ್ಯವಸ್ಥೆಗೆ ಬಂದಮೇಲೆ ತಾನೇ ಎರಡು ಜೀವಿಗಳಾಗಿ ಒಡೆದು ಹೋಗ್ಬಿಡ್ತತಿ. ಈ ರೀತಿ ಎರಡು ಜೀವಿಗಳಾಗಿ ಒಡೆದು ಸಪ್ರೇಟ್ ಆಗಿರುವಂಥ ಎರಡು ಜೀವಿಗಳಾಗಿ ತಾನೇ ಒಡೆದು ಬಿಡ್ತತಿ. ಇದನ್ನು ನಾವು ಫ್ಯೂಸನ್ ಅಂತ ಕರಿತೀವಿ. ಎರಡೇ ಮರಿಗಳಾದ್ರೆ ಬೈನರಿ ಫ್ಯೂಸನ್, ಒಮ್ಮೊಮ್ಮೆ ಎರಡಕ್ಕಿಂತ ಜಾಸ್ತಿ ಮರಿಗಳಾಗುವಂಥ ಸಾಧ್ಯತೆ ಸಹಿತ ಇರ್ತತಿ. ಇದನ್ನು ನಾವು ಮಲ್ಟಿ ಫ್ಯೂಸನ್ ಅಂತ ಕರಿತೀವಿ. ಬೆಸ್ಟ್ ಎಕ್ಸಾಂಪಲ್ ಅಮೀಬಾ ಒಂದು ಬೈನರಿ ಫ್ಯೂಸನ್ಗೆ ಉದಾಹರಣೆ ಅಂತ ನೋಡ್ತೀವಿ. ಅಮೀಬಾ ಈ ರೀತಿ ಒಂದು ಅಮೀಬಾ ಐತಿ ಅಂತಂದರೆ, ಅಮೀಬಾ ಒಂದು ಪ್ರೌಢಾವಸ್ಥೆಗೆ ಬಂದಮೇಲೆ ಎಕ್ಸಾಕ್ಟ್ ಆಗಿ ಎರಡು ಮರಿ ಅಮೀಬಾಗಳಾಗಿ ಏನಾಗ್ತದೆ, ಡಿವೈಡ್ ಆಗ್ತದೆ. ಇದನ್ನು ನಾವು ಬೈನರಿ ಫ್ಯೂಸನ್, ಬೈನರಿ ಅಂದರೆ ಎರಡು ಅಂತ ಕರಿತೀವಿ. ಸರಿಯಾಗಿ ಎರಡು ಮರಿಗಳಿಗೆ ಜನ್ಮ ನೀಡುವುದನ್ನೇ ಬೈನರಿ ಫ್ಯೂಸನ್. ಇಲ್ಲಿ ಗಂಡು ಲಿಂಗದ ಯಾವುದೇ ಅವಶ್ಯಕತೆ ಇಲ್ಲ, ಇರೋದು ಒಂದೇ ಜೀವಿ ಇರ್ತತಿ. ಅದೇ ನಿರ್ದಿಷ್ಟ ಒಂದು ಅವಧಿಗೆ ಬಂದಮೇಲೆ ತಾನೇ ಎರಡು ಮರಿಗಳಾಗಿ ಒಡೆದೋಗ್ಬಿಡ್ತೈತಿ. ಇನ್ನು ಮೊಳಕೆ ಒಡಕೆ ಬಡ್ಡಿಂಗ್ ಅಂತ ಕರಿತೀವಿ. ಇಲ್ಲಿ ಚಿತ್ರ ನೋಡ್ಬೋದು. ಬಡ್ಡಿಂಗಲ್ಲಿ ಇದೊಂದು ಯಾವುದೋ ಒಂದು ಗಿಡ ಇದೆ ಅಂತ ತಿಳ್ಕೊಳ್ಳಿ. ಈ ರೀತಿ ಯಾವುದೋ ಒಂದು ವಸ್ತು ಇದೆ, ಒಂದು ಜೀವಿ ಇದೆ. ಅವಾಗ ಈ ಗಿಡದ ಅಥವಾ ಒಂದು ವಸ್ತುವಿನ ಒಂದು ಜೀವಿಯ ಯಾವುದೋ ಒಂದು ಭಾಗದಲ್ಲಿ ಮತ್ತೊಂದು ಸಣ್ಣ ಮರಿಜೀವಿಯಾಗಿ ಉತ್ಪತ್ತಿಯಾಗಿ ಇದು ಬೆಳೆದು ಇದರಿಂದ ಸಪ್ರೇಟ್ ಆಗಿ ಬೇರ್ಪಟ್ಟು ಇದೇ ಒಂದು ಸ್ವತಂತ್ರ ಜೀವಿಯಾಗಿ ಬೆಳೀತತಿ. ಇದಕ್ಕೆ ನಾವು ಬಡ್ಡಿಂಗ್ ಅಂದರೆ ಮೊಗ್ಗುವಿಕೆ ಅಂತ ಕರಿತೀವಿ ಕನ್ನಡದಲ್ಲಿ. ಇಲ್ಲಿ ಮೊಳಕೆ ಹೊಡುವಿಕೆ ಅಥವಾ ಮೊಗ್ಗುವಿಕೆ, ಒಂದು ಮೊಗ್ಗು ರೂಪದಲ್ಲಿ ಹೊರಗೆ ಬಂದ್ಬಿಟ್ಟು ಅದೇ ಸಪ್ರೇಟ್ ಆಗಿರುವಂಥ ಜೀವಿಯಾಗಿ ಬೆಳೀತತಿ. ಇಲ್ಲಿ ಸಹಿತ ಹೆಣ್ಣು ಮತ್ತು ಗಂಡು ಅನ್ನೋ ಅವಶ್ಯಕತೆ ಬೇಕಾಗಿಲ್ಲ, ಒಂದೇ ಜೀವಿಯಿಂದನೇ ಅದು ಮತ್ತೊಂದು ರೀಪ್ರೊಡಕ್ಷನ್ ಆಗಿಬಿಡ್ತತಿ. ಇನ್ನು ಥರ್ಡ್ ವಿಘಟನೆ ಅಥವಾ ಫ್ರಾಗ್ಮೆಂಟೇಶನ್ ಅಂತ ಕರಿತೀವಿ. ಈ ರೀತಿ ಫ್ರಾಗ್ಮೆಂಟೇಶನ್, ಮೊದಲು ಇದು ಒಂದು ಅಖಂಡವಾಗಿರುವಂಥ ಒಂದೇ ಜೀವಿ ಇತ್ತು. ಆಮೇಲೆ ನಿಧಾನವಾಗಿ ತಾನೇ ತನ್ನ ಜೀವಿಯಿಂದ ಎರಡು ಸಮಾನ ಭಾಗಗಳಾಗಿ ಅಥವಾ ಯಾವುದೊಂದು ಭಾಗಗಳಾಗಿ ಹೊಡೆದ್ಬಿಟ್ಟು ಇದೊಂದು ಸ್ವತಂತ್ರ ಜೀವಿ ಮತ್ತು ಇದೊಂದು ಸ್ವತಂತ್ರ ಜೀವಿಯಾಗಿ ಏನು ಬದುಕಕ್ಕೆ ಶುರುವಾಗ್ತತಿ. ಇದನ್ನು ನಾವು ಏನಂತ ಕರಿತೀವಿ, ಫ್ರಾಗ್ಮೆಂಟೇಶನ್, ವಿಘಟನೆ, ಒಂದಿದ್ದು ಎರಡಾಗೋದು ಅಂತ ಕರಿತೀವಿ. ಅರ್ಥ ಆಗುತ್ತಾ? ಆ ರೀತಿ. ಬಟ್ ಇಲ್ಲಿ ವಿದಳನದಲ್ಲಿ ಬಡ್ಡಿಂಗ್ ಮತ್ತು ಫ್ರಾಗ್ಮೆಂಟೇಶನ್ ಇವೆಲ್ಲ ಒಂದೇ ಜೀವಿಯಿಂದ ಮರುಜೀವಿಗಳೇ ಬದುಕ್ತಾ ಇದ್ದಾವೆ. ಅದರ ಸಮ್ಮಿಳನ ಅನ್ನೋದು ಇಲ್ಲಿ ಸಮ್ಮಿಳನ ಆಗಬೇಕಾದ್ರೆ, ನಮಗೆ ಫ್ಯೂಸ್ ಆಗಬೇಕಾದ್ರೆ ಎರಡು ಬೇರೆ ಬೇರೆ ಲಿಂಗಗಳು ಗ್ಯಾಮೆಟ್ಗಳು ಕೂಡಬೇಕಾಗ್ತತಿ. ಹಂಗಾಗಿ ಇದು ಅಲ್ಲ. ಆ್ಯಕ್ಚುಲಿ ಮನುಷ್ಯಂದು ಒಂದು ಸಮ್ಮಿಳನ ಅಂತ ಉದಾಹರಣೆ ಕೊಡ್ಬೋದು ನಾವು. ಇಲ್ಲಿ ಹೆಣ್ಣು ಮತ್ತು ಗಂಡು ಲಿಂಗಗಳು ಪರಸ್ಪರ ಒಂದಕ್ಕೊಂದು ಕೂಡಿಕೊಂಡಾಗ ಸಮ್ಮಿಳನ ಆದಾಗ ಮಾತ್ರ ನಮಗೆ ಭ್ರೂಣ ತಯಾರಾಗಿ ಮಗು ತಯಾರಾಗಿ ನಾವು ಜನನ ಆಗೋದನ್ನು ಅಬ್ಸರ್ವ್ ಮಾಡ್ತೀವಿ. ಸೊ ಇಲ್ಲಿ ಸರಿಯಾಗಿರುವಂಥ ಉತ್ತರ, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಎ ಮೋಡ್ ಆಫ್ ರೀಪ್ರೊಡಕ್ಷನ್ ಬೈ ಸಿಂಗಲ್ ಆರ್ಗನಿಸಮ್. ಸಿಂಗಲ್ ಒಂದೇ ಜೀವಿಯಿಂದ ಎಲ್ಲಿ ರೀಪ್ರೊಡಕ್ಷನ್ ಆಗಲ್ಲ ಅಂತ ಕೇಳ್ತಾನೆ. ಈ ಸಮ್ಮಿಳನದಲ್ಲಿ ಒಂದೇ ಜೀವಿಯಿಂದ ರೀಪ್ರೊಡಕ್ಷನ್ ಆಗಲ್ಲ. ಇಲ್ಲಿ ನಮಗೆ ಎರಡು ಜೀವಿಗಳು ಬೇಕಾಗ್ತವೆ. ಈ ಮಿಕ್ಕಿದ್ದು ಫಿಸನ್, ಬಡ್ಡಿಂಗ್ ಮತ್ತು ಫ್ರಾಗ್ಮೆಂಟೇಶನ್ ಮೂರಲ್ಲಿ ನಮಗೆ ಒಂದೊಂದೇ ಜೀವಿನೇ ಸಾಕಲ್ಲಿ, ಹೆಣ್ಣು ಗಂಡು ಅನ್ನೋ ಅವಶ್ಯಕತೆ ನಮಗೆ ಇಲ್ಲ. ಐ ಹೋಪ್ ಕ್ವಶನ್ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿನಿ. ಈ ರೀತಿ ನಿಮಗೆ ಕಂಪ್ಲೀಟ್ ಆಗಿರುವಂಥ ಸಸ್ಯ ಸಾಮ್ರಾಜ್ಯಗಳ ಬಗ್ಗೆ ನಿಮಗೆ ಕ್ಲಾಸಸ್ ಬೇಕಾಗಿದ್ದವು. ಸಸ್ಯಗಳ ಮೇಲೆ ಸುಮಾರು 10 ಕಾನ್ಸೆಪ್ಟ್ಸ್ ಅದಾವೆ. ಸಸ್ಯಗಳಲ್ಲಿ ವಿಧಗಳೇನು, ಸಸ್ಯಗಳಲ್ಲಿ ಸಂತಾನೋತ್ಪತ್ತಿ ಏನು, ಸಸ್ಯಗಳಲ್ಲಿ ಉಸಿರಾಟ ಏನು, ಸಸ್ಯಗಳಲ್ಲಿ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಏನು, ಸಸ್ಯಗಳಲ್ಲಿ ಲೈಂಗಿಕ ಬೆಳವಣಿಗೆ ಏನು, ಸಸ್ಯಗಳ ರೋಗಗಳೇನು, ಸಸ್ಯಗಳಲ್ಲಿ ಹಾರ್ಮೋನ್ಗಳೇನು, ಈ ರೀತಿ ಸಸ್ಯ ಸಾಮ್ರಾಜ್ಯಗಳ ಬಗ್ಗೆ ಸುಮಾರು 20 ಗಂಟೆಗಳ ಬಗ್ಗೆ ಕ್ಲಾಸ್ ಮಾಡಿರುವಂಥ ವಿಡಿಯೋಗಳು ನಿಮಗೆ ಸಿಗ್ತವೆ. SB ಸೈನ್ಸ್ ಅಡ್ಡ ಎಂಬ ಅಡ್ಡ ಮುಖಾಂತರ ನೀವು ಗೂಗಲ್ ಪ್ಲೇ ಸ್ಟೋರ್ ಸಿಗುವಂಥ ಆ್ಯಪ್ ಡೌನ್ಲೋಡ್ ಮಾಡಿಕೊಂಡು ಕಂಪ್ಲೀಟ್ ಆಗಿರುವಂಥ ಸೈನ್ಸ್ ತರಗತಿ ಬಯಾಲಜಿಯನ್ನು ಸುಮಾರು ನಿಮಗೆ 60 ಗಂಟೆಗಳಿಗಿಂತ ಜಾಸ್ತಿ ಪಾಠ ಮಾಡಿದ್ದೀನಿ. ಯಾರಿಗೆ ನಿಮಗೆ ಕಾನ್ಸೆಪ್ಟ್ಗಳು ಅರ್ಥ ಆಗ್ತಿಲ್ಲೋ, ನೌಕರಿ ಮುಖ್ಯ ಐತಿ ಅನ್ನೋರಿಗೆ ಗೂಗಲ್ ಪ್ಲೇ ಸ್ಟೋರ್ನ ಡೌನ್ಲೋಡ್ ಮಾಡ್ಕೋಬೋದು. ಬೇಡ ಅಂತಂದರೆ ಈ ಆ್ಯಪ್ ಕ್ಲಾಸ್ನ ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಕೊಟ್ಟಿದ್ದೀನಿ, ಅಲ್ಲಿಂದ ಸದ್ಯ ಡೌನ್ಲೋಡ್ ಮಾಡಿಕೊಂಡು ಆ್ಯಪನ್ನು ನೀವು ಯೂಸ್ ಮಾಡ್ಕೋಬೋದು. ಎಸ್, ಈ ರೀತಿ ಕಂಪ್ಲೀಟ್ ಆಗಿರುವಂಥ ಕಾನ್ಸೆಪ್ಟ್ಗಳನ್ನು ನೀವು ತಿಳ್ಕೊಂಡಾಗ ಮಾತ್ರ ಆನ್ಸರ್ ನಾವು ಮಾಡ್ಬೋದು. ಐ ಹೋಪ್ ನಿಮಗೆ ಕ್ವಶನ್ ಅರ್ಥ ಆಗಿದೆ ಅಂತ ಅಂದ್ಕೊಂಡು ಮುಂದೆ ಹೋಗ್ತಾ ಇದ್ದೀನಿ. ವಿದ್ಯುತ್ ಪ್ರವಾಹದ SI ಘಟಕವು ಅಂತ ಕೇಳ್ತಾನೆ. SI ಯೂನಿಟ್ ಆಫ್ ಕರೆಂಟ್ ಅಂತ ಕೇಳ್ತಾನೆ. ಗೊತ್ತು ನಿಮಗೆ, ಕರೆಂಟ್ ವಿದ್ಯುತ್ ಪ್ರವಾಹ ಅಂದರೆ ಒಂದು ವೈರಲ್ಲಿ ಕರೆಂಟ್ ಚಲಿಸುತ್ತಿರುವಾಗ ಎಷ್ಟು ಕರೆಂಟ್ ಚಲಿಸ್ತಾ ಇದೆ ಅನ್ನೋದನ್ನು ನಾವು ಆಂಪಿಯರ್ ಎಂಬ ಏಕಮಾನದಲ್ಲಿ ಮೆಜರ್ಮೆಂಟ್ ಮಾಡ್ತೀವಿ. ಇನ್ನು ಒಂದು ವಸ್ತುವಿನಿಂದ ಎಷ್ಟು ಕೆಲಸ ಆಯಿತು, ಹೌ ಮಚ್ ವರ್ಕ್ ಡನ್, ಅದರ ಕೆಪಾಸಿಟಿ ಎಷ್ಟು, ಅದರ ಸಾಮರ್ಥ್ಯ ಎಷ್ಟು ಅನ್ನೋದನ್ನೇ
ನಾವು ವ್ಯಾಟಲ್ಲಿ ಮೆಜರ್ಮೆಂಟ್ ಮಾಡ್ತೀವಿ. ಇನ್ನು ಒಂದು ವೈರಲ್ಲಿ ಇಲ್ಲಿಂದ ಇಲ್ಲಿಗೆ ನಡು ಎಷ್ಟು ಕರೆಂಟ್ ಸ್ಟೋರೇಜ್ ಇದೆ, ಕರೆಂಟ್ ಎಷ್ಟು ಮುಂದಕ್ಕೆ ಪುಷ್ ಆಗ್ತಾ ಇದೆ ಅನ್ನೋದನ್ನು ನಾವು ವೋಲ್ಟೇಜ್ ಅಂತ ಕರಿತೀವಿ. ಇದನ್ನು ವೋಲ್ಟ್ ಎಂಬ ಏಕಮಾನದಲ್ಲಿ ಮೆಜರ್ಮೆಂಟ್ ಮಾಡ್ತೀವಿ. ಇನ್ನು ಇಲ್ಲಿ ಜೋಲ್ ಅನ್ನೋದು 3 ಬರ್ತದೆ, ಒಂದು ಹೀಟ್, ಒಂದು ವರ್ಕ್, ಇನ್ನೊಂದು ಯಾವುದು ಉಷ್ಣ, ಕೆಲಸ, ಇನ್ನೊಂದಿದೆ ಜೋಲ್ ಅಂತ ನೋಡ್ತೀವಿ. 3 ಒಟ್ಟ ಯೂನಿಟ್ಗಳಿದಾವೆ. ಇವೆಲ್ಲ ನಾವು ಜೂಲ್ ಎಂಬ ಒಂದು ತಾಪಮಾನ ಯೂನಿಟಲ್ಲಿ ನಾವು ಮೆಜರ್ಮೆಂಟ್ ಮಾಡ್ತೀವಿ. ಸೊ ಇಲ್ಲಿ ಸರಿಯಾಗಿರುವಂಥ ಉತ್ತರ ಯಾವುದಂದ್ರೆ ಆಂಪಿಯರ್ ಅಂತ ಕರಿತೀವಿ. ಉಷ್ಣದ ವಿದ್ಯುತ್ ಪ್ರವಾಹದ ಏಕಮಾನ ಅಂತ ಬಂದಾಗ ಆಂಪಿಯರ್. ಸೊ ವೆನ್ ಇಟ್ ಕಮ್ಸ್ ಟು ವ್ಯಾಟ್ ಕೆಪಾಸಿಟಿ, ವೋಲ್ಟೇಜ್ ಮತ್ತು ಜೂಲ್ ಅನ್ನೋದು ವರ್ಕ್ ಮತ್ತು ಹೀಟ್ ಅಂತ ನಾವು ನೋಡ್ತೀವಿ. ಸೊ ರೈಟ್ ಆನ್ಸರ್ ಇಸ್ ಆಂಪಿಯರ್. ಮತ್ತೆ ಹೇಳ್ತಿರ್ತೀನಿ, ಡೆಫಿನೆಟ್ಲಿ ನಿಮಗೆ ಇನ್ಸ್ಟ್ರೂಮೆಂಟ್ಗಳ ಮೇಲೆ, ವೈಜ್ಞಾನಿಕ ಕೆಲಸ ಮಾಡುವಂಥ ಇನ್ಸ್ಟ್ರೂಮೆಂಟ್ಗಳ ಮೇಲೆ ಮತ್ತು SI ಯೂನಿಟ್ಗಳ ಮೇಲೆ ಫಿಕ್ಸ್ ಕ್ವಶನ್ ಬರ್ತದೆ ನೋಡಿ ಎಕ್ಸಾಮ್ದಲ್ಲಿ. ಕರೆಕ್ಟಾಗಿ ನೀವು ಫಾಲೋ ಅಪ್ ಮಾಡಿ. ಸಾಮಾನ್ಯವಾಗಿ ಯಾವ ಉದಾತ್ತ ಅನಿಲವನ್ನು ಬಲೂನ್ಗಳಲ್ಲಿ ಲಿಫ್ಟಿಂಗ್ ಅನಿಲವಾಗಿ ಬಳಸಲಾಗುತ್ತದೆ ಅಂತ ಕೇಳ್ತಾ ಇದ್ದೇನೆ. ನೋಡಿ, ಇಲ್ಲೊಂದು ನಾನೇ ಹೊಸ ವರ್ಡ್ ಕಲ್ತೀನಿ ಇವತ್ತಿನ ತರಗತಿಯಿಂದ. ಉದಾತ್ತ ಅನಿಲ ಅಂತಂದರೆ ನೋಬಲ್ ಗ್ಯಾಸ್, ಅಥವಾ ಇದಕ್ಕೆ ಕನ್ನಡದಲ್ಲಿ ರಾಜಾನಿಲ ಅಥವಾ ಶ್ರೇಷ್ಠ ಅನಿಲ ಅಂತ ಕರಿತೀವಿ. ಇವುಗಳನ್ನು ವಿರಳ ಅನಿಲಗಳು, ಜಡ ಅನಿಲಗಳು ಅನ್ನೋ ಪದವನ್ನು ಸಹಿತ ಕೊಡ್ತೀವಿ. ನೋಬಲ್ ಗ್ಯಾಸಸ್, ರೇರ್ ಗ್ಯಾಸಸ್, ಇನರ್ಟ್ ಗ್ಯಾಸಸ್ ಅಂತ ಕರಿತೀವಿ. ಇಲ್ಲಿ ಲಿಫ್ಟಿಂಗ್ ಗ್ಯಾಸ್ ಆಗಿ ಯಾವುದು ಯೂಸ್ ಮಾಡ್ತೀವಿ? ವಸ್ತುಗಳನ್ನು ಮೇಲೆತ್ತಲು ಬಳಸುವಂಥ ಗ್ಯಾಸ್ ಯಾವುದು ಅಂತ ಕೇಳ್ತಾನೆ. ವಸ್ತು ಮೇಲಿರಬೇಕಾಗಿತ್ತು ಅಂದರೆ ಗಾಳಿಗಿಂತ ಹಗುರವಾಗಿರಬೇಕಾಗ್ತದೆ. ಹಾಗಾಗಿ ಎಲ್ಲಕ್ಕಿಂತ ಹಗುರವಾಗಿರುವಂಥ ಅನಿಲವನ್ನೇ ನಾವು ಲಿಫ್ಟಿಂಗ್ ಗ್ಯಾಸ್ ಆಗಿ ಯೂಸ್ ಮಾಡ್ತೀವಿ. ನಿಮ್ಮ ಮೈಂಡಲ್ಲಿ ಬಂದಿರ್ತದೆ, ದಟ್ ಈಸ್ ಹೀಲಿಯಂ. ಎಲ್ಲಕ್ಕಿಂತ ಹಗುರವಾಗಿರುವಂತಹ ಅನಿಲ ಹೈಡ್ರೋಜನ್, ಸೆಕೆಂಡ್ ಹಗುರವಾಗಿರುವಂತಹ ಅನಿಲನೇ ಹೀಲಿಯಂ ಅಂತ ನಾವು ನೋಡ್ತೀವಿ. ಇದನ್ನೇ ಲಿಫ್ಟಿಂಗ್ ಗ್ಯಾಸ್ ಅಂದರೆ ವಸ್ತುಗಳ ಮೇಲೆತ್ತಬೇಕಾದ್ರೆ ಸಾಮಾನ್ಯವಾಗಿ ಈ ಲಿಫ್ಟಿಂಗ್ ಗ್ಯಾಸನ್ನು ನಾವು ಪ್ಯಾರಾಚೂಟ್ಗಳಲ್ಲಿ ಅತಿ ಹೆಚ್ಚಾಗಿ ಯೂಸ್ ಮಾಡ್ತೀವಿ. ಮತ್ತು ಬಲೂನ್ಗಳಲ್ಲಿ ಸಹಿತ ಈ ಒಂದು ಗಾಳಿನ ಏನು ಮಾಡ್ತೀವಿ, ತುಂಬ್ತೀವಿ. ನೆಬುಲೈಸರ್ಗಳಲ್ಲಿ, ಉಸಿರಾಟ ತೊಂದರೆ ಇರುವಂಥ ನೆಬುಲೈಸರ್ಗಳಲ್ಲಿ ಸಹಿತ ಇದನ್ನು ತುಂಬ್ತೀವಿ. ಕೃತಕ ಉಸಿರಾಟಕ್ಕೆ ಪರ್ವತ ಮೇಲೆ ಇರುವಂಥ ವ್ಯಕ್ತಿಗಳು, ಆಕಾಶದಲ್ಲಿ ಹೋಗುವಂಥ ಖಗೋಳ ವಿಜ್ಞಾನಿಗಳಾಗಿರ್ಬೋದು, ನೀರಲ್ಲಿ ಮುಳುಗುವಂಥ ಮುಳುಗಾಳರಾಗಿರ್ಬೋದು, ಅಥವಾ ವೈದ್ಯಕೀಯ ಸಮಸ್ಯೆಯಿಂದ ಹಾಸ್ಪಿಟಲ್ ಅಡ್ಮಿಟ್ ಆದಾಗ ನಮಗೆ ICUದಲ್ಲಿ ಇಟ್ಟಿರ್ತಾರೆ, ನಮಗೆ ಉಸಿರಾಟ ಮಾಡೋಕ್ಕೆ ತೊಂದರೆ ಆದಾಗ ಒಂದು ಸಿಲಿಂಡರ್ ಮುಖಾಂತರ ನಾವು ಈಸಿಯಾಗಿ ಉಸಿರಾಟ ಮಾಡ್ತೀವಿ. ಅವೆಲ್ಲದರೊಳಗಿರುವಂಥ ಅನಿಲ ಪ್ರಮುಖ ಯಾವುದು? ಹೀಲಿಯಂ ಅಂತ ನಾವು ನೋಡ್ತೀವಿ. ಹೀಲಿಯಂನ ವಿಶೇಷತೆ, ಇದು 2ನೇ ಅತಿ ಹಗುರವಾಗಿರುವಂಥ ಒಂದು ಅನಿಲ ಆಗಿರ್ತದೆ. ಮತ್ತು ಬ್ರಹ್ಮಾಂಡದಲ್ಲಿ, ಭೂಮಿ ಮೇಲೆಲ್ಲ ಇಡೀ ಯೂನಿವರ್ಸಲ್ಲಿ ಅತಿ ಹೆಚ್ಚಾಗಿ ಸಿಗುವಂಥ 2ನೇ ಅನಿಲ ಹೀಲಿಯಂ. ಅತಿ ಹೆಚ್ಚು ಸಿಗುವಂಥ ಮೊದಲ ಅನಿಲ ಹೈಡ್ರೋಜನ್, ಸೆಕೆಂಡ್ ಹೀಲಿಯಂ. ಇನ್ನು ಅರ್ಗಾನ್, ಕ್ರಿಪ್ಟಾನ್, ರೇಡಾನ್ ಬಗ್ಗೆ ಸ್ವಲ್ಪ ನೀವೇನು ನೆನ್ಪಿಟ್ಕೊಳ್ಳಬೇಕಾಗಿತ್ತು ಅಂದರೆ, ಅರ್ಗಾನ್ ಭೂಮಿ ಮೇಲೆ ಸಿಗುವಂಥ 3ನೇ ಅತಿ ದೊಡ್ಡ ಅನಿಲ. ಆಫ್ಟರ್ ನೈಟ್ರೋಜನ್, ಆಕ್ಸಿಜನ್ ಬಿಟ್ಟರೆ 3ನೇ ಪ್ಲೇಸಲ್ಲಿರೋದು ಅರ್ಗಾನ್. ಇದು ನಮಗೆ 0.93% ನಮಗೆ ಭೂಮಿ ಮೇಲೆ ಸಿಗ್ತದೆ. ಭೂಮಿ ಮೇಲೆ ಸಿಗುವಂಥ 3 ಪ್ರಮುಖ ಅನಿಲಗಳಲ್ಲಿ ಯಾವುದು? ನೈಟ್ರೋಜನ್, ಆಕ್ಸಿಜನ್ ಮತ್ತು ಅರ್ಗಾನ್. 0.93% ನಾವು ಭೂಮಿ ಮೇಲೆ ನೋಡ್ತೀವಿ. ಅರ್ಗಾನನ್ನು ನಾವು ಟಂಗ್ಸ್ಟನ್ ಇರುವಂಥ ಫಿಲಮೆಂಟ್ ಬಲ್ಬ್ಗಳಲ್ಲಿ ಫಿಲಪ್ ಮಾಡ್ತೀವಿ. ಯಾವ ಬಲ್ಬ್ಗಳಲ್ಲಿ? ಫಿಲಮೆಂಟ್ ಬಲ್ಬ್ಗಳಲ್ಲಿ ಫಿಲಪ್ ಮಾಡ್ತೀವಿ. ಇದರಿಂದ ಫಿಲಮೆಂಟ್ನ ಲೈಫ್ ಸ್ಪ್ಯಾನ್ ಇನ್ಕ್ರೀಸ್ ಆಗ್ತದೆ, ಜೀವಿತಾವಧಿ ಏನಾಗ್ತದೆ? ಹೆಚ್ಚಾಗ್ತದೆ. ಇದು ಇನರ್ಟ್ ಗ್ಯಾಸ್. ಇನ್ನು ಕ್ರಿಪ್ಟಾನ್ ಅನ್ನೋ ಗ್ಯಾಸ್ ಐತಲ್ಲ, ಇದರಿಂದ ಅತಿ ವೈಟ್ ಲೈಟನ್ನು ಪ್ರೊಡ್ಯೂಸ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಅತಿ ಬಿಳಿಯಾಗಿರುವಂಥ ಬೆಳಕನ್ನು ಉತ್ಪತ್ತಿ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಇಂಟರ್ನ್ಯಾಷನಲ್ ಸ್ಟೇಡಿಯಂ, ರಾತ್ರಿ 12 ಗಂಟೆ ಆದರೂ ಸದ್ಯ ಕ್ರಿಕೆಟ್ ಆಡ್ತಾ ಇರ್ತಾರೆ, ಅವ್ರಿಗೆ ಹಗಲಿಗೆ ರಾತ್ರಿಗೆ ಡಿಫ್ರೆನ್ಸೇ ಗೊತ್ತಾಗಲ್ಲ, ಅಷ್ಟು ಬೆಳ್ಳಗಿರುವಂಥ ಲೈಟನ್ನು ಪ್ರೊಡ್ಯೂಸ್ ಮಾಡ್ತೀವಿ. ಪಾರ್ಕ್ಗಳಲ್ಲಿ, ಟ್ರಾಫಿಕ್ ಸಿಗ್ನಲ್ಗಳಲ್ಲಿ, ಇಂಟರ್ನ್ಯಾಷನಲ್ ಸ್ಟೇಡಿಯಂಗಳಲ್ಲಿ ನಾವು ಬಳಸುವಂಥ ಬಲ್ಬ್ಗಳಲ್ಲಿ ಕ್ರಿಪ್ಟಾನ್ ಗ್ಯಾಸನ್ನು ಯೂಸ್ ಮಾಡ್ತೀವಿ. ಇನ್ನು ರೇಡಾನ್ ಎಂಬ ಗ್ಯಾಸ್ ಅನ್ನೋದು ಸಾಮಾನ್ಯವಾಗಿ ವಿಕಿರಣಶೀಲ ಗುಣವನ್ನು ಹೊಂದಿರ್ತದೆ. ರೇಡಿಯೋ ಆಕ್ಟಿವ್ ನೇಚರನ್ನು ಹೊಂದಿದೆ. ಇದನ್ನು ಕ್ಯಾನ್ಸರ್ ಟ್ರೀಟ್ಮೆಂಟಲ್ಲಿ ರೇಡಾನ್ ಎಂಬ ಗ್ಯಾಸನ್ನು ಯೂಸ್ ಮಾಡ್ತೀವಿ. ಎಲ್ಲಿ? ಕ್ಯಾನ್ಸರ್ ಟ್ರೀಟ್ಮೆಂಟಲ್ಲಿ ಯೂಸ್ ಮಾಡ್ತೀವಿ. ಮೊನ್ನೆ ಯಾವುದೊಂದು ಪೊಲೀಸ್ ಎಕ್ಸಾಮ್ನಲ್ಲಿ ಕೇಳ್ತಾನೆ, ಅತಿ ಪುರಾತನವಾಗಿರುವಂಥ ಮನೆ, ನಾವು ಜನರಲ್ಲಿ ಬೂತ್ ಬಂಗ್ಲಾ ಅಂತ ಕರಿತೀವಿ, ಇದಕ್ಕೆ ಗಾಳಿ ಮತ್ತು ಬೆಳಕಿನ ಸಂಪರ್ಕನಿಲ್ಲ, ಭಾಳ ದಿನ ಆಯಿತು, ಮನೆ ಲಾಕ್ ಮಾಡ್ಕೊಂಡು ಹೋಗ್ಬಿಟ್ರ, 10 ವರ್ಷಗಳಾಯ್ತು, 100 ವರ್ಷಗಳಾಯ್ತು, ಮನೆ ಫುಲ್ ಪ್ಯಾಕ್ ಆಗ್ಬಿಟ್ಟತಿ, ಗಾಳಿ ಮತ್ತು ಬೆಳಕಿನ ಒಂದು
ಇಲ್ಲದೇ ಇರುವಂಥ ಒಂದು ವ್ಯವಸ್ಥೆಯಲ್ಲಿ ಈ ರೇಡಾನ್ ಎಂಬ ಗ್ಯಾಸ್ ಏನಾಗ್ತದಂತೆ ಉತ್ಪತ್ತಿ ಆಗ್ತದಂತೆ. ಯಾವ ಗ್ಯಾಸು? ರೇಡಾನ್ ಎಂಬ ಅನಿಲ ಉತ್ಪತ್ತಿ ಆಗ್ತದಂತೆ. ಎಲ್ಲಿ? ಗಾಳಿ ಮತ್ತು ಬೆಳಕಿಲ್ಲದೆ ಇರುವಂಥ ಮನೆ ಕಟ್ಟಡಗಳಲ್ಲಿ ರೇಡಾನ್ ಗ್ಯಾಸ್ ಉತ್ಪತ್ತಿ ಆಗ್ತದೆ ಅಂತ ಇಲ್ಲಿ ಎಕ್ಸಾಮ್ದಲ್ಲಿ ಕ್ವಶನ್ ನಮಗೆ ರೈಸ್ ಆಗಿತ್ತು. ಒಟ್ಟು ನೋಬಲ್ ಗ್ಯಾಸಸ್ ಮೇಲೆ ನಿಮಗೆ ತುಂಬ ಕ್ವಶನ್ಸ್ ಎಕ್ಸಾಮ್ದಲ್ಲಿ ಬರ್ತವೆ, ಕರೆಕ್ಟಾಗಿ ಫಾಲೋ ಅಪ್ ಆಗ್ತದೆ. ನೆಕ್ಸ್ಟ್, ಕ್ಯಾಸೋವರಿಗಳು, ಡೋಡೋ ಮತ್ತು ರಿಯಾ ಇವು ಡ್ಯಾಶ್ನ ಉದಾಹರಣೆಗಳಾಗಿವೆ ಅಂತ ಕೊಡ್ತಾನೆ. ಇವೆಲ್ಲ ಏನಪ್ಪ ಅಂದ್ರೆ ಪಕ್ಷಿಗಳು. ಎಂಥ ಪಕ್ಷಿಗಳಂದ್ರೆ ಹಾರಲಾರದ ಪಕ್ಷಿಗಳು. ಇವಾಗ ನಾವು ಫ್ಲೈಟ್ಲೆಸ್ ಬರ್ಡ್ಗಳು ಅಂತ ಕರಿತೀವಿ. ಫ್ಲೈಟ್ಲೆಸ್, ಇವು ಹಾರಂಗಿಲ್ಲ, ಒಟ್ಟ ಪಕ್ಷಿನೇ. ಸಾಮಾನ್ಯವಾಗಿ ಪಕ್ಷಿ ಲಕ್ಷಣ ನಾವು ಹಾರಬೇಕು, ಮೊಟ್ಟೆ ಇಡಬೇಕು ಅಂತ ನೋಡ್ತೀವಿ. ಚೆನ್ನಾಗಿ ಮೊಟ್ಟೆ ಇಡ್ತವೆ, ಬಟ್ ಆದರೆ ಯಾವುದೇ ಕಾರಣಕ್ಕೂ ಅವಕ್ಕೆ ಹಾರುವಂಥ ಶಕ್ತಿ ಇಲ್ಲ. ಮೊದಲಿತ್ತು, ಬರ್ತಾ ಬರ್ತಾ ಕಾಲಕ್ರಮೇಣ ಅವು ಹಾರಕ್ಕೆ ಪ್ರಯತ್ನ ಮಾಡಲಿಲ್ಲ. ಹಾಗಾಗಿ ಅವ ರೆಕ್ಕೆಗಳು ಇದ್ದರೂ ಸಹಿತ ಹಾರುವಂಥ ಶಕ್ತಿಯನ್ನು ಹೊಂದಿಲ್ಲ. ಹಾಗಾಗಿ ಹಾರಲಾರದ ಪಕ್ಷಿಗಳು ಫ್ಲೈಟ್ಲೆಸ್ ಬರ್ಡ್ಗಳು ಅಂತ ಕರಿತೀವಿ. ಅವೇ ಯಾವ್ಯಾವ ಅಂದ್ರೆ ಇಲ್ಲಿ ಕ್ಯಾಸೋವರಿ, ಡೋಡೋ ಮತ್ತು ರಿಯಾ ಅಂತ 3 ಪಕ್ಷಿಗಳ ಹೆಸರು ಕೊಡ್ತಾನೆ. ಅಳಿವಿನಂಚಲ್ಲಿರುವಂಥ ಸಸ್ತನಿಗಳು, ಕಠಿಣ ಚರ್ಮಿಗಳು, ವೇಗವಾಗಿ ಚಲಿಸುವ ಸರೀಸೃಪಗಳಂತ ಕೊಡ್ತಾನೆ. ಇಲ್ಲ, ಈ 3 ಫ್ಲೈಟ್ಲೆಸ್ ಬರ್ಡ್ಸ್ ಆಗಿದ್ದಾವೆ. ನಿಮಗೆ ಕೆಲವೊಂದು ಎಕ್ಸಾಂಪಲ್ ಕೊಡ್ತೀನಿ. ಆಸ್ಟ್ರಿಚ್ ಉಷ್ಟ್ರ ಪಕ್ಷಿಯನ್ನು ಸಹಿತ ಹಾರಲಾರದ ಪಕ್ಷಿಯಾಗಿದೆ. ಏಮು ಅಂತ ನೋಡ್ತೀವಿ. ಕ್ಯಾಸೋವರಿ ಇಲ್ಲೇ ಕೊಟ್ಟ ನೋಡಿ, ಇದೇ ಎಕ್ಸಾಮ್ದಲ್ಲಿ ಕೇಳಿದ ಇದೇ ಪಕ್ಷಿ ಕ್ಯಾಸೋವರಿ. ಕಿವಿ ಅಂತ ಒಂದು ಪಕ್ಷಿ ಇದೆ, ಇದು ಸಹಿತ ಹಾರುವುದಿಲ್ಲ. ರಿಯಾ ಅಂತಿದೆ ನೋಡ್ರಿ, ಇಲ್ಲಿದೆ ರಿಯಾ. ಈ ರಿಯಾ ಅನ್ನೋ ಪಕ್ಷಿ ಇಲ್ಲಿದೆ ನೋಡ್ರಿ, ರಿಯಾ ಮತ್ತು ಕ್ಯಾಸೋವರಿ. ಇನ್ನು ಮಿಕ್ಕಿದ ಯಾವುದು? ಪೆಂಗ್ವಿನ್ ಅಂತ ನೋಡ್ತೀವಿ. ಕಗಾಗೋ ಅಂತಿದೆ. ಇನ್ನು ಬೇರೆ ಬೇರೆ ಅದು ನೋಡ್ರಿ, ಇವೆಲ್ಲ ಪಕ್ಷಿಗಳೇನಾಗಲ್ಲ, ಹಾರುವುದಿಲ್ಲ ಅಂತ ನೋಡ್ತೀವಿ. ಸೊ ಹಾರಲಾರದ ಪಕ್ಷಿಗಳು ಯಾವುದು? ಮೊಟ್ಟೆಗಳನ್ನು ಇಟ್ಟು ಹಾಲನ್ನು ಉಣಿಸುವಂಥ ಪಕ್ಷಿಗಳು ಯಾವುದು? ಹಿಂಗ ಪಕ್ಷಿಗಳ ಮೇಲೆ ಸಹಿತ ನಮಗೆ ಡಿಫ್ರೆಂಟ್ ಆಗಿರುವಂಥ ಕಾನ್ಸೆಪ್ಟ್ ಮೇಲೆ ಕ್ವಶನ್ಸ್ ಅನ್ನು ರೈಸ್ ಮಾಡ್ತಿರ್ತಾನೆ, ಗೊತ್ತಿರ್ಬೇಕು. ಸರಿಯಾಗಿರುವಂಥ ಉತ್ತರ ಫ್ಲೈಟ್ಲೆಸ್ ಬರ್ಡ್, ಹಾರಲಾಗದ ಪಕ್ಷಿಗಳು ಅಂತ ನಾವು ನೋಡ್ತೀವಿ. ತರಕಾರಿ ಪದಾರ್ಥಗಳನ್ನು ಮಿಶ್ರ ಗೊಬ್ಬರವಾಗಿ ವಿಭಜಿಸುವುದು ಡ್ಯಾಶ್ಯ ಉದಾಹರಣೆಯಾಗಿದೆ ಅಂತ ನೋಡಿ. ತರಕಾರಿ ಪದಾರ್ಥಗಳಂದ್ರೆ ಮನೆಯಲ್ಲಿ ಏನಾದರೂ ವೆಜಿಟೇಬಲ್ ಜಾಸ್ತಿ ಆದಾಗ ಅಥವಾ ಕಟ್ ಮಾಡಿದಾಗ ವೇಸ್ಟೇಜ್ ಆಗಿದ್ದು ಅಂದ್ರೆ ಇದನ್ನು ತರಕಾರಿ ಅಂದ್ರೆ ಪಲ್ಯ ಮಾಡೋಕ್ಕಿಂತ ಮೊದಲು ಬಿಫೋರ್ ಕುಕ್ಕಿಂಗ್ ಏನು ಫ್ರೆಶ್ ತರಕಾರಿ ಇರುತ್ತಲ್ಲ ಅದರಿಂದ ಸ್ವಲ್ಪ ವೇಸ್ಟೇಜ್ ಬರ್ತದೆ. ನಮಗೆ ಏನೋ ಒಂದು ಸೌತೆಕಾಯಿ ತಿಂತಿರ್ತೀವಿ, ಮೇಲೆ ಸಿಪ್ಪೆ ತೆಗೆದಿರ್ತೀವಿ, ಬದನೆಕಾಯಿ ಬೆಂಡೆಕಾಯಿ ಕಟ್ ಮಾಡ್ತಿರ್ತೀವಿ, ಅದೆಲ್ಲ ಅನ್ವಾಂಟೆಡ್ ಪಾರ್ಟ್ ಎಲ್ಲ ಬರುತ್ತಲ್ಲ. ಈ ರೀತಿಯೆಲ್ಲ ಈ ತರಕಾರಿಯಿಂದ ಬಂದಿರುವಂಥ ವೇಸ್ಟನ್ನು ನಾವು ಉಪಯುಕ್ತವಾಗಿರುವಂಥ ಗೊಬ್ಬರವನ್ನಾಗಿ ತಯಾರು ಮಾಡ್ತೀವಿ. ಅದನ್ನು ನಾವು ಕಾಂಪೋಸ್ಟ್ ಅಂತ ಕರಿತೀವಿ. ದ ಡಿಕಂಪೋಸಿಷನ್ ಆಫ್ ವೆಜಿಟೇಬಲ್ ಮ್ಯಾಟರ್ ಇಂಟು ಕಾಂಪೋಸ್ಟ್ ಈಸ್ ಅನ್ ಎಕ್ಸಾಂಪಲ್ ಆಫ್ ಅಂತ ಕೇಳ್ತಾನೆ. ಇಲ್ಲಿ ಏನಾಗ್ತದೆ ರೀ ಅಂತಂದರೆ, ಈ ತರಕಾರಿ ವೇಸ್ಟ್ಗಳನ್ನು ನಾವು ಉಪಯುಕ್ತ ಗೊಬ್ಬರವಾಗಿ ತಯಾರು ಮಾಡಬೇಕಾದ್ರೆ ಇದನ್ನು ನಾವು ಮಣ್ಣಲ್ಲಿ ಮಿಕ್ಸ್ ಮಾಡಬೇಕಾಗ್ತದೆ. ಮಣ್ಣನ್ನು ಪುಡಿ ಪುಡಿ ಮಾಡಿ ಆ ಮಣ್ಣಿನೊಂದಿಗೆ ಬೆರೆಸಿ ಅದನ್ನು ಇಟ್ಟಾಗ ಈ ಮಣ್ಣೊಂದಿಗೆ ತರಕಾರಿಗಳು ಮಿಕ್ಸ್ ಆಗಿಬಿಟ್ಟು ಆ ಮಣ್ಣು ಮತ್ತು ತರಕಾರಿ ನಮಗೊಂದು ಉಪಯುಕ್ತ ಗೊಬ್ಬರವಾಗಿ ತಯಾರಾಗ್ತದೆ. ಬಟ್ ಇಲ್ಲಿ ಎಕ್ಸೋಥರ್ಮಿಕ್ ರಿಯಾಕ್ಷನ್, ಎಂಡೋಥರ್ಮಿಕ್ ರಿಯಾಕ್ಷನ್, ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್, ನನ್ ಆಫ್ ದ ಅಂತ ಕೊಡ್ತಾನೆ. ಡಿಸ್ಪ್ಲೇಸ್ಮೆಂಟ್ ಅಂತಲ್ಲ, ಎಕ್ಸೋ ಮತ್ತು ಎಂಡೋದಲ್ಲಿ ನಮಗೆ ಡೌಟ್ ಬರ್ತೈತಿ. ಏನು ಸರ್ ಎಕ್ಸೋ ಮತ್ತು ಎಂಡೋ ಅಂತಂದರೆ, ಒಂದು ರಿಯಾಕ್ಷನ್ ನಡೆಯುವಾಗ ಆ ವಸ್ತುವಿನಿಂದ ಹೀಟ್ ಹೊರಗಡೆ ಬಂತು, ಉಷ್ಣ ಹೊರಗಡೆ ರಿಲೀಸ್ ಆಯಿತು ಅಂತಂದರೆ ಅದನ್ನು ಎಕ್ಸೋಥರ್ಮಿಕ್ ಅಂತ ಕರಿತೀವಿ. ಒಂದು ರಿಯಾಕ್ಷನ್ ನಡಿಬೇಕಾದ್ರೆ ಹೊರಗಿನಿಂದ ಹೀಟನ್ನು ರಿಸೀವ್ ಮಾಡಿಕೊಂಡಾಗ, ಹೊರಗಿನಿಂದನೇ ಬಿಸಿಯನ್ನು ಉಷ್ಣವನ್ನು ಹೀರಿಕೊಂಡಾಗ ಅದನ್ನು ನಾವು ಎಂಡೋಥರ್ಮಿಕು ಅಂತ ಕರಿತೀವಿ. ಎಂಡೋ ಅಂದ್ರೆ ಒಳಗಡೆ, ಎಕ್ಸೋ ಅಂದ್ರೆ ಹೊರಗಡೆ, ಥರ್ಮಿಕ್ ಅಂದ್ರೆ ಉಷ್ಣ. ಒಂದು ರಿಯಾಕ್ಷನ್ ಆಗಬೇಕಾದ್ರೆ ಹೀಟ್ ಬೇಕಾಗಿತ್ತು ಅಂದ್ರೆ ಅದಕ್ಕೆ ಎಂಡೋಥರ್ಮಿಕ್. ಆ ರಿಯಾಕ್ಷನ್ದನೇ ಹೀಟ್ ಬಿಡುಗಡೆ ಆಗ್ತಾ ಇತ್ತು ಅಂತಾರೆ ಅದನ್ನು ನಾವು ಎಕ್ಸೋಥರ್ಮಿಕ್ ಅಂತ ಕರಿತೀವಿ. ಸಾಮಾನ್ಯವಾಗಿ ನಾವು ಮೂಗಿಂದ ಬಾಯಿಂದ ಉಸಿರಾಟ ಮಾಡ್ತೀವಲ್ಲ, ಅವಾಗ ಗಾಳಿ ನೋಡಿ ಬೆಚ್ಚನೆ ಗಾಳಿ ಬರ್ತದೆ. ಅಂದರೆ ನಮ್ಮ ಬಾಡಿಯಲ್ಲಿ ರಿಯಾಕ್ಷನ್ ಆಗಿಬಿಟ್ಟು ನಮಗೆ ಮೂಗಿಂದ ಉಸಿರಾಟದಲ್ಲಿ ಬೆಚ್ಚನೆ ಗಾಳಿ ಬರ್ತಾ ಅಂದರೆ ನಮ್ಮ ಬಾಡಿಯಲ್ಲಿ ಹೀಟ್ ಜನರೇಟ್ ಆಗ್ತಾ ಇದೆ. ಆ ಜನರೇಟ್ ಆಗೋದನ್ನ ನಾವೆಂತ ಕರಿತೀವಿ? ಎಕ್ಸೋಥರ್ಮಿಕ್. ಸೊ ಉಸಿರಾಟ ಎಂಥ ಕ್ರಿಯೆ ಅಂತ ಬಂದಾಗ ಎಕ್ಸೋಥರ್ಮಿಕ್ ರಿಯಾಕ್ಷನ್. ಬಟ್ ಆದರೆ ಒಂದು ಮಂಜುಗಡ್ಡೆ ಕರಗಿ ನೀರು ಆಗಬೇಕಾದ್ರೆ ಏನು ಬೇಕು? ಇದಕ್ಕೆ ಹೀಟ್ ಬೇಕು, ಉಷ್ಣವನ್ನು ಹೀರಿಕೊಳ್ಳುತ್ತಾ ಇದೆ. ಉಷ್ಣ ಹೀರಿಕೊಂಡಿಲ್ಲ ಅಂದ್ರೆ ಮಂಜುಗಡ್ಡೆ ಕರಗಲ್ಲ. ಅಂದ್ರೆ ಆ ಮಂಜುಗಡ್ಡೆ ಕರಗಿ ನೀರಾಗಬೇಕಾದ್ರೆ ಅದಕ್ಕೆ ಉಷ್ಣ ಬೇಕಾಗಿತ್ತು ಅಂದ್ರೆ ಅದಕ್ಕೆ ಎಂಡೋಥರ್ಮಿಕ್ ಅಂತ ಕರಿತೀವಿ. ಒಂದು ರಿಯಾಕ್ಷನ್ಲಿಂದನೇ ಉಷ್ಣ ಹೊರಗಡೆ ಬಿಡುಗಡೆ ಆಯಿತು ಅಂತಂದರೆ ಅದನ್ನು ಎಕ್ಸೋಥರ್ಮಿಕ್ ಅಂತ ಕರಿತೀವಿ. ಅಡಿಗೆ ಮಾಡುವುದು ಎಂಡೋಥರ್ಮಿಕ್ ರಿಯಾಕ್ಷನ್.
ಅಡುಗೆ ಮಾಡಬೇಕಾದ್ರೆ ಏನು ಬೇಕು? ಉಷ್ಣ ಬೇಕು, ಉಷ್ಣವನ್ನು ಹೀರ್ಕೊಳ್ತೈತಿ, ಹೌದಲ್ಲ? ಉಸಿರಾಟ ಮಾಡೋದು ನಾವು ಎಕ್ಸೋಥರ್ಮಿಕ್. ಒಂದು ಪಟಾಕಿ ಸಿಡಿದು ಬಿಡ್ತೀವಿ ನಾವು, ಪಟಾಕಿ ತಣ್ಣಗಿರ್ತೈತಿ, ಕೈಯಲ್ಲಿ ಹಾಕ್ಬಿಟ್ಟು ಬೆಂಕಿ ಹಚ್ಚಿ ಕೈ ಬಿಟ್ಟಾಗ ದನ್ ಅಂತ ಹಾರ್ಬಿಟ್ಟು ಆ ಪಟಾಕಿ ಹಿಡ್ಕೊಳ್ರಿ ನೀವು ಹೋಗಿ ಸುಡ್ತದೆ ನಮಗೆ. ಅಂದ್ರೆ ಆ ರಿಯಾಕ್ಷನ್ ಆಗಬೇಕಾದ್ರೆ ಹೀಟ್ ರಿಲೀಸ್ ಆಗಿಬಿಡ್ತು, ಉಷ್ಣ ಹೊರಗೆ ಬಂದುಬಿಡ್ತು ಆ ವಸ್ತುವಿನಿಂದ. ಅದನ್ನು ನಾವು ಎಕ್ಸೋಥರ್ಮಿಕ್ ರಿಯಾಕ್ಷನ್. ಬಾಂಬುಗಳು ಸಿಡಿಯೋದು, ಪಟಾಕಿಗಳು ಸಿಡಿಯೋದು, ಉಸಿರಾಟ ಮಾಡೋದು, ಇವೆಲ್ಲ ಎಕ್ಸೋಥರ್ಮಿಕ್ ಉದಾಹರಣೆಗಳಾದರೆ ಯಾವ ವಸ್ತು ಉಷ್ಣವನ್ನು ಹೀರಿಕೊಳ್ಳುತ್ತೋ ಅವಕ್ಕೆ ನಾವು ಎಂಡೋಥರ್ಮಿಕ್ ರಿಯಾಕ್ಷನ್ಗಳು, ಅಂತರುಷ್ಣಕ ಮತ್ತು ಬಹಿರುಷ್ಣಕ ಅಂತ ಕರಿತೀವಿ. ಹಂಗ ಇಲ್ಲಿ ಈ ತರಕಾರಿಯನ್ನು ಮಣ್ಣಾಗಿ ಮಿಕ್ಸ್ ಮಾಡಿದಾಗ ಗೊಬ್ಬರಾಗಿ ತಯಾರಾಗ್ತದಲ್ಲ, ಅವಾಗ ಉಷ್ಣವನ್ನು ಹೀರಿಕೊಳ್ಳುತ್ತೇನೋ ಅಥವಾ ಉಷ್ಣವನ್ನು ಬಿಟ್ಟು ಕೊಡ್ತೇನೋ ಅಂತ ಕೇಳ್ತಾನೆ. ಇದು ಉಷ್ಣವನ್ನು ಬಿಟ್ಟು ಕೊಡುವಂಥ ರಿಯಾಕ್ಷನ್ ಆಗಿದೆ. ಅಲ್ಲಿ ಈ ಏನು ನಾವು ಗೊಬ್ಬರ ಅಂತ ಕರಿತೀವಲ್ಲ, ಗೊಬ್ಬರದಿಂದ ನಮ್ಗೆ ಏನಾಗ್ತತಿ? ಉಷ್ಣ ಬಿಡುಗಡೆ ಮಾಡ್ತದೆ. ನೀವೆಲ್ಲ ಚಿಕ್ಕವರಿದ್ದಾಗ ತಿಪ್ಪೆ ಗೊಬ್ಬರವನ್ನು ನಾವು ಹೊಲಕ್ಕೆ ಹೊಡೆದಾಗ ನೀವು ನೋಡಿರ, ಮನೆಯಲ್ಲೆಲ್ಲ ದನಕರುಗಳಿಂದ ನಾವೇನು ಮಾಡ್ತಿದ್ವಿ? ತಿಪ್ಪೆಯನ್ನು ಮಾಡ್ತಿದ್ವಿ ನಾವು, ಏನಂದ್ರೆ ನಾವು ಕನ್ನಡದಲ್ಲಿ ತಿಪ್ಪೆ ಅಂತ ಕರೀತಾರಂತ ಇದಕ್ಕೆ. ಅವಾಗ ಅದನ್ನು ನಾವು ಎತ್ತಿನ ಬಂಡಿ ಮುಖಾಂತರ, ಟ್ರ್ಯಾಕ್ಟರ್ ಮುಖಾಂತರ ಹೊಲಕ್ಕೆಲ್ಲ ನಾವು ಗೊಬ್ಬರವನ್ನು ಟ್ರಾನ್ಸ್ಪೋರ್ಟ್ ಮಾಡಬೇಕಾದ್ರೆ ಅದನ್ನು ನೀವು ಅಬ್ಸರ್ವ್ ಮಾಡಿ, ಆ ಗೊಬ್ಬರವನ್ನು ನಾವು ಅಗಿತಾ ಅದನ್ನು ತೆಗೆದು ಟ್ರ್ಯಾಕ್ಟರ್ಲ್ಲಿ ಹಾಕ್ಬೇಕಾದ್ರೆ ಆ ಗೊಬ್ಬರ ನಮಗೆ ಬೆಚ್ಚಗೆ ಅನ್ನಿಸ್ತಿರ್ತದೆ. ನಮಗೆ ಅದ್ರ ಒಳಗಡೆ ಭಾಳ ಬಿಸಿಯಾಗಿರುವಂಥ ಒಂದು ವ್ಯವಸ್ಥೆ ನಮಗೆ ಕಾಣ್ತದೆ. ಸೊ ಅಲ್ಲಿ ಎಂಥ ರಿಯಾಕ್ಷನ್ ನಡೀತಂದ್ರೆ ಹೀಟ್ ಎಮಿಟ್ ಮಾಡುವಂಥ ರಿಯಾಕ್ಷನ್ ನಡೀತಿರುತ್ತೆ. ಅದಕ್ಕೆ ನಾವು ಎಕ್ಸೋಥರ್ಮಿಕ್ ರಿಯಾಕ್ಷನ್ ಅಂತ ಕರಿತೀವಿ. ಅರ್ಥ ಆಯ್ತು? ಐಡಿಯಾ ಬಂತ ಆನ್ಸರ್ ಇದು. ಇದಕ್ಕೆ ನಾವು ಎಕ್ಸೋಥರ್ಮಿಕ್ ಉಷ್ಣ ಕ್ಷೇಪಕ ಪ್ರತಿಕ್ರಿಯೆ ಅಂತ ಕನ್ನಡದಲ್ಲಿ ಬೇರೆ ಕೊಡ್ತೀವಿ, ಇದನ್ನು ಬಹಿರುಷ್ಣಕ ಕ್ರಿಯೆ ಅಂತ ಕರಿತೀವಿ. ಎಸ್. ಭೂಮಿಯ ವಾತಾವರಣದಲ್ಲಿ ಹೆಚ್ಚು ಹೇರಳವಾಗಿರುವ ಅನಿಲ ಯಾವುದು ಅಂತ ಕೇಳ್ತಾ ಇದ್ದಾನೆ. ಗೊತ್ತು ನಿಮಗೆ, ಭೂಮಿಯ ವಾತಾವರಣದಲ್ಲಿ ಅತಿ ಹೆಚ್ಚಾಗಿರೋದು ನೈಟ್ರೋಜನ್, ಸುಮಾರು ನಮಗೆ 78% ಇದೆ. ಸೆಕೆಂಡ್ ಇರೋದೆ ಆಕ್ಸಿಜನ್ 21%, ಥರ್ಡ್ ಇರೋದೆ ಅರ್ಗಾನ್ 0.93% ಇದೆ. ಇವೆಲ್ಲ ಭೂಮಿಯಲ್ಲಿರುವಂಥ ಟಾಪ್ 1, 2, 3. ಸೊ ಆಮ್ಲಜನಕ, ಸಾರಜನಕ, ಜಲಜನಕ ಅಂತ ಕೊಡ್ತಾ ಇದ್ದಾನೆ. ಸಾರಜನಕ, ನೈಟ್ರೋಜನ್ ಅನ್ನೋದು ನಮಗೆ ತುಂಬ ಬಾರಿ ಎಕ್ಸಾಮ್ದಲ್ಲಿ ಕೇಳಿರುವಂಥ ಕ್ವಶನ್. ಎಸ್. ಮೊನ್ನೊಂದು ಎಕ್ಸಾಮ್ದಲ್ಲಿ ಕೇಳ್ತಾನೆ, ಉಸಿರಾಟದಲ್ಲಿ ನೈಟ್ರೋಜನ್ನ ಪಾತ್ರ ಏನಿದೆ ಅಂತ ಕೇಳ್ತಾನೆ. ಅಂದ್ರೆ ಭೂಮಿಯಲ್ಲಿ 78% ನೈಟ್ರೋಜನ್ ಐತಲ್ಲ, ಮತ್ತು ಅದನ್ನು ನಾವು ಮೂಗಿನ ಮುಖಾಂತರ ಗಾಳಿ ಒಳಗೆ ಬಾಡಿ ಒಳಗೆ ತೊಗೊಂಡಾಗ ಅದು ಏನು ಮಾಡ್ತತಿ ದೇಹದಲ್ಲಿ ಅಂದರೆ ಏನು ಮಣ್ಣು ಮಾಡಲ್ಲ, ಹೆಂಗೆ ಹೋಗ್ತತಿ ಹಂಗೆ ಹೊರಗೆ ಬರ್ತತಿ. ಯಾವುದೇ ರೀತಿಯಾಗಿರುವಂಥ ವಿಶೇಷ ರೀತಿಯಾಗಿರುವಂಥ ಕೆಲಸವನ್ನು ಅದು ನಿರ್ವಹಿಸುವುದಿಲ್ಲ. ಆಮ್ಲಜನಕ ಬೇಕಾದರೆ ರಕ್ತ ಜೊತೆ ಬೆರಿತತಿ, ರಕ್ತದಲ್ಲಿ ಸೇರಿ ದೇಹದ ಎಲ್ಲ ಅಂಗಗಳಿಗೆ ಸಪ್ಲೈ ಆಗ್ತದೆ. ಬಟ್ ನೈಟ್ರೋಜನ್ ಬ್ಲಡ್ಡಲ್ಲಿ ಮಿಕ್ಸ್ ಆಗಲ್ಲ, ಎಷ್ಟು ಹೋಗ್ತದೋ ಅಷ್ಟು ತಿರುಗಿ ವಾಪಸ್ ಹೊರಗಡೆ ಬಂದುಬಿಡ್ತದೆ. ಯಾವುದೇ ರೀತಿ ವಿಶೇಷವಾಗಿರುವಂಥ ಅದಕ್ಕೆ ಕೆಲಸ ಇಲ್ಲ ಅಂತ ನಾವು ನೋಡ್ತೀವಿ. ಸೊ ರೈಟ್ ಆನ್ಸರ್ ಈಸ್ ನೈಟ್ರೋಜನ್. ನೋಡಿ, ಪಿರಿಯಾಡಿಕ್ ಟೇಬಲ್ ಮೇಲೆ ಕ್ವಶನ್ ರೈಸ್ ಆಗಿದೆ. ಆವರ್ತ ಕೋಷ್ಟಕ ಅಂತ ಕರಿತೀವಿ. ನೋಡ್ರಿ, ಪಿರಿಯಾಡಿಕ್ ಟೇಬಲ್ ಬಗ್ಗೆ ನಿಮ್ಗೆ ಸ್ವಲ್ಪ ಮಾಹಿತಿ ಕೊಡಬೇಕಾಗಿತ್ತಂದ್ರೆ, ಈ ಪುರಾತನ ಕಾಲದಲ್ಲಿ ಅನೇಕ ವಿಜ್ಞಾನಿಗಳು ಪಿರಿಯಾಡಿಕ್ ಟೇಬಲನ್ನು ಸೆಟಪ್ ಮಾಡ್ತಾರೆ. ಫಸ್ಟ್ ಆಫ್ ಆಲ್, ಪಿರಿಯಾಡಿಕ್ ಟೇಬಲ್ ಅಂದರೆ ಅರ್ಥ ಏನಂತಂದರೆ, ಭೂಮಿಯಲ್ಲಿ ಸಿಕ್ಕಿರುವಂಥ ಮೂಲ ವಸ್ತುಗಳನ್ನು ಒಂದು ಕ್ರಮಬದ್ಧವಾಗಿ ಜೋಡಿಸಿರುವಂಥ ಪಟ್ಟಿಯನ್ನೇ ನಾವು ಪಿರಿಯಾಡಿಕ್ ಟೇಬಲ್ ಅಂತ ಕರಿತೀವಿ. ಕ್ರಮಬದ್ಧವಾಗಿ ಜೋಡಿಸಿರುವಂಥ ಒಂದು ಚಾರ್ಟನ್ನೇ, ಇಲ್ಲಿ ಯಾವುದೂ ಎಲಿಮೆಂಟ್ ಇರಲ್ಲ, ಬಟ್ ಅದರ ಬಗ್ಗೆ ಸ್ಟಡಿ ಮಾಡಿ ಇದು ಈ ನಂಬರ್ದಾಗ ಬರ್ತೈತಿ, ಈ ಪ್ಲೇಸ್ನಾಗ ಬರ್ತೈತಿ ಅಂತ ನಾವೇನು ಮಾಡ್ತೀವಿ, ಸೆಟ್ ಮಾಡ್ತೀವಿ. ಸೊ ಮೂಲ ವಸ್ತುಗಳ ಕ್ರಮಬದ್ಧವಾದ ಜೋಡಣೆಯನ್ನೇ ಆವರ್ತ ಕೋಷ್ಟಕ ಅಂತ ಕರಿತೀವಿ. ಈಗ ಈ ಮೆಂಡಲೀವ್ ಅನ್ನೋ ಒಬ್ಬ ವಿಜ್ಞಾನಿ ಬರ್ತಾನೆ. ಆ ಮೆಂಡಲೀವ್ ಅನ್ನೋ ವಿಜ್ಞಾನಿ ಪ್ರಕಾರನೇ ಆಧುನಿಕ ಆವರ್ತ ಕೋಷ್ಟಕ ಈಗ ಸದ್ಯಕ್ಕೆ ಸೆಟ್ ಆಗಿದೆ. ಬಟ್ ಇಲ್ಲಿ ಈ ಪಿರಿಯಾಡಿಕ್ ಟೇಬಲಲ್ಲಿ ಹಿಂಗೆ ಅಡ್ಡ ಸಾಲುಗಳು, ಹಿಂಗೆ ಕಂಬ ಸಾಲುಗಳು ಅಂತ ಇರ್ತವೆ. ಹಿಂಗೆ ಉದ್ದೂದಕ್ಕಿರೋದನ್ನ ನಾವೀಗ ಕಂಬ ರೂಪದಂತೆ ಕಂಬ ಸಾಲುಗಳು ಅಂತ ಕರಿತೀವಿ. ಹಿಂಗೆ ಅಡ್ಡ ಇರುವಂಥ ಸಾಲುಗಳನ್ನು ಅಡ್ಡ ಸಾಲುಗಳು ಅಂತ ಕರಿತೀವಿ. ಇಂಗ್ಲೀಷ್ನಲ್ಲಿ ಕಂಬ ಸಾಲುಗಳನ್ನು ಗ್ರೂಪ್ಸ್ ಅಂತ ಕರಿತಾರೆ. ಗ್ರೂಪ್ಸ್ ಏನಂತ ಕರಿತಾರೆ? ಗ್ರೂಪ್ಸ್. ಇಂಥವು ಟೋಟಲಿ 18 ಗ್ರೂಪ್ಗಳದಾವೆ. ಹಿಂಗೆ 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17 ಎಕ್ಸೆಲ್ ಚಿಕ್ಕವಾದದ್ರೊಳಗಡೆ ಟೋಟಲ್ 18 ಗುಂಪುಗಳದಾವೆ. ಹಿಂಗೆ ಅಡ್ಡಲಾಗಿರುವಂಥ ಏನದಾವಲ್ಲ, ಇವಕ್ಕೆ ನಾವು ಪೀರಿಯಡ್ಸ್ ಅಥವಾ ಆವರ್ತನಗಳು ಅಥವಾ ನಾವು ಅಡ್ಡ ಸಾಲುಗಳು ಅಂತ ಕರಿತೀವಿ. ಇಂಗ್ಲೀಷಲ್ಲಿ ಮಾತ್ರ ಪೀರಿಯಡ್ಗಳು ಅಂತ ಕರಿತೀವಿ. ಪೀರಿಯಡ್ಸ್ ಎಷ್ಟು ಅಂದ್ರೆ 7 ಅದಾವೆ. ಇಷ್ಟೇ ಪಿರಿಯಾಡಿಕ್ ಟೇಬಲ್
ಹಿಂಗೆ ಉದ್ದೂದು ಕಂಬ ಸಾಲದವ, ಕಂಬ ರೂಪದಲ್ಲಿರೋದನ್ನು ಕಂಬ ಸಾಲುಗಳು ಗ್ರೂಪ್ಗಳಂತ ಕರಿತೀವಿ. ಹಿಂಗೆ ಅಡ್ಡದಾಗಿರುವಂಥ ಸಾಲುಗಳನ್ನು ಅಡ್ಡ ಸಾಲುಗಳು ಅಂತ ಕರಿತೀವಿ. ಅವಕ್ಕೆ ನಾವು ಪೀರಿಯಡ್ಗಳು ಅಂತ ಕರಿತೀವಿ. ಅಂದ್ರೆ 18 ಗುಂಪುಗಳದವೆ, 7 ಪೀರಿಯಡ್ಸ್ ಅದವೆ ಅಂತ ಅರ್ಥ. ಇದು ಈ ಕ್ವಶನ್ ಅಲ್ಲಿರುವಂಥ ಕ್ವಶನ್. ಅವಧಿಗಳು ಎಂದು ಕರೆಯಲ್ಪಡುವ 7 ಅಡ್ಡ ಸಾಲುಗಳು ಮತ್ತು ಗುಂಪುಗಳು ಎಂದು ಕರೆಯಲ್ಪಡುವ 18 ಲಂಬಸ್ ಕಾಲಮ್ಗಳಿವೆ. ಇದನ್ನು ಆಕ್ಚುಲಿ ಇವರು ಇಂಗ್ಲಿಷ್ ಇಂದನೇ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿರೋದ್ರಿಂದ ಲಂಬ ಕಾಲಮ್ ಎಲ್ಲ ಮೀನಿಂಗ್ ಒಂದೇ, ಬಟ್ ಹಂಗೆ ಬಂದ್ಬಿಟ್ಟತಿ. 7 ಹಾರಿಜೆಂಟಲ್ ರೋಸ್ ನೋನ್ ಆಸ್ ಪೀರಿಯಡ್ಸ್. ಪೀರಿಯಡ್ಸ್ ಎಷ್ಟದವ? 7 ಅದಾವ, ಕರೆಕ್ಟ್ ಐತಿ. ಆ್ಯಂಡ್ 18 ವರ್ಟಿಕಲ್ ಕಾಲಮ್ಸ್ ನೋನ್ ಆಸ್ ಗ್ರೂಪ್ಸ್. ಇಂಥ ವರ್ಟಿಕಲ್ ಅಂದರೆ ನೇರವಾಗಿ ನಿಂತಿದ್ದು ವರ್ಟಿಕಲ್, ಕಂಬವನ್ನು ವರ್ಟಿಕಲ್ ಅಂತ ಕರಿತೀವಿ. ಅಡ್ಡ ಮಲಗಿದ್ದನ್ನು ಹಾರಿಜೆಂಟಲ್ ಅಂತ ಕರಿತೀವಿ. ಹಾರಿಜೆಂಟಲ್ 7 ಅದಾವ, ಅಡ್ಡಲಾಗಿ ಇದೇನು ಕಂಬ ಸಾಲುಗಳಾಗಿ ನಮಗೆ 18 ಕಂಬಗಳದ ಅಂತ ಕೇಳ್ತಾನೆ. ಈ ಎ ಆಪ್ಷನ್ ಸರಿಯಾಗಿ ಇದೆ ನಮಗೆ. 7 ಹಾರಿಜೆಂಟಲ್ ರೋಸ್ ನೋನ್ ಆಸ್ ಗ್ರೂಪ್ಸ್ ಆ್ಯಂಡ್ 18 ವರ್ಟಿಕಲ್ ರೋಸ್ ನೋನ್ ಆಸ್ ಪೀರಿಯಡ್ಸ್ ಅಂತ ಕೊಡ್ತಾನೆ. ಇಲ್ಲ, ಪೀರಿಯಡ್ಗಳೇ 18 ಅವೇನು ಕೊಡ್ತಾನೆ ಏನಿಲ್ಲ. ಬೇರೆ ಕ್ವಶನ್ ನೋಡೋಕೆ ಹೋಗಬೇಡಿ. ಆಪ್ಷನ್ ಏನೇ ಸರಿಯಾಗಿರುವಂಥ ಆಪ್ಷನ್ ಇದೆ. ಯಾಕಂದರೆ ಹಿಂಗೆ ಕಂಬ ರೂಪದಲ್ಲಿರುವುದನ್ನು ನಾವು ಕಂಬ ಸಾಲುಗಳು ಅಂತ ಕರಿತೀವಿ. 18 ಕಂಬ ಸಾಲುಗಳವೆ, ಇವು ಕಾಡು ಭಾಷೆಯಲ್ಲಿ ಗುಂಪುಗಳು ಅಂತ ಕರಿತೀವಿ. ಅಡ್ಡದಾಗಿ ಇರುವಂಥ ಏನು ಲೈನ್ಗಳನ್ನು ನಾವು ಗುಂಪುಗಳು ಅಥವಾ ಪೀರಿಯಡ್ಗಳು ಅಂತ ಕರಿತೀವಿ. ಅವು ಟೋಟಲ್ 7 ಗುಂಪುಗಳವೆ. ಇಲ್ಲ ಬೇರೆ ಬೇರೆ ಆಪ್ಷನ್ಸ್ ಇದ್ದರೂ ಸಹಿತ ನಮಗೆ ಸರಿಯಾಗಿರುವಂಥ ಉತ್ತರ ಎ ಆಪ್ಷನ್ದಲ್ಲಿ ನಮಗೆ ಸಿಗ್ತದೆ. ಎಸ್, ಕೆಳಗಿನವುಗಳಲ್ಲಿ ಯಾವುದು ನವೀಕರಿಸಬಹುದಾದ ಶಕ್ತಿ ಅಲ್ಲ ಅಂತ ಕೇಳ್ತಾನೆ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ರಿನ್ಯೂವೇಬಲ್ ಎನರ್ಜಿ. ನೋಡಿ, ರಿನ್ಯೂವೇಬಲ್ ಮತ್ತು ನಾನ್ ರಿನ್ಯೂವೇಬಲ್ ಮೀನಿಂಗ್ ಗೊತ್ತು ನಿಮಗೆ. ಯಾವುದೇ ಒಂದು ಶಕ್ತಿ ಭೂಮಿಯಲ್ಲಿ ತೆಗಿತಾ 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 ಹೋದರೆ ಕಂಪ್ಲೀಟ್ ಆಗಿ ಮುಗಿಯುವಂಥ ಒಂದು ಇಂಧನಗಳನ್ನು ನಾವು ನಾನ್ ರಿನ್ಯೂವೇಬಲ್ ಅಂತ ಕರಿತೀವಿ. ಪ್ರತಿನಿತ್ಯನೂ ಸಹಿತ ನಮಗೂ ತಯಾರು ಮಾಡ್ಕೊಳ್ಳೋಕೆ ಅವಕಾಶ ಇದೆ ಅಂತಂದರೆ ಅದನ್ನು ನವೀಕರಿಸಲಾಗುವ ಅಥವಾ ರಿನ್ಯೂವೇಬಲ್ ಎನರ್ಜಿ ಅಂತ ಕರಿತೀವಿ. ಸೂರ್ಯನ ಬೆಳಕಿದೆ, ನಮ್ಗೆ ಡೈಲಿ ಸಿಗ್ತದೆ. ಸೌರಶಕ್ತಿ ಅಂತ ಬಂದಾಗ ಅದು ನವೀಕರಿಸಬಹುದಾದ ಇಂಧನ. ಬಟ್ ಆದರೆ ಕಲ್ಲಿದ್ದಲು ಅಂತದೆ, ಕಲ್ಲಿದ್ದಲನ್ನು ನಾವು ಭೂಮಿಯಿಂದ ತೆಗಿತಾ 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 ಹೋದಷ್ಟು ಮತ್ತೆ ಕಲ್ಲಿದ್ದಲು ನಮಗೆ ತಿರ್ಗಾ ಸಿಗಲ್ಲ. ಸಿಕ್ಕೂರು ಸಹಿತ ಶಾರ್ಟ್ ಟೈಮಲ್ಲಿ ಸಿಗಲ್ಲ. ಅವೆಲ್ಲ ಮುಗಿದು ಹೋಗುವಂಥ ಇಂಧನಗಳಾಗ್ತವೆ. ಅವು ನವೀಕರಿಸಲು ಸಾಧ್ಯ ಇಲ್ಲ. ಅವಕ್ಕೆ ನಾನ್ ರಿನ್ಯೂವೇಬಲ್ ಎನರ್ಜಿ ಅಂತ ಕರಿತೀವಿ. ಸೊ ಹೈಡ್ರೋ ಎಲೆಕ್ಟ್ರಿಸಿಟಿ ಆಗಿರ್ಬೋದು ಅಥವಾ ಸೋಲಾರ್ ಎನರ್ಜಿ ಆಗಿರ್ಬೋದು, ಪವನ ಶಕ್ತಿ ಆರಾಮ್ ಗಾಳಿ ಯಾವಾಗ ಬೇಕಾದ್ರೂ ಸಿಗ್ತತಿ. ವಿಂಡ್ ಎನರ್ಜಿ ನಾವು ತಯಾರು ಮಾಡ್ಕೋತೀವಿ, ಎಲ್ಲ ನವೀಕರಿಸಬಹುದಾದ ಇಂಧನಗಳು. ಇಲ್ಲಿ ಏನಂತಾನೆ, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಎ ರಿನ್ಯೂವೇಬಲ್ ಎನರ್ಜಿ. ಯಾವುದು ನವೀಕರಿಸಲಾಗುವಂಥ ಇಂಧನ ಅಲ್ಲ ಅಂತ ಕೇಳ್ತಾನೆ. ಯಾವ್ದು ನೋಡ್ತೀವಿ? ಟೈಡಲ್ ಎನರ್ಜಿ, ನ್ಯಾಚುರಲ್ ಗ್ಯಾಸ್, ವಿಂಡ್ ಮತ್ತು ಸೋಲಾರ್. ಸೋಲಾರ್ ಆರಾಮಾಗಿ ಡೈಲಿ ಪಡಿಬೋದು. ವಿಂಡ್ ಪವನ ಶಕ್ತಿ ಡೈಲಿ ಪಡಿಬೋದು. ಟೈಡಲ್ ಸಮುದ್ರ ಆರಾಮ್ ಮಳೆ ಬರ್ತತಿ, ಸಮುದ್ರ ತುಂಬತತಿ, ಅಲೆಗಳಿಂದ ಶಕ್ತಿ ಪಡಿಬೋದು. ಬಟ್ ಅದರ ನ್ಯಾಚುರಲ್ ಗ್ಯಾಸ್ ನೈಸರ್ಗಿಕ ಅನಿಲ ಅನ್ನೋದು ಒಂದು ಪೆಟ್ರೋಲಿಯಂ ಇಂಧನದಿಂದ ಬರುವಂಥದ್ದು. ಪೆಟ್ರೋಲಿಯಂನ ಒಂದು ಪ್ರಾಡಕ್ಟ್ ಇದು. ಕಚ್ಚಾ ತೈಲದಿಂದ ಬಿಸಿ ಮಾಡಿದಾಗ ನಮಗೆ CNG ಮತ್ತು LPG ಅಂತ ಬರ್ತಾವಲ್ಲ, ಈ CNG ನಾವು ನ್ಯಾಚುರಲ್ ಗ್ಯಾಸ್ ಅಂತ ಕರಿತೀವಿ. ನ್ಯಾಚುರಲ್ ಗ್ಯಾಸ್ ಅನ್ನೋದೊಂದು ಭೂಮಿಯಲ್ಲಿ ಸಿಗುವಂಥ ಪೆಟ್ರೋಲಿಯಂನ ಒಂದು ಉಪ ಉತ್ಪನ್ನ. ಪೆಟ್ರೋಲಿಯಂ ಖಾಲಿ ಆಯಿತು ಅಂದರೆ ನಮಗೆ CNG ಏನಾಗಲ್ಲ, ಸಿಗಲ್ಲ. ಹಾಗಾಗಿ ಇಲ್ಲಿ ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ರಿನ್ಯೂವೇಬಲ್ ಅಂದ್ರೆ ನೈಸರ್ಗಿಕ ಅನಿಲ ರಿನ್ಯೂವೇಬಲ್ ಅಲ್ಲ. ಮಿಕ್ಕಿದೆಲ್ಲ ಸಹಿತ ಏನಾಗಿದ್ದಾವೆ? ರಿನ್ಯೂವೇಬಲ್ ಆಗಿದ್ದಾವೆ. ಅರ್ಥ ಆಗುತ್ತಾ? ನವೀಕರಿಸಬಹುದು, ಬಟ್ ಯಾವುದು ನವೀಕರಿಸೋಕ್ಕಾಗಲ್ಲ? ನೈಸರ್ಗಿಕ ಅನಿಲವನ್ನು ನಾವು ನವೀಕರಿಸೋಕ್ಕಾಗಲ್ಲ. ನಿಮಗೆ ಇನ್ನೂ ಸ್ವಲ್ಪ ಮಾಹಿತಿ ಬೇಕಾಗಿತ್ತು ಅಂದರೆ ನಾನೊಂದು ಚಾರ್ಟ್ ಕೊಟ್ಟಿನಿ. ಈ ಚಾರ್ಟ್ ಪ್ರಕಾರ ನೆನ್ಪಿಟ್ಕೊಳ್ಳಿ. ಈ ಕಡೆ ನವೀಕರಿಸಬಹುದಾದ ಇಂಧನಗಳು, ಈ ಕಡೆ ನವೀಕರಿಸಲಾಗದ ಇಂಧನಗಳು ಅಂತ ಒಂದು ಚಾರ್ಟ್ ಕೊಟ್ಟಿನಿ. ಆರಾಮಾಗಿ ನೋಡ್ಕೋಬಹುದು. ಸೋಲಾರ್ ಎನರ್ಜಿ, ವಿಂಡ್ ಎನರ್ಜಿ, ಹೈಡ್ರೋಎಲೆಕ್ಟ್ರಿಕ್ ಎನರ್ಜಿ, ಬಯೋಮಾಸ್ ಎನರ್ಜಿ, ಗೊಬ್ಬರ ಗ್ಯಾಸ್, ಆರಾಮಾಗಿ ಸಗಣಿ, ದನಕರುಗಳ ಸಗಣಿ ಹಾಕೋದು ಎನರ್ಜಿಯನ್ನು ಪಡೆಯೋದು ಸಿಗ್ತದೆ ನಮಗೆ. ಜಿಯೋ ಥರ್ಮಲ್ ಎನರ್ಜಿ, ಭೂಮಿಯಲ್ಲಿ ಬಿಸಿ ನೀರಿನ ಬುಗ್ಗೆಗಳಿಂದ ಸಿಗ್ತದೆ ಇದು. ಟೈಡಲ್ ಎನರ್ಜಿ, ವೇವ್ ಎನರ್ಜಿ, ಬಯೋಫ್ಯೂಯಲ್ ಜೈವಿಕ ಇಂಧನ ಅಂತ ಕರಿತೀವಿ. ಜೆಟ್ರೋಪ, ಹೊಂಗೆ ಮರ, ಇಂಥ ಮರಗಳಿಂದ ಬೀಜಗಳಿಂದ ನಾವು ಪಡಿತೀವಿ. ಈಗ ಬಯೋ ಇಥನಾಲ್ ಅಂತ ಬಂದಿಲ್ಲ, ಕಬ್ಬಿನ ಸಿಪ್ಪೆಯಿಂದ, ಕಬ್ಬಿನ ಹಾಲಿಂದ ನಾವು ಬಯೋ ಇಥನಾಲ್ ಪಡಿತೀವಿ. ಬಯೋಗ್ಯಾಸ್, ಹೈಡ್ರೋಜನ್ ಗ್ಯಾಸ್, ಇವೆಲ್ಲ ಸಹಿತ ನಮ್ಗೆ ಏನಾಗ್ತೀವಿ? ರಿನ್ಯೂವೇಬಲ್ ಆಗಿರುವಂಥ ಎನರ್ಜಿ. ಬಟ್ ಇವು ಯಾವ ಸಹಿತ ಒಂದ್ಸಲ ಖಾಲಿ ಆದ್ರೆ ಮತ್ತೆ ಪಡೆಯೋಕ್ಕಾಗಲ್ಲ. ಕಲ್ಲಿದ್ದಲು, ಪೆಟ್ರೋಲಿಯಂ, ನ್ಯಾಚುರಲ್ ಗ್ಯಾಸ್, ಯುರೇನಿಯಂ, ಲಿಗ್ನೈಟ್, ಡೀಸೆಲ್, ಪೆಟ್ರೋಲ್, ಕೆರೋಸಿನ್,
LPG, CNG ಇವೆಲ್ಲ ಭೂಮಿಯಲ್ಲಿ ಮುಗಿತಾ ಹೋದಷ್ಟು ಮತ್ತೆ ತಿರ್ಗಿ ನಾವು ಬೇಗ ಪಡೆಯೋಕ್ಕೆ ಸಾಧ್ಯ ಆಗಲ್ಲ. ಒಳ್ಳೆ ಇನ್ಫಾರ್ಮೇಷನು ಎಲ್ಲ ಒಟ್ಟಿಗೆ ನಿಮಗೆ ಕೊಟ್ಬಿಟ್ಟಿನಿ. ಇವೆಲ್ಲ ನವೀಕರಿಸಬಹುದಾದ ಇಂಧನಗಳು, ಇವು ನವೀಕರಿಸಲಾಗದ ಇಂಧನಗಳು. ಕರೆಕ್ಟಾಗಿ ಲಿಸ್ಟ್ ಔಟ್ ಮಾಡ್ಕೊಳ್ಳಿ. ಒಂದು ವಸ್ತುವನ್ನು ಎಸೆಯುವಾಗ ಹೆಚ್ಚಿನ ದೂರವನ್ನು ಸಾಧಿಸಲು ಯಾವ ಕೋನದ ಮುಂದೆ ಚಾಚುವಿಕೆ ಸೂಕ್ತವಾಗಿದೆ ಅಂತಿದೆ. ಏನು ಕ್ವಶನ್ ಕೇಳ್ತಾನೋ ಏನೋ, ಇಂಗ್ಲೀಷಿಂದ ಡೈರೆಕ್ಟ್ ಟ್ರಾನ್ಸ್ಲೇಟ್ ಮಾಡ್ತಾನೆ, ಒಯ್ಕೊಡ್ರಿ ಅಂತ ಹೇಳ್ತಾನೆ. ಇಂಗ್ಲೀಷ್ ಅರ್ಥ ಆದವ್ರಿಗೆ ಅರ್ಥ ಆಗ್ತದೆ. ಮುಂದೆ ಚಾಚುವಿಕೆ ಅಂತ, ಮುಂದೆ ಚಾಚುವಿಕೆ ಅಂತ. ವಾಟ್ ಆಂಗಲ್ ಆಫ್ ಪ್ರೊಜೆಕ್ಷನ್ ಈಸ್ ಆಪ್ಟಿಮಲ್ ಫಾರ್ ಅಚೀವಿಂಗ್ ದ ಗ್ರೇಟೆಸ್ಟ್ ಡಿಸ್ಟೆನ್ಸ್ ವೆನ್ ಥ್ರೋವಿಂಗ್ ಆನ್ ಅಬ್ಜೆಕ್ಟ್. ಸೊ ಇಂಗ್ಲೀಷಲ್ಲಿ ಏನೋ ಸ್ವಲ್ಪ ಅರ್ಥ ಆಗಿದೆ ನಮಗೆ, ಕನ್ನಡದಲ್ಲಿ ಮುಂದೆ ಚಾಚುವಿಕೆ ಅಂತ, ಅವ್ನು ಚಾಕುವಾಗಿ ಸಾಯಿಸ್ಬೇಕು ಅವನಿಗೆ, ಮುಂದೆ ಚಾಚುವಿಕೆ ಅಂತ. ಓಕೆ, ಏನಿಲ್ಲ, ಇದಕ್ಕೆ ತಾತ್ಪರ್ಯ ಏನು ಅಂತಂದರೆ, ಈ ಒಂದು ವಸ್ತುವನ್ನು ನೆಲದಿಂದ ಎಷ್ಟು ಆ್ಯಂಗಲಲ್ಲಿ ಮೇಲೆ ಎಸೆದರೆ ಅದು ಗ್ರೇಟೆಸ್ಟ್ ಡಿಸ್ಟೆನ್ಸ್, ಭಾಳ ದೂರಕ್ಕೆ ಹೋಗಿ ಬೀಳ್ತತಿ ಅಂತ ಕ್ವಶನ್ ಕೇಳ್ತಾನೆ. ಒಂದು ವಸ್ತುವನ್ನು ಭಾಳ ದೂರಕ್ಕೆ ಆಗ್ಬೇಕಾಯ್ತು, ಮ್ಯಾಕ್ಸಿಮಮ್ ಡಿಸ್ಟೆನ್ಸ್ಗೆ ಆಗ್ಬೇಕಾಗೈತಿ. ಅವಾಗ ಯಾವ ಕೋನದಲ್ಲಿ ಅದನ್ನು ಮೇಲೆ ಎಸೆದಾಗ ಅದು ಭಾಳ ದೂರಕ್ಕೆ ಹೋಗಿ ರೀಚ್ ಆಗ್ತದೆ ಅಂತಂದರೆ, ಫಿಸಿಕ್ಸ್ ಪ್ರಕಾರ ಇದನ್ನು ನಾವು ಪ್ರೊಜೆಕ್ಟೈಲ್ ಮೋಷನ್, ಕನ್ನಡದಲ್ಲಿ ಪ್ರಕ್ಷೇಪಕ ಚಲನೆ ಅಂತ ಕರಿತೀವಿ. ಯಾವ ಚಲನೆ? ಪ್ರಕ್ಷೇಪಕ ಚಲನೆ, ಪ್ರೊಜೆಕ್ಟೈಲ್ ಮೋಷನ್ ಅಂತ ಕರಿತೀವಿ. ಪ್ರೊಜೆಕ್ಟೈಲ್ ಮೋಷನ್ ಇಸ್ ನಥಿಂಗ್ ಬಟ್ ದ ಆಂಗಲ್ ಬಿಟ್ವೀನ್ ಟೂ ಪ್ಲೇನ್ಸ್ ಆರ್ ಹಾರಿಜಿನ್ ಅಂತ ನೋಡಿಕೊಂಡಾಗ ಇಟ್ ಶುಡ್ ಪಾಸಿಬಲ್ ಎಟ್ 45 ಡಿಗ್ರಿ, 45 ಡಿಗ್ರಿ ಕೋನದಲ್ಲಿ ಎಸೆದಾಗ ಮಾತ್ರ ಆ ಒಂದು ವಸ್ತು ಭಾಳ ದೂರಕ್ಕೆ ಹೋಗ್ಬಿಡ್ತದೆ, ಭಾಳ ಎತ್ತರಕ್ಕೆ ಬೀಳೋದಲ್ಲ. ನೋಡಿ, ಸಿಂಪಲ್ ಕಾನ್ಸೆಪ್ಟ್ ನೀವು ಅರ್ಥ ಮಾಡ್ಕೊಳ್ಳಿ. ಒಂದು ವಸ್ತು ನಿಮ್ಮ ಕೈಯಾಗ ಕೊಟ್ಟಿದ್ದೀನಿ ಅಂತಂದರೆ ಅದನ್ನು ನೀವೇನಾದರೂ 90 ಡಿಗ್ರಿಯಲ್ಲಿ ಎಸೆದಿರಿ ಅಂತ ಹೇಳಿರಿ. ಹಿಂಗಿದೆ ಒಂದು ವಸ್ತು, ಇದು 90 ಡಿಗ್ರಿ ಇದೆ. ಹಿಂಗೆ ಮೇಲಕ್ಕೆ ಎಸೆದಾಗ ಆ ಬಾಲ್ ತಿರ್ಗಾ ಮತ್ತೆ ನಮ್ಮ ಹತ್ರ ಬಂದು ಬೀಳ್ತದೆ. ಇದು 90 ಡಿಗ್ರಿ ಇದೆ. ನಾನು ಸ್ವಲ್ಪ 80 ಡಿಗ್ರಿಯಲ್ಲಿ ಹಾಕ್ತೀನಿ, ಅವಾಗ ಇಲ್ಲಿ 80 ಡಿಗ್ರಿ ಇದ್ದಾಗ ಬಾಲ್ ಸ್ವಲ್ಪ ಮುಂದೆ ಬೀಳ್ತತಿ. ಹಿಂಗೆ 70 ಡಿಗ್ರಿಯಲ್ಲಿ ಹಾಕ್ತೀನಿ, ಇನ್ನೂ ಸ್ವಲ್ಪ ಮುಂದೆ ಬೀಳ್ತತಿ. 60 ಡಿಗ್ರಿಯಲ್ಲಿ ಹಾಕಿದ್ರೆ ಇನ್ನೂ ಸ್ವಲ್ಪ ಮುಂದೆ ಬೀಳ್ತತಿ. ಅವಾಗ ಎಕ್ಸಾಕ್ಟಾಗಿ ನಾನು 45 ಡಿಗ್ರಿಯಲ್ಲಿ ಎಸೆದಾಗ ಮಾತ್ರ ಈ ರೀತಿ ಭಾಳ ದೂರಕ್ಕೆ ಹೋಗಿ ಬೀಳ್ತದೆ. ಈ ರೀತಿ ಯಾವ ವಸ್ತು 45 ಡಿಗ್ರಿಯಲ್ಲಿ ಮೇಲೆ ಇರ್ತದೋ ಅದೇ ನಾವು ಪ್ರೊಜೆಕ್ಟೈಲ್ ಮೋಷನ್ನು ಅಂತ ಕರಿತೀವಿ. ಅದೇ ನಮಗೆ ಸರಿಯಾಗಿರುವಂಥ ಉತ್ತರ 45 ಡಿಗ್ರಿ. ಸರ್, ರಿಯಲ್ ಲೈಫಲ್ಲಿ ಇದು ನಮ್ಗೆ ಹೆಲ್ಪ್ ಆಗ್ತದೇನು? ಪ್ರೊಜೆಕ್ಟೈಲ್ ಮೋಷನ್ ನಾವೆಲ್ಲಾದ್ರೂ ನೋಡ್ಬೋದೇನು ಅಂದ್ರೆ ಡೆಫಿನೆಟ್ ನೋಡ್ಬೋದು. ಇಲ್ಲೊಬ್ಬ ವ್ಯಕ್ತಿ ನಿಂತಾನಲ್ಲ, ಇವ ಬಾಲ್ ಓದೋಕೆ ನಿಂತಾನಿಲ್ಲಿ, ಅವನ ಕಾಲಾಗ ಒಂದು ಬಾಲ್ ಅದ, ಆ ಬಾಲ್ ಹಿಡ್ಕೊಂಡು ನಿಂತಾನವ. ಇಲ್ಲಿರುವಂಥ ಬಾಲನ್ನು ಫುಟ್ಬಾಲ್ ಗೇಮಲ್ಲಿ ಒಂದು ಬಾಲನ್ನು ಸಡನ್ನಾಗಿ ಹಿಂಗೆ ಕಾಲು ತೊಗೊಂಡು ಹಿಂಗೆ ಮ್ಯಾಲೆ ಹೊಡೆದ್ರೆ ಅಂದ್ರೆ ನಿಮ್ಮ ತಲೆ ಮೇಲೆ ಬಂದು ಬೀಳ್ತದೆ. ಅದು ಹಂಗೆ ಹೊಡೆಯಂಗಿಲ್ಲ. ನಾವು ಹೆಂಗೆ ಹೊಡಿಬೇಕಾದನು? 45 ಡಿಗ್ರಿಯಲ್ಲೇ ನಾವೇನು ಮಾಡಬೇಕಾಗ್ತದೆ? ಮುಂದೆ ಕುಡಿಬೇಕಾಗ್ತದೆ, ಭಾಳ ದೂರಕ್ಕೆ ಹೋಗ್ತದೆ ಅಂತ ನೋಡ್ತೀವಿ. MS ಧೋನಿಯ ಹೆಲಿಕಾಪ್ಟರ್ ಶಾಟ್ ಅಂತ ಒಂದು ಶಾಟ್ ಇದೆ. ಅವ ಬ್ಯಾಟ್ ಮತ್ತು ಬಾಲಿಗೆ ಹಿಂಗೆ ಬ್ಯಾಟ್ ಇತ್ತಲ್ಲ, ಹಿಂಗೆ ಕೈಯಲ್ಲಿಡುವಂಥ ಬ್ಯಾಟ್ ಈ ರೀತಿ ಇದ್ದಾಗ ಅವಾಗ ಬಾಲ್ ಹಿಂಗೆ ಬಂದು ಬಾಲ್ ಹಿಂಗೆ ಬೆಳಬೇಕಾದ್ರೆ ಕರೆಕ್ಟಾಗಿ ಭೂಮಿಗೆ 45 ಡಿಗ್ರಿ ಕೋನದಲ್ಲಿ ಹೊಡಿತಿದ್ದ ಬ್ಯಾಟಿಗೆ, ಬಾಲಿಗೆ. ಅವಾಗ ಕರೆಕ್ಟಾಗಿ 45 ಡಿಗ್ರಿ ಮೇಲೆ ಹೋಗ್ಬಿಟ್ಟು ಭಾಳ ಹೈಟ್ ಹೋಗೋ ಬದಲಾಗಿ ಒಟ್ಟು ದೂರ ಹೋಗ್ತಿತ್ತು. ನಮಗೇನು ಬೇಕು? 6 ಬೇಕೀಗ. 6 ಬೇಕಂದ್ರೆ ನೀವು ಹೈಟ್ ಹೊಡೆದ್ರೆ ಕ್ಯಾಚ್ ಹಿಡಿತೀವಿ ನಾವು, ಸೀದಾ ಮಕ್ಕೊಂಡ್ಬಿಡ್ತೀವಿ ನಾವು. ಬಟ್ ಆದರೆ ಭಾಳ ದೂರಕ್ಕೆ ಹೋಗ್ಬೇಕಾದ್ರೆ ನಾವೇನು ಮಾಡಬೇಕು? 45 ಡಿಗ್ರಿಯಲ್ಲಿ ಹೊಡಿಬೇಕು. ಗುಂಡು ಎಸೆತ, ಈ ನೀರಜ್ ಚೋಪ್ರಾ ಅಂತ ಗೊತ್ತಾ ನಿಮಗೆ? ಜಾವೆಲಿಯನ್ ಥ್ರೋ ಅಂತ ಬರ್ತಾನೆ, ನಮ್ಮ ಕಡೆ ಗೋಲ್ಡ್ ಮೆಡಲ್ ತೊಗೊಂಡಾನೆ ಏಷ್ಯನ್ ಗೇಮ್ಗಳಲ್ಲಿ. ಸೊ ಆ ಗೋಲ್ಡ್ ಮೆಡಲ್ ಸಾಧಿಸಿರುವಂಥ ನೀರಜ್ ಚೋಪ್ರಾ ಜಾವೆಲಿಯನ್ ಥ್ರೋ ಅಲ್ಲಿ ತನ್ನ ಕೈಯಲ್ಲಿ ಇರುವಂಥ ಕಟ್ಟಿಗೆಯನ್ನು 45 ಡಿಗ್ರಿಯಲ್ಲಿ ಹಿಡ್ಕೊಂಡ್ರೆ ಹಿಂಗೆ 45 ಡಿಗ್ರಿಯಲ್ಲಿ ಹಿಡ್ಕೊಂಡು ಓಡಿಡ್ತಿರ್ತೀನಿ ತನ್ನ ಬಾಡಿದು. ಆ ಬಾಡಿ ಇರಬೇಕಾದ್ರೆ ಈ ಕಟ್ಟಿಗೆಯನ್ನು 45 ಡಿಗ್ರಿ ಕೋನದಲ್ಲಿ ಇಟ್ಕೊಂಡಾಗ ಮಾತ್ರ, ಈ 45 ಡಿಗ್ರಿಯಲ್ಲಿ ಕೋನದಲ್ಲಿ ಕಟ್ಟಿಗೆಯನ್ನು ಎಸೆದಾಗ ಮಾತ್ರ ಅದು ಹೆಚ್ಚು ದೂರಕ್ಕೆ ಮುಂದೋಗುವಂಥ ಸಾಧ್ಯತೆ ಇರ್ತದೆ. ಅರ್ಥ ಆಗುತ್ತಾ? ಯಾವ ವಸ್ತುವನ್ನು ನೋಡಿ, ಒಂದು ಫಿರಂಗಿ ನೋಡಿರ ನೀವು, ಫಿರಂಗಿ ಸಿಡಿ ಮದ್ದವನ್ನು ಹಾರಿಸುವಂಥ ಫಿರಂಗಿ ನೋಡಿರ, ಈ ರೀತಿ ಫಿರಂಗಿ ಇರ್ತಂತ ತಿಳ್ಕೊಂಡು ನಮ್ಮ ಮೇಲೆ. ಅವಾಗ ಫಿರಂಗಿಯನ್ನು ಆ ಸಿಡಿ ಮದ್ದುಗಳನ್ನ ಬಾಂಬ್ಗಳು ಹಾರಿಸುವಂಥ ಒಂದು ಪೈಪ್ ಇರ್ತದೆ, ಹಿಂಗೆ ಪೈಪ್. ಅವಾಗ ನೀವು ಅಬ್ಸರ್ವ್ ಮಾಡಿ, ಈ ಪೈಪ್ ಮತ್ತು ಬಾಡಿಗೆ ನಡುವೆ 45 ಡಿಗ್ರಿ ಆ್ಯಂಗಲ್ ಇರ್ತೈತಿ. ಅವಾಗ ಮಾತ್ರ ಇದು ಭಾಳ ದೂರಕ್ಕೆ ಹೋಗಿ ಬೀಳ್ತತಿ. ಹಿಂಗೆ ಸೆಟ್ ಮಾಡ್ರಿ, 90 ಡಿಗ್ರಿಯಲ್ಲಿ ಸೆಟ್ ಮಾಡಿ ನೋಡೋಣ ಏನಾಗ್ತತಿ. ಹಿಂಗೆ ಏನಾಗ್ತತಿ? ನಮ್ಮ ಮೇಲೆ ಬಂದು ಬಿದ್ದು ಸತ್ತೋಗ್ಬಿಡ್ತೀವಿ ಎಲ್ಲರೂ ನಾವು. ನೋಡಿ ಹೆಂಗೆ ಸೈಂಟಿಫಿಕ್ ಮೆಥಡ್ ಇದೆ ನಮಗೆ. 45 ಡಿಗ್ರಿಯಲ್ಲಿ ನಮ್ಗೆ ಎಲ್ಲೆಲ್ಲಿ ಹೆಲ್ಪ್ ಆಗ್ತದೆ ನೋಡಿ. ನಮಗೆ ಕ್ರಿಕೆಟ್ ಆಡೋದಾಗ ನೋಡ್ತೀವಿ, ಜಾವೆಲಿಯನ್ ಥ್ರೋದಾಗ ನೋಡ್ತೀವಿ, ಫುಟ್ಬಾಲ್ ಆಲ್ಮೋಸ್ಟ್ ಗೇಮ್ಗಳೆಲ್ಲ 45 ಡಿಗ್ರಿ ಮೇಲೆ ನಿಂತವೆ. ಅದಕ್ಕೆ ಕೋಚರ್ಸ್ ಬೇಕು ನಮಗೆ. ನಾವೇ ಹೋಗಿ ಗುಂಡು ಹಾಕ್ತೀವಿ ಅಂದ್ರೆ
ಒಂದು ಹೊಂಬು ಥರ ಹಾಕ್ಬಿಡ್ತೀವಿ ನಾವು. ನಮ್ಮ ಕೋಚರ್ ಇದ್ದಾಗ ಕರೆಕ್ಟಾಗಿ 45 ಡಿಗ್ರಿ ಅಷ್ಟು ನಮಗೆ ತಿಳಿಸ್ಕೊಡ್ತಾರೆ. ಓಕೆ, ಸೊ ಯಾವ ಡಿಗ್ರಿಯಲ್ಲಿ ಪಾಸಿಬಲ್ ಇದೆ ನಮಗೆ? 45 ಡಿಗ್ರಿ ಕೋನದಲ್ಲಿ ಪಾಸಿಬಲ್ ಇದೆ ಅಂತ ನಾವು ನೋಡ್ತೀವಿ. ಕೆಳಗಿನಗಳಲ್ಲಿ ಯಾವುದು ಭಾರತೀಯ ಉಪಗ್ರಹ ನೌಕ್ಯಾವಿದ್ಯೆ ಅಥವಾ ಜಲ ಸಂಚಾರ ವ್ಯವಸ್ಥೆ ಅಂತ ಇದೆ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಅನ್ ಇಂಡಿಯನ್ ಸ್ಯಾಟಲೈಟ್ ನ್ಯಾವಿಗೇಷನ್ ಸಿಸ್ಟಮ್. ಇದನ್ನು ಜಲ ಅಲ್ಲಪ್ಪ, ಜಾಲ ಸಂಚಾರ ಆಗಬೇಕು. ನೋಡಿ ಕಣ ಹೆಂಗೆ ಮಾಡೋಣ, ಅದನ್ನು ಜಾಲ ಸಂಚಾರ ವ್ಯವಸ್ಥೆ ಅಂತ ಆಗಬೇಕದು. ನ್ಯಾವಿಗೇಷನ್ ಸಿಸ್ಟಮ್ ಅಂತ ನಾವು ಕರಿತೀವಿ. ನೋಡಿ ಇವೆಲ್ಲ ಏನಪ್ಪ ಅಂತಂದರೆ ಸ್ಯಾಟಲೈಟ್ಗಳ ಹೆಸರು, ಇವೆಲ್ಲ ಉಪಗ್ರಹಗಳ ಹೆಸರು, ಆ ದೇಶದಿಂದ ಅವರವರು ಪ್ರತಿನಿಧಿಸಿರುವಂಥ ಹೆಸರುಗಳು. ಬೈಡು ಅಂತ ಒಂದು ಇದೆಲ್ಲ, ಇದು ಚೀನಾ ದೇಶದ ಉಪಗ್ರಹ ಸಂಚಾರ ವ್ಯವಸ್ಥೆ. ಚೀನಾ ದೇಶದವರು ಒಂದು ಉಪಗ್ರಹವನ್ನು ಮೇಲಕ್ಕೆ ಸೆಟ್ ಮಾಡಿಬಿಟ್ಟಾರೆ. ಏನು ಗೊತ್ತಾ ಉಪಗ್ರಹ ಅಂದರೆ? ಇದು ನಮ್ಮ ಭೂಮಿ ಐತಲ್ಲ, ಭೂಮಿ ಸುತ್ತ ಇಲ್ಲಿ ಅನೇಕ ರೀತಿಯಾದ ಉಪಗ್ರಹಗಳು ಸುತ್ತ ಇದ್ದಾವೆ. ಅವು ನಮಗೆ GPS ಪರ್ಪೋಸ್ ಆಗಿ ನಮಗೆ ಹೆಲ್ಪ್ ಮಾಡ್ತವೆ, GPS ಆಗಿ ಹೆಲ್ಪ್ ಮಾಡ್ತವೆ. ಅಂದರೆ ನೀವು ಟ್ರ್ಯಾಕ್ ಮಾಡ್ಬೋದು, ಎಲ್ಲಿಂದ ಹೋಗ್ತಾ ಇದ್ರಿ, ಎಷ್ಟು ಸ್ಪೀಡಲ್ಲಿ ಹೋಗ್ತಾ ಇದ್ರಿ, ಎಲ್ಲ GPS ಗೊತ್ತಲ್ಲ, ನ್ಯಾವಿಗೇಷನ್ ಮಾಡೋಕ್ಕೆ. ಪ್ರತಿಯೊಂದು ನಮಗೆ ಯಾರೋ ನೆಂಟರು ಮನೆಗೆ ಬರ್ತಿರ್ತಾರೆ, ಮನೆಗೆ ಸ್ವಲ್ಪ ಗೊತ್ತಾಗ್ತಿಲ್ಲ, ಅಡ್ರೆಸ್ ಕಳಿಸ್ತಾರೆ, ಸ್ವಲ್ಪ ವಾಟ್ಸಪ್ನ ಲೊಕೇಶನ್ ಆಗ್ತಾರೆ ಅಂತ ನಿಮ್ಮ ಜಾಗದ ನೀವು ಕುಂದಿರ್ತೀರಿ. ಸೀದಾ ಬೀಗರು ಬಂದು ಮನೆ ಮುಂದೆ ಗೇಟ್ ತೆರೀರಿ ಅಂತ ನಿಂದಿರ್ತಾರೆ. ಸೊ ಬೀಗರಿಗೆ ಹೆಂಗೆ ಗೊತ್ತಾಯಿತು ಮನೆ ಅಂದ್ರೆ GPS ಇಂದ ಗೊತ್ತಾಯಿತು. ಹಂಗೆ ನಮ್ಮ ಇಂಡಿಯನ್ GPS ಯಾವುದು, ಬೇರೆ ಬೇರೆ ದೇಶ ಅಂತ ಕೇಳ್ತಾನೆ. ಭಾರತೀಯದು ಯಾವುದು ಅಂತ ಕೇಳ್ತಾ ಇದ್ದಾನೆ ನಮಗೆ. ಬೈಡು ಅನ್ನೋದೇನಾಗಿದೆ, ಚೀನಾ ಒಂದು ನ್ಯಾವಿಗೇಷನ್ ಸಿಸ್ಟಮ್ ಆಗಿದೆ. ಇನ್ನು ಗೆಲಿಲಿಯೋ ಅನ್ನೋದೊಂದಿದೆಲ್ಲ, ಇದು ಯುರೋಪಿಯನ್ ಯೂನಿಯನ್ ಅಂತ ಒಂದು ಅನೇಕ ಸುಮಾರು ದೇಶಗಳ ಒಂದು ಸಂಘಟನೆ ಅದಲ್ಲ, ಯುರೋಪಿಯನ್ ಯೂನಿಯನ್ ಇದೆ. ಗ್ಲೋನಾಸ್ ಅಂತಿದೆ, ಗ್ಲೋಬಲ್ ನ್ಯಾವಿಗೇಷನ್ ಸಿಸ್ಟಮ್ ಅಂತಿದೆ, ಇದು ರಷ್ಯಾದಿದೆ. ಗ್ಲೋನಾಸ್ ಲಾಂಗ್ ಫಾರ್ಮ್ ಗೊತ್ತಿರಲಿ, ಗ್ಲೋಬಲ್ ನ್ಯಾವಿಗೇಷನ್ ಸಿಸ್ಟಮ್ ರಷ್ಯಾ ದೇಶದ್ದು. ಇನ್ನು ಲಾಸ್ಟ್ ಬಂದೆ ನಮ್ಮ ದೇಶದ್ದು ನ್ಯಾವ್ ಐ ಸಿ ಅಥವಾ ನ್ಯಾವಿಕ್ ಅಂತ ಕರಿತೀವಿ ನಾವು. ನ್ಯಾವಿಗೇಷನ್ ಆಫ್ ಇಂಡಿಯನ್ ಕಾನ್ಸ್ಟಲೇಷನ್ ಅನ್ನೋದು ನಮ್ಮ ಭಾರತದ ಒಂದು ನ್ಯಾವಿಗೇಷನ್ ಸಿಸ್ಟಮ್. ನ್ಯಾವಿಕ್ ಅಥವಾ ನ್ಯಾವ್ ಐಸ್ ಅಂದ್ರೆ ನ್ಯಾವಿಗೇಷನ್ ಆಫ್ ಇಂಡಿಯನ್ ಕಾನ್ಸ್ಟಲೇಷನ್ ಅನ್ನೋದು ಭಾರತೀಯ ಒಂದು ನ್ಯಾವಿಗೇಷನ್ ಸಿಸ್ಟಮ್ ಅಂತ ನಾವಿಲ್ಲಿ ನೋಡ್ತೀವಿ. ಸೊ ರೈಟ್ ಆನ್ಸರ್ ಈಸ್ ಆಪ್ಷನ್ 4. ಬೇರೆ ಬೇರೆ ದೇಶದ ಬರ್ಕೋರಿ: ಚೀನಾ ಬೈಡು, ಗೆಲಿಲಿಯೋ ಯುರೋಪಿಯನ್ ಯೂನಿಯನ್, ಗ್ಲೋನಾಸ್ ರಷ್ಯಾ, ಗ್ಲೋಬಲ್ ನ್ಯಾವಿಗೇಷನ್ ಸಿಸ್ಟಮ್ ಅಂತ ಕರೀತಾರೆ ಅವರು. ನಾವು ನ್ಯಾವಿಕ್ ಅಂತ ಕರಿತೀವಿ. ನ್ಯಾವಿಗೇಷನ್ ವಿತ್ ಇಂಡಿಯನ್ ಕಾನ್ಸ್ಟಲೇಷನ್ ಅನ್ನೋ ಮೀನಿಂಗ್ ನಾವು ಅರ್ಥ ಮಾಡ್ಕೋಬೇಕಿಲ್ಲಿ. ನೆಕ್ಸ್ಟ್ ಕ್ವಶನ್ ನೋಡೋಣ. ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ? ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಟ್ರೂ? ನೋಡ್ರಿ, ಈ ಸ್ಟೇಟ್ಮೆಂಟ್ ಏನಿದೆ ಅನ್ನೋಕ್ಕಿಂತ ಮೊದಲು ಸ್ಟೇಟ್ಮೆಂಟ್ ಎದ್ರ ಬಗ್ಗಿದೆ ಕ್ವಶನ್ ನೋಡಿದ ತಕ್ಷಣ ಗೊತ್ತಾಯಿತು. ನಾನು ನಿಮಗೆ ಕೆಲವೊಂದು ಕಾನ್ಸೆಪ್ಟ್ ಹೇಳ್ಕೊಡ್ತೀನಿ, ಸುಮ್ಮನೆ ಕೇಳಿರಲಿ. ಬಣ್ಣಗಳ ಮೇಲೆ ಕಾನ್ಸೆಪ್ಟ್ ಕೇಳ್ತಾ ಇದ್ದಾನೆ ಇಲ್ಲಿ. ನೋಡಿ, ಇಲ್ಲಿ ಬಣ್ಣಗಳು 3 ರೀತಿಯಾಗಿರುವಂಥ ಬಣ್ಣಗಳು ನಾನು ತಗೋತೀನಿ. ನೋಡಿ, ಇದನ್ನು ನಾನು ವೈಟ್ ಕಲರ್ ಅಂತ ಕರಿತೀನಿ, ವೈಟ್. ಇದನ್ನು ಬ್ಲ್ಯಾಕ್ ಕಲರ್ ಅಂತ ಕರಿತೀನಿ. ಒಂದು ವಸ್ತು ನಮಗೆ ಯಾವಾಗ ವೈಟ್ ಆಗಿ ಕಾಣುತ್ತದೆ ಅಂತಂದರೆ, ಆ ವಸ್ತುವಿನ ಮೇಲೆ ಬಿದ್ದಿರುವಂಥ ಎಲ್ಲ ಬಣ್ಣಗಳನ್ನು ಹಿಂದಕ್ಕೆ ರಿಫ್ಲೆಕ್ಟ್ ಮಾಡಿದಾಗ ಆ ವಸ್ತು ವೈಟ್ ಆಗ್ತದೆ. ಇದು ಒಂದು ಬಣ್ಣವನ್ನು ಸಹಿತ ಹೀರಿಕೊಳ್ಳುವುದಿಲ್ಲ, ಏನು ಮಾಡಲ್ಲ, ಯಾವುದೇ ಬಣ್ಣವನ್ನು ಅಬ್ಸಾರ್ವ್ ಮಾಡಲ್ಲ. ಅದ್ರ ಮೇಲೆ ಹೆಂಗೆ ಲೈಟ್ ಬಂದ್ಬಿಡ್ತೋ ತಿರ್ಗಾ ಹಾಗೆ ಹಿಂದಕ್ಕೆ ಬರ್ತತಿ. ಅವಾಗ ವಸ್ತು ಏನಾಗ್ತದೆ, ವೈಟ್ ಕಲರ್ ಆಗ್ತದೆ. ಯಾವ್ದು ಇರ್ಕೊತತಿ, ಯಾವುದು ಇರ್ಕೊಳ್ಳ. ಸಾಮಾನ್ಯವಾಗಿ ನಮಗೆ ಗೊತ್ತಿರುವ ಹಾಗೆ ವಿಬ್ ಗಯಾರ್ ಅಂತ ನೋಡ್ತೀವಿ. ವಿಬ್ ಗಯಾರ್ ಅಂತ 7 ಬಣ್ಣಗಳಿದಾವೆ. ಈ 7 ಬಣ್ಣಗಳು ಇದ್ರ ಮೇಲೆ ಬಿದ್ದಾಗ 7ಕ್ಕೂ 7 ಹಿಂದಕ್ಕೆ ತಳ್ಳಿಬಿಡ್ತತಿ. ಅವಾಗ ವಸ್ತುವಿನ ಬಣ್ಣ ಏನಾಗ್ತದೆ, ವೈಟ್ ಕಲರ್ ಆಗ್ತದೆ. ಇನ್ನು ಒಂದು ವಸ್ತುವಿನ ಮೇಲೆ ವಿಬ್ ಗಯಾರ್ ಎಂಬ 7 ಬಣ್ಣಗಳು ಇದರ ಮೇಲೆ ಬಿದ್ದಾಗ ಎಲ್ಲ ಬಣ್ಣಗಳನ್ನು ತಾನೇ ಹೀರಿಕೊಳ್ಳುತ್ತದೆ, ಯಾವುದನ್ನು ಸಹಿತ ಹಿಂದಕ್ಕೆ ರಿಫ್ಲೆಕ್ಟ್ ಮಾಡಲ್ಲ. ಎಲ್ಲ ಬಣ್ಣ ತಾನೇ ಅಬ್ಸರ್ವ್ ಮಾಡ್ಕೊ ಗಪ್ಪು ಕುಂದು ಬಿಡ್ತತಿ. ಆ ಗಪ್ಪು ಕುಂತು ಅಂದ್ರೆ ಅರ್ಥ ಮಾಡ್ಕೋಬೇಕದು ಕಳ್ಳನ್ನು ತಿನ್ಬಿಟ್ಟು ಕಪ್ಪು ಬಣ್ಣ ಅಂತ ಅರ್ಥ. ಎಲ್ಲ ಬಣ್ಣಗಳನ್ನು ತಾನೇ ಹೀರ್ಕೊಂಡು ಯಾವುದೇ ಬಣ್ಣವನ್ನು ಪ್ರತಿಫಲಿಸಲ್ಲ. ಈಗ ನನ್ನ ಕೂದಲು ಬ್ಲ್ಯಾಕ್ ಕಲರ್ ಕಾಣ್ತಾ ಇದೆ ಅಂದ್ರೆ ಅರ್ಥ, ಇದು ನನ್ನ ಮುಂದಿರುವಂಥ ಲೈಟ್ ಇದರ ಮೇಲೆ ಬಿದ್ದಾಗ ಎಲ್ಲ ಬಣ್ಣಗಳನ್ನು ಹೀರಿಕೊಂಡು ಗಪ್ಪು ಕುಂತತ್ತದೆ, ಯಾವ ಲೈಟನ್ನು ಹೊರಗೆ ಆಗ್ತಾ ಇಲ್ಲ.
ಅವಾಗ ಅವಸ್ಥೆ ಏನಾಗ್ತತಿ, ಬ್ಲ್ಯಾಕ್ ಕಲರ್ ಆಗ್ತತಿ. ಇನ್ನು ಒಂದು ವಸ್ತು ಪರ್ಟಿಕ್ಯುಲರ್ ಆಗಿ ರೆಡ್ ಕಲರಲ್ಲಿ ಕಾಣ್ತಾ ಇದೆ, ಕೆಂಪು ಕಲರಲ್ಲಿ ಕಾಣ್ತಾ ಇದೆ. ಇಮ್ಯಾಜಿನ್ ಒಂದು ಗುಲಾಬಿ ಹೂವು ಇದೆ, ಒಂದು ರೆಡ್ ರೋಸ್ ಇದೆ ಅಂತ ನಾವು ಅನ್ಕೊಳ್ಳೋಣ. ಅವಾಗ ಇದು ರೆಡ್ ಬಣ್ಣದಲ್ಲೇ ಯಾಕೆ ಕಾಣ್ತದೆ ಅಂತಂದರೆ ಇದ್ರ ಮೇಲೆ ಬಿದ್ದಿರುವಂಥ ಲೈಟಲ್ಲಿ ಎಲ್ಲವನ್ನು ಹೀರ್ಕೊಳ್ಳುತ್ತತಿ, ಕೇವಲ ರೆಡ್ ಅನ್ನು ಮಾತ್ರ ಪ್ರತಿಫಲನ ಮಾಡ್ತತಿ. ಯಾವ ಬಣ್ಣವನ್ನು ಪ್ರತಿಫಲನ ಮಾಡ್ತದೋ ಅದೇ ವಸ್ತುವಿನ ಬಣ್ಣ. ಈಗ ಒಂದು ಎಕ್ಸಾಂಪಲ್ ಕೊಡ್ತೀನಿ. ನನ್ನ ಕಡೆ ಒಂದು ಗ್ರೀನ್ ಕಲರ್ ಆಗಿರುವಂಥ ಒಂದು ಗಿಡ ಇದೆ ಅಂತ ತಿಳ್ಕೊಳ್ಳಿ. ಇಮ್ಯಾಜಿನ್ ನನ್ನ ಕಡೆ ಒಂದು ಗಿಡ ಇದೆ, ಒಂದು ಗ್ರೀನ್ ಕಲರ್ ಗಿಡ ಇದೆ. ಇದು ಗ್ರೀನೇ ಯಾಕೆ ಕಾಣುತ್ತೆ ಅಂದ್ರೆ ಇದರ ಮೇಲೆ 7 ಬಣ್ಣಗಳು ಬಿದ್ದಿದ್ದಾವೆ, ಎಲ್ಲವನ್ನು ತಾನೇ ಹೀರ್ಕೊಂಡಿದೆ, ಕೇವಲ ಗ್ರೀನ್ ಬಣ್ಣ ಮಾತ್ರ ಹಿಂದಕ್ಕೆ ರಿಫ್ಲೆಕ್ಟ್ ಆಗಿದೆ. ಯಾವ ಬಣ್ಣ ಹಿಂದಕ್ಕೆ ಪ್ರತಿಫಲನ ಆಗ್ತದೋ ಅದೇ ವಸ್ತುವಿನ ಬಣ್ಣ. ಅರ್ಥ ಆಗುತ್ತಾ? ಎಲ್ಲ ಹೀರ್ಕೊಂಡ್ರೆ ಬ್ಲ್ಯಾಕ್ ಆಗ್ತತಿ, ಎಲ್ಲ ಹಿಂದಕ್ಕೆ ರಿಫ್ಲೆಕ್ಟ್ ಮಾಡಿದ್ರೆ ವೈಟ್ ಆಗ್ತತಿ. ಎಲ್ಲವನ್ನು ಹೀರಿಕೊಂಡು ಕೇವಲ ಯಾವ ಬಣ್ಣವನ್ನು ಹಿಂದಕ್ಕೆ ರಿಫ್ಲೆಕ್ಟ್ ಮಾಡ್ತದೋ ಅದೇ ವಸ್ತುವಿನ ಬಣ್ಣ ಆಗ್ತತಿ. ಇದು ಕೇವಲ ಗ್ರೀನ್ ಬಣ್ಣ ಮಾತ್ರ ಹಿಂದಕ್ಕೆ ಪ್ರತಿಫಲಿಸಿ ಎಲ್ಲ ಬಣ್ಣ ತಾನೇ ಹೀರ್ಕೊಳ್ತತಿ. ಒಂದು ವಸ್ತುವಿನಿಂದ ಪ್ರತಿಫಲಿತವಾಗಿರುವಂಥ ಬಣ್ಣವೇ ವಸ್ತುವಿನ ಬಣ್ಣ ಅಂತ ನೋಡ್ತೀವಿ. ಈಗ ನೀವು ಸ್ವಲ್ಪ ಕ್ವಶನ್ಗೆ ಆನ್ಸರ್ ಮಾಡ್ತೀರಂತ ನಾನು ಅನ್ಕೊಂಡಿದ್ದೀನಿ. ನೋಡೋಣ. ಕಪ್ಪು ವಸ್ತುವು ಬೆಳಕಿನ ಎಲ್ಲ ತರಂಗಾಂತರಗಳನ್ನು ಹೀರಿಕೊಳ್ಳುತ್ತದೆ ಮತ್ತು ಯಾವುದನ್ನು ಪ್ರತಿಬಿಂಬಿಸುವುದಿಲ್ಲ. ಅ ಬ್ಲ್ಯಾಕ್ ಆಬ್ಜೆಕ್ಟ್ ಅಬ್ಸಾರ್ವ್ ಆಲ್ ವೇವ್ಲೆಂತ್ಸ್ ಆಫ್ ಲೈಟ್ ಆ್ಯಂಡ್ ರಿಫ್ಲೆಕ್ಟ್ಸ್ ನೋನ್. ಅಂದರೆ ಎಲ್ಲವನ್ನು ಹೀರಿಕೊಳ್ಳುತ್ತಂತ, ಯಾವುದನ್ನು ಪ್ರತಿಫಲಿಸುವುದಿಲ್ಲ. ಅವಾಗ ಹೇಳಿನಿ ಆ ವಸ್ತು ಏನಾಗ್ತದೆ, ಬ್ಲ್ಯಾಕ್ ಆಗ್ತದೆ. ಇದಕ್ಕೆ 100% ಸರಿಯಾಗಿರುವಂಥ ಸ್ಟೇಟ್ಮೆಂಟ್. ಅ ವೈಟ್ ಆಬ್ಜೆಕ್ಟ್ ರಿಫ್ಲೆಕ್ಟ್ಸ್ ಆಲ್ ದ ಡಿಫರೆಂಟ್ ವೇವ್ಲೆಂತ್ಸ್. ಬಿಳಿ ವಸ್ತು ಎಲ್ಲ ವಿಭಿನ್ನ ತರಂಗಾಂತ ಪ್ರತಿಬಿಂಬಿಸುತ್ತದೆ. ಹೌದು, ಎಲ್ಲವನ್ನು ಹಿಂದಕ್ಕೆ ರಿಫ್ಲೆಕ್ಟ್ ಮಾಡಿಬಿಡ್ತದೆ, ಯಾವುದನ್ನು ಸಹಿತ ಏನಾಗಲ್ಲ, ಹೀರಿಕೊಳ್ಳುವುದಿಲ್ಲ. ಕೆಂಪು ವಸ್ತುಗಳು ಕೆಂಪು ಹೊರತುಪಡಿಸಿ ಎಲ್ಲ ತರಂಗಳನ್ನು ಹೀರಿಕೊಳ್ಳುತ್ತದೆ. ನೋಡಿ ನಂತನ ಕೆಂಪು ವಸ್ತು ಇದೆ ಅಂತ ತಿಳ್ಕೊಳ್ಳಿ, ಕೆಂಪು ಗುಲಾಬಿ ಕೆಂಪನ್ನು ಹೊರತುಪಡಿಸಿ ಎಲ್ಲವನ್ನು ಹೀರಿಕೊಳ್ಳುತ್ತಂತ. ಅಂದ್ರೆ ಕೆಂಪನ್ನು ಹೀರಿಕೊಳ್ಳುವುದಿಲ್ಲ ಅಂದ್ರೆ ಕೆಂಪನ್ನು ಏನು ಮಾಡ್ತದೆ, ಅದು ರಿಫ್ಲೆಕ್ಟ್ ಮಾಡ್ತದೆ ಅಂತ ಅರ್ಥ. ರೆಡ್ ಅನ್ನು ರಿಫ್ಲೆಕ್ಟ್ ಮಾಡ್ತಂತ, ಉಳಿದ ಬಣ್ಣಗಳನ್ನು ಹೀರಿಕೊಳ್ಳುತ್ತಂತ. ಮತ್ತೆ ಈಗ ಹೇಳಿನಲ್ಲ, ಯಾವುದು ರಿಫ್ಲೆಕ್ಟ್ ಆಗ್ತದೋ ಅದೇ ವಸ್ತುವಿನ ಬಣ್ಣ, ಅವಾಗ ಅದು ರೆಡ್ ಬಣ್ಣದಲ್ಲಿ ಕಾಣ್ತದೆ. ರೆಡ್ ಆಬ್ಜೆಕ್ಟ್ ಅಬ್ಸಾರ್ಬ್ಸ್ ಆಲ್ ದ ವೇವ್ ಲೆಂತ್ ಎಕ್ಸೆಪ್ಟ್ ರೆಡ್. ಹೌದು, ರೆಡ್ ಅನ್ನು ಹೀರಿಕೊಳ್ಳುವುದಿಲ್ಲ ಅದು. ಅದು ಅದನ್ನು ರೆಡ್ ಹೀರ್ಕೊಂಡ್ಬಿಡ್ತದೆ, ತಿರ್ಗಾ ಕಪ್ಪಾಗ್ಬಿಡ್ತಿತ್ತು ಅದು. ಯಾಕೆ ಎಲ್ಲ ಬಣ್ಣ ಹೀರ್ಕೊಂಡಂಗೆ ಆಗ್ಬಿಡ್ತಿತ್ತು ಅದು. ರೆಡ್ ಒಂದೇ ಹಿಂದಕ್ಕೆ ಬರಕತ್ತಂದ್ರೆ ಅರ್ಥ ಆ ವಸ್ತು ರೆಡ್ ಬಣ್ಣದಲ್ಲಿ ಕಾಣ್ತಾ ಇದೆ. ಸೊ ಇಲ್ಲಿ ಕೊಟ್ಟಿರುವಂಥ 3 ಆಯ್ಕೆಗಳು ಸಹಿತ ಸರಿಯಾಗಿವೆ. ಸೊ 1, 2, 3 ಎಲ್ಲವೂ ಸಹಿತ ಸರಿಯಾಗಿರುವಂಥ ಆಯ್ಕೆಗಳಾಗಿವೆ. ಇನ್ನೂ 18 ಕ್ವಶನ್ಸ್ ಅದಾವೆ. ಈಗ ಜಸ್ಟ್ 18 ಕ್ವಶನ್ ಮುಗಿದವ. 38 ಸೈನ್ಸ್ ಕ್ವಶನ್ಸ್ ಅನ್ನು ಕೇಳಿದ್ದಾನೆ. ಇನ್ನೂ 18 ಸೈನ್ಸ್ ಕ್ವಶನ್ಸ್ ಅದಾವೆ. ಕ್ಲಾಸ್ ಲೆಂದಿ ಆಗ್ತಾ ಇದೆ. ಮತ್ತು ನೋಡಿದ ತಕ್ಷಣ 2 ಗಂಟೆ ಏನೋ ಗಾಬರಿ ಆಗ್ಬಿಟ್ಟು ನೀವು ಯಾರೂ ವಿಡಿಯೋ ನೋಡೋಕೆ ಹೋಗಲ್ಲ. ಏನೇ ಇರಲಿ, ಮತ್ತು ನಿಮಗೂ ಸ್ವಲ್ಪ ಬೇಜಾರಾಗ್ತದೆ. ಸ್ವಲ್ಪ ರೆಸ್ಟ್ ತೊಗೊಳ್ಳಿ, ನಾನು ಸ್ವಲ್ಪ ರೆಸ್ಟ್ ತೊಗೋತೀನಿ. ಮತ್ತು ಇನ್ನೊಂದು ಪಾರ್ಟ್ 2 ಅಲ್ಲಿ ಇದರ ಕಂಟಿನ್ಯೂಯೇಷನ್ ಪಾರ್ಟ್ ನಿಮಗೆ ಮುಗಿಸ್ಕೊಡ್ತೀನಿ. ಸೊ ಕಾನ್ಸೆಪ್ಟ್ ಬೇಸ್ಡ್ ಕ್ಲಾಸಸ್ ಅದಾವೆ. ಬರೀ ಯಾವುದು ಸರಿ ಯಾವುದು ರಾಂಗ್ ಅಂತ ಹೇಳ್ಕೊಂಡು ಹೋಗ್ತಾ ಇಲ್ಲ. ಬರೀ 1 ಗಂಟೆಗಳು ನಾವು 18 ಕ್ವಶನ್ಸ್ ಇದ್ರೆ ಡೀಲ್ ಮಾಡೋಕ್ಕಾಗಲಿಲ್ಲ. ಅಷ್ಟು ಡೀಟೇಲ್ ಆಗಿರುವಂಥ ಕ್ಲಾಸಸ್ ನಡೀತವೆ. ಕಾನ್ಸೆಪ್ಟ್ ಬೇಸ್ಡ್ ಆಗಿರುವಂಥ ಮಲ್ಟಿಪಲ್ ಚಾಯ್ಸ್ ಕ್ವಶನ್ನ ಅನಲೈಸಿಸ್ ನಡೀತಾ ಇದೆ. ಪ್ರತಿ ಒಂದು ಕ್ವಶನ್ ನಿಮಗೆ ಡಿಫ್ರೆಂಟ್ ಆಗಿರುವಂಥ ಕಾನ್ಸೆಪ್ಟ್ ಸಿಗ್ತಾ ಇದೆ. ಒಂದು ಕ್ವಶನ್ನಿಂದ ನೀವು ಒಂದು ಹೊಸದಾಗಿರುವಂಥ ಪರಿಕಲ್ಪನೆ ಕಲಿಯುವಂಥ ಸಾಧ್ಯತೆ ನಿಮಗೆ ಇಲ್ಲಿ ಸಿಗ್ತಾ ಇದೆ. ಸೊ ಕರೆಕ್ಟಾಗಿ ಫಾಲೋಅಪ್ ಮಾಡಿರಿ, ನಿಮಗೆ ಅನುಕೂಲ ಆಗ್ತದೆ. ವೇಟ್ ಮಾಡಿ, ಆದಷ್ಟು ಬೇಗ ನಿಮಗೆ ಇದರ ಪಾರ್ಟ್ 1 ಸಹಿತ ನಿಮಗೆ ಮುಗಿಸ್ಕೊಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.